ಯಾರು ಹೇಳಿಲ್ಲ ಅಂದ್ರೆ ನಾನೇ ಹೇಳ ಮಾತಾಜಿ. ಸುಧಾ ಮಾತಾಜಿ ಮಾಡ್ತೀರಾ? ಮಾಡಿ ಮಾಡ್ತೀನಿ ಮಾತಾಜಿ. ಮಾಡ್ಲಾ ಮಾತಾಜಿ? ಮಾಡ್ತೀರಾ? ಹ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ಸಪ್ತ ಕಾಂಚನ ಗೌರಾಂಗೆ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧಾರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಥ್ಯಾಂಕ್ ಯು ಮಾತಾಜಿ. ಧನ್ಯವಾದ ಧನ್ಯವಾದಗಳು ಮಾತಾಜಿ. ಮಾತಾಜಿ. ಓಕೆ ನೋಟಿಸ್ ಎಲ್ಲರಿಗೂ ಸ್ವಾಗತ. ಮತ್ತೊಮ್ಮೆ ನಾವು ಭಗವದ್ಗೀತೆ ಮುಂದುವರಿಸ್ತಾ ಇದ್ದೀವಿ. 3ನೇ ಅಧ್ಯಾಯ ಬಿಟ್ಟು ಎಲ್ಲರಿಗೂ ಸ್ವಾಗತ. ಪ್ರೇಮ ಮಾತಾಜಿ, ಸುಧಾ ಮಾತಾಜಿ, ಅರುಣಾ ಮಾತಾಜಿ, ವಿದ್ಯಾ ಮಾತಾಜಿ, ಗಾಯತ್ರಿ ಮಾತಾಜಿ, ಗೀತಾ ಮಾತಾಜಿ, ನಾಗವೇಣಿ ಮಾತಾಜಿ, ನಿಶಾಂತ ಮಾತಾಜಿ, ಮಾತಾಜಿ. ಮೊದಲನೇ ಶ್ಲೋಕ ಕರ್ಮಯೋಗ ಅಧ್ಯಾಯ 3. ಅರ್ಜುನ ಉವಾಚ ಜ್ಯಾಯತಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ಜನಾರ್ದನ ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ. ಶ್ಲೋಕ ಓದ್ತೀರಾ? ಶ್ಲೋಕ ಅನುವಾದ. ನಾನು ಓದ್ಲಾ ಮಾತಾಜಿ? ಜ್ಯಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ಜನಾರ್ದನ ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವಾಂ. ಅನುವಾದ. ಅರ್ಜುನನು ಹೇಳಿದನು, ಹೇ ಜನಾರ್ದನ, ಹೇ ಕೇಶವ, ಬುದ್ಧಿಯು ಕಾಮ್ಯ ಕರ್ಮಕ್ಕಿಂತ ಉತ್ತಮ ಎಂದು ನೀನು ಭಾವಿಸುವುದಾದರೆ ನನ್ನನ್ನು ಈ ಘೋರ ಯುದ್ಧದಲ್ಲಿ ತೊಡಗಿಸಲು ಏಕೆ ಬಯಸುವೆ? ಭಾವಾರ್ಥ ಓದ್ಬೇಕಾ ಮಾತಾಜಿ? ಬೇಡ. ಓಕೆ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ನೋಡಿ, ಈ ಒಂದು ಶ್ಲೋಕದಲ್ಲಿ ಅರ್ಜುನ ಇವಾಗ ಏನ್ ಕೇಳ್ತಿದ್ದಾನೆ, ನಾವಿಲ್ಲಿ ಏನ್ ನೋಡಿದ್ವಿ, ಭಗವಂತ ಅರ್ಜುನನಿಗೆ ಏನಂತ ಬೋಧನೆ ಮಾಡಿದ್ದಾನೆ 2ನೇ ಅಧ್ಯಾಯದಲ್ಲಿ? ಸಾಂಖ್ಯಯೋಗ ಬುದ್ಧಿಯೋಗ ವಿವರಣೆ ಏನು ವಿಶ್ಲೇಷಣೆ ಕೊಟ್ಟು, ನಾವ್ಯಾರೋ, ನಾವೇನೋ, ನಾವ್ ದೇಹನ ಅಲ್ವಾ, ನಾವ್ ಯಾವ ತರ ಗುರ್ತಿಸ್ಕೋಬೇಕು ಅಲ್ವಾ, ದೇಹ ಮತ್ತೆ ಆತ್ಮದ ಒಂದು ವ್ಯತ್ಯಾಸ ಭಗವಂತ ತೋರಿಸ್ಬೇಕು. ಅದಾದ್ಮೇಲೆ ಭಗವಂತ ಏನ್ ಹೇಳಿದ್ರು, ಯಾವ ರೀತಿ ನಾವು ನಿಷ್ಕಾಮ, ನಾವ್ ಯಾವ್ದೇ ರೀತಿ ಒಂದು ಕಾಮ ಇಲ್ದೇನೆ, ಯಾವ್ದೇ ರೀತಿ ಫಲಿತದ ಒಂದು ಎಕ್ಸ್ಪೆಕ್ಟೇಷನ್ ಇಲ್ದೇನೆ ನಾವು ನಮ್ಮ ಡ್ಯೂಟಿ ಮಾಡ್ಕೋಬೇಕು. ಇವಾಗ ಅರ್ಜುನ ಯುದ್ಧ ಮಾಡಿದ್ರೆ ಅವನಿಗೆ ಯುದ್ಧದಲ್ಲಿ ಗೆದ್ರೆ ಏನಾಗತ್ತೆ? ಅವನಿಗೆ ರಾಜ್ಯ, ಐಶ್ವರ್ಯ ಸಿಗುತ್ತೆ. ರಾಜ್ಯ ಸಿಗತ್ತೆ, ಐಶ್ವರ್ಯ ಸಿಗತ್ತೆ, ಅಂದ್ರೆ ಇಡೀ ಭೂಮಿನ ಆಡ್ಬೋದು. ಇಲ್ಲ ಯುದ್ಧದಲ್ಲಿ ಗೆಲ್ಲಿಲ್ಲಪ್ಪ, ಸೋತ್ ಹೋದ, ಅವಾಗ ಏನ್ ಸಿಗತ್ತೆ? ಸಾವು, ಸರಿಯಾದ ಸಾವು, ಭಗವಂತ ಧಾಮಕ್ಕೆ ಸ್ವರ್ಗಕ್ಕೆ ಅಲ್ವಾ, ಸ್ವರ್ಗಕ್ಕೆ ಹೋಗ್ಬೋದು. ಅಲ್ವಾ, ಡ್ಯೂಟಿ ಮಾಡ್ಬೇಕಾದ್ರೆ ದೇಹ ತ್ಯಾಗ ಮಾಡಿದ್ರೆ ಏನ್ ಸಿಗತ್ತೆ? ಸ್ವರ್ಗಲೋಕದ ಪ್ರಾಪ್ತಿ ಆಗತ್ತೆ. ಮೇಲ್ಗಡೆ ಲೋಕ ಕೊಡ್ತಾನೆ ಭಗವಂತ. ಯಾಕಂದ್ರೆ
ಅವನು ಕರ್ತವ್ಯ ನಿಭಾಯಿಸ್ಬೇಕಾದ್ರೆ ಅವನು ಪ್ರಾಣ ಬಿಟ್ಟಿರೋದ್ರಿಂದ ಇದೊಂದು ಉತ್ತಮ ಸಾವು. ಸೊ ಹಾಗಾಗಿ ಎರಡೂ ರೀತಿಯಲ್ಲಿ ಅವನಿಗೆ ಬೆನಿಫಿಟ್ ಇದೆ, ಪ್ರಯೋಜನ ಇದೆ. ಬಟ್ ಅದೇ ಅವ್ನು ಯುದ್ಧ ಮಾಡದೆ ಹಿಂದಿರುಗ್ಬಿಟ್ರೆ ಅವನೇನ್ ಹೇಳಿದ್ದು ಅರ್ಜುನ ಏನ್ ಹೇಳಿದ, ನಾನು ಯಾವ್ದೇ ರೀತಿ ಈ ಒಂದು ಯುದ್ಧದಲ್ಲಿ ನಾನು ಒಳಗಾಗೋದಿಲ್ಲ, ನಾನು ಭಿಕ್ಷೆ ಬೇಡ್ಕೊಂಡು ನಾನು ಕಾಡಿಗೆ ಹೋಗ್ಕೊಂಡು ಅಲ್ವಾ ನಾನು ಬೇಡ್ಕೊಂಡಿರ್ತೀನಿ ಅಂತ ಹೇಳಿ. ಬ್ರಾಹ್ಮಣನ ಒಂದು ವೃತ್ತಿ ತಗೊಳಕ್ ತಯಾರಿದ್ದೀನಿ, ಈ ವೃತ್ತಿ ಮಾಡೋದಿಲ್ಲ. ಬಟ್ ಅದರಿಂದ ಅವನಿಗೆ ಏನಾಗುತ್ತೆ, ಅಪಕೀರ್ತಿ ಸಿಗತ್ತೆ. ಅಪಕೀರ್ತಿ ಒಂದು ಒಳ್ಳೆ ಕುಟುಂಬದಲ್ಲಿ ಜನ್ಮಿಸಿರುವಂತ ವ್ಯಕ್ತಿಗೆ ಅದೊಂದು ಸಾವಕ್ ಸಮಾನ ಅಂತ ಕೃಷ್ಣ. ಅದಾದ್ಮೇಲೆ ಭಗವಂತ ಏನಂತ ತಿಳಿಸ್ಕೊಟ್ಟ, ಯಾವ ರೀತಿ ನಮ್ಮ ಇಂದ್ರಿಯಗಳನ್ನ ನಾವು ನಿಗ್ರಹ ಪಡ್ಕೊಂಡಿರ್ಬೋದು. ಇವಾಗ ಒಂದು ಆಮೆಗೆ ಹೋಲಿಸ್ತಾನಲ್ವಾ, ಆಮೆ ಹೇಗೆ ಎಲ್ಲ ಅದರ ಒಂದು ಎಲ್ಲ ಕೈ ಕಾಲು ಎಲ್ಲ ಒಳಗೆ ಎಳ್ಕೊಂಡ್ಬಿಡುತ್ತೋ ಅಂದ್ರೆ ಅಪಾಯ ಬಂದಾಗ, ಅದೇ ರೀತಿ ನಮ್ಮೆಲ್ಲ ಇಂದ್ರಿಯಗಳನ್ನ ನಾವು ಒಳಗಡೆ ತಗೊಂಡ್ಬಿಡ್ತೇವೆ. ಮಾಯೆಯ ಒಂದು ವಧೆ ಆದಾಗ, ಯಾವ್ದಾರ ಒಂದು ಕಷ್ಟಕರವಾದಂತ ಪರಿಸ್ಥಿತಿ ಬಂದಾಗ ನಾವ್ ಅದೇ ರೀತಿ ನಮ್ಮೆಲ್ಲ ಅಂಗಾಂಗಗಳನ್ನ ಎಳ್ಕೊಂಡ್ಬರ್ಬೇಕು. ನಾವು ಮಾಯೆಗೆ ಸಿಯಾಕೋಬಾರ್ದು. ಮಾಯೆಗೆ ಸಿಯಾಕೊಂಡ್ರೆ ಮತ್ತೆ ಮಾಯೆ ಹೊಡೆದು ಹಾಕ್ಬಿಡುತ್ತೆ. ಅದ್ರ ಅರ್ಥ ಏನು, ನಮ್ಮ ಇಂದ್ರಿಯಗಳನ್ನ ನಿಗ್ರಹಿಸ್ಕೋಬೇಕು ನಾವು. ಅದೆಷ್ಟು ಯಾವಾಗ ನಾವು ನಮ್ಮ ಒಂದು ಮನಸ್ಸಿನ ಸ್ಥಿರತೆನ ಮೇಂಟೈನ್ ಮಾಡ್ಬೇಕು. ಗಾಳಿ ಇದ್ರೆ ದೀಪ ಹೆಂಗೆ ಅಲ್ಲಾಡ್ತಾ ಇರುತ್ತೆ ಅಲ್ವಾ, ಅದೇ ಗಾಳಿ ಇಲ್ಲ ಅಂದ್ರೆ ಸ್ಥಿರವಾಗಿರುತ್ತೆ. ಅದೇ ರೀತಿ ನಾವು ನಮ್ಮ ಮನಸ್ಸನ್ನ ಇಟ್ಕೊಂಡಿರ್ಬೇಕು. ತುಂಬಾ ಚಂಚಲವಾಗಿರುವಂತ ಮನಸ್ಸನ್ನ ನಾವು ಕೇಂದ್ರೀಕರಿಸಕ್ಕೆ ಪ್ರಯತ್ನ ಮಾಡ್ಬೇಕು ಇಷ್ಟ ಭಕ್ತಿ ಮಾರ್ಗದಲ್ಲಿ. ಸೊ ಇದೆಲ್ಲ ಭಗವಂತ ತಿಳಿಸ್ಕೊಡ್ತಾನೆ. ಸೊ ಇವಾಗ ಅರ್ಜುನ ಕೇಳ್ತಾರಂತ ಪ್ರಶ್ನೆ ಏನು, ಇವಾಗ ಅರ್ಜುನ ಸರಿಯಾಗಿ ಇನ್ನೂ ಅರ್ಥ ಆಗಿಲ್ಲ. ಯಾಕಂದ್ರೆ ತುಂಬಾ ದೊಡ್ಡ ವಿಷಯ ಭಗವಂತ ಪ್ರಸ್ತಾವನೆ ಮಾಡಿದ್ದಾರೆ. ಇಷ್ಟು ಡೀಪ್ ತತ್ವನ ಹೇಳ್ತಾ ಇದಾರೆ, ಸಡನ್ ಆಗಿ ಅದು ಅರ್ಥ ಆಗೋದು ತುಂಬಾ ಕಷ್ಟವಾಗಿದೆ. ಅಂದ್ರೆ ಏನ್ ಅರ್ಥ ಅಂತ ಕೇಳ್ತೇನೆ. ಇವಾಗ ಅರ್ಜುನ ಏನ್ ಕೇಳ್ತಿದ್ದಾನೆ, ಓ ಹೇ ಜನಾರ್ದನ, ಹೇ ಕೇಶವ, ಬುದ್ಧಿಯು ಕಾಮ್ಯ ಕರ್ಮಕ್ಕಿಂತ ಉತ್ತಮ ಎಂದು ನೀನು ಭಾವಿಸುವುದಾದ್ರೆ, ಬುದ್ಧಿಯೋಗ ಅಂದ್ರೆ ನಾವು ನೋಡುತ್ತಾನೆ ಎರಡನೇ ಭಾಗ, ಎರಡನೇ ಅಧ್ಯಾಯದಲ್ಲಿ ಸೆಕೆಂಡ್ ಪಾರ್ಟ್ ಏನು, ಬುದ್ಧಿಯೋಗ. ಬುದ್ಧಿಯೋಗ ಅಂದ್ರೆ ಹಾಗೇನ್ ಕೃಷ್ಣ ಭಕ್ತಿ, ಕೃಷ್ಣ ಪ್ರಜ್ಞೆ ಮಾರ್ಗ. ಸೊ ಬುದ್ಧಿಯು ಕಾಮ್ಯ ಕರ್ಮಕ್ಕಿಂತ ಉತ್ತಮವಾದದ್ದು ಎಂದು ನೀನು ಭಾವಿಸುವುದಾದರೆ ನನ್ನನ್ನು ಈ ಘೋರ ಯುದ್ಧದಲ್ಲಿ ತೊಡಗಿಸಲು ಏಕೆ ಬಯಸಿದೆ? ಯಾಕೆ ಘೋರ ಯುದ್ಧ ನನ್ ಭಾಗಿಯಾಗ್ಬೇಕು? ಯಾಕೆ ನಾನು ಇನ್ನೂ ಡ್ಯೂಟಿ ಮಾಡ್ಬೇಕು ಅಂತ ಹೇಳ್ತೀಯಾ? ಯುದ್ಧ ಮಾಡಿದ್ರೆ ಎಷ್ಟೆಲ್ಲ ಹತ್ಯೆ ಆಗತ್ತೆ, ಎಷ್ಟೆಲ್ಲ ಬ್ಲಡ್ ಶೆಡ್ ಅಂದ್ರೆ ಏನು, ರಕ್ತ ಎಲ್ಲ ಹರ್ಕೊಂಡು ಹೋಗುತ್ತೆ, ಎಷ್ಟೆಲ್ಲ ಜನ ಸಾವುಗಳಾಗ್ತಾರೆ, ಎಷ್ಟೆಲ್ಲ ತಾಯಂದ್ರು ವಿಧವೆಯರಾಗ್ತಾರೆ, ಎಷ್ಟೆಲ್ಲ ಮಕ್ಕಳು ಅನಾಥರಾಗ್ತಾರೆ, ಎಷ್ಟೆಲ್ಲ ಫ್ಯಾಮಿಲಿ ಡಿಸ್ಟ್ರಾಯ್ ಆಗತ್ತೆ. ಇಂಥ ಒಂದು ಘೋರ ಕೆಲ್ಸಕ್ಕೆ ನಾನು ಯಾಕೆ ಭಾಗವಹಿಸ್ಬೇಕು, ಯಾಕೆ ಭಾಗಿಯಾಗ್ಬೇಕು? ಇದು ಕೇಳುವಂತ ಪ್ರಶ್ನೆ. ಸೊ ಇವಾಗ ಇದ್ರ ಅರ್ಥ ಏನಪ್ಪಾ, ಎಷ್ಟೋ ಜನ ಏನ್ ಅನ್ಕೊಂತಾರೆ, ಆಧ್ಯಾತ್ಮಿಕ ಜೀವನ ಅಲ್ವಾ, ಭಕ್ತಿ ಅಥವಾ ಆಧ್ಯಾತ್ಮಿಕತೆ ಅಂದ್ರೆ ಏನು, ಓ ಏನೋ ಕೆಲಸ ಮಾಡದೇ ಇರೋದು, ಸುಮ್ನೆ ಕೈ ಕಟ್ಕೊಂಡು ಕೂತ್ಕೊಳ್ಳೋದು, ಅಥವಾ ಎಲ್ಲೋ ಒಂದು ಕಾಡಿಗೆ ಹೋಗ್ಬಿಡೋದು, ಎಲ್ಲೋ ಒಂದು ಹಿಮಾಲಯಕ್ಕೆ ಹೋಗಿ ಕೂತ್ಕೊಂಡ್ಬಿಡುದು, ಇದು ಆಧ್ಯಾತ್ಮಿಕತೆ ಅಂತ ಅನ್ಕೊಂತಾರೆ ಅಷ್ಟೇ. ಇದು ಸ್ಪಿರಿಚುವಲ್ ಆಕ್ಟಿವಿಟಿ. ಅದೇ ನಾವು ಕೆಲಸ ಮಾಡ್ಕೊಂಡು ಮನೇಲಿ ಇದೀವಪ್ಪ ಅಂದ್ರೆ ಅಯ್ಯೋ ಇದು ಭೌತಿಕ, ಇದು ಸಹಜವಾಗಿದೆ, ನಮ್ಗೆ ಅರ್ಥ ಆಗತ್ತೆ. ಎಲ್ಲ ಬಿಟ್ಟು ಹೋಗೋದು ಅಂದ್ರೆ ಓ ಸನ್ಯಾಸಿ ಆಗ್ಬಿಡುದ್ರೆ ಅಪ್ಪ ಎಷ್ಟು ದೊಡ್ಡ ವಿಷಯ ಅದು, ಎಷ್ಟು ದೊಡ್ಡ ದರ್ಜೆ ಅದು, ಎಲ್ಲಾ ಬಿಟ್ಟಿದ್ದಾರೆ ಈ ವ್ಯಕ್ತಿ ಅಂತ ನಮ್ಗೆ ಅರ್ಥ ಆಗುತ್ತೆ ಅಲ್ವಾ. ಸೊ ಇಲ್ಲಿ ಕೆಲಸ ಮಾಡುವಂತ ಕೃಷ್ಣ ಹೇಳ್ತಾನೆ, ಯುದ್ಧ ಮಾಡುವಂತ ಹೇಳ್ತಾನೆ, ಅದು ನನ್ನ ನೆನ್ಸ್ಕೊಂಡ್ ಕೆಲಸ ಮಾಡುವಂತ ಹೇಳ್ತಾನೆ ಅಲ್ವಾ, ದೇಶಾಂಸ್ತತೆ ಇರ್ತಾನ ಅಲ್ವಾ. ಸೊ ಅದಕ್ಕೆ ಇಲ್ಲಿ ಹೇಳ್ತಿರ ಭಾವಾರ್ಥದಲ್ಲಿ ಪ್ರಭುಪಾದ, ಕೃಷ್ಣ ಪ್ರಜ್ಞೆ ಅಥವಾ ಭಕ್ತಿ ಮಾರ್ಗ ಅಥವಾ ಆಧ್ಯಾತ್ಮಿಕತೆ ಅಂದ್ರೆ ಎಲ್ಲಾ ಬಿಟ್ಟು ಹೋಗ್ಬಿಡುದು ಅಂತ ಸಹಜವಾಗಿ ಅನ್ಕೊಂತೀವಿ. ಆದ್ರೆ ಅದು ಶುರುದಲ್ಲಿ ಮಾಡ್ಬಾರ್ದು. ಇನ್ನು ನಾವು ಜಸ್ಟ್ ಭಕ್ತಿಗೆ ಬಂದಿದ ತಕ್ಷಣನೇ ಎಲ್ಲಾ ಬಿಟ್ಬಿಡ್ತೀವಿ, ನನ್ ಧರ್ಮ ಬಿಟ್ಬಿಡ್ತೀನಿ, ನನ್ ಮನೆ ಬಿಟ್ಬಿಡ್ತೀನಿ, ನನ್ ಕೆಲ್ಸ ಬಿಟ್ಬಿಡ್ತೀನಿ ಅಂದ್ರೆ ಯಾರು ನೋಡ್ಕೋತಾರ ನಮ್ನ? ನಾವ್ ಹೆಂಗ್ ಭಕ್ತಿ ಮಾಡೋದಿಕ್ಕಾಗತ್ತೆ? ಇವಾಗ ನಾವೆಲ್ಲರೂ ಹೋದ್ವಪ್ಪ, ಮನೆ ಬಿಟ್ಬಿಟ್ಟು ನಾವು ಫಾರ್ ಎಕ್ಸಾಂಪಲ್ ಕಾಡಿಗೆ ಹೋದ್ವಿ ಅನ್ಕೊಳ್ಳೋಣ ಭಕ್ತಿ ಮಾಡೋದಕ್ಕೆ. ಕಾಡಿಗೆ ಹೋದ್ರೆ ನಾವ್ ಮಾಡೋದಿಕ್ ಆಗತ್ತಾ? ಅಲ್ಲಿ ಯಾವ್ದೇ ರೀತಿ ನಮ್ಗೆ ಭಯ ಇರೋದಿಲ್ವಾ? ಕಾಡಿಗೆ ಬಂದ್ವಿ ಅನ್ಕೋಣ, ಯಾರೋ ಕಾಡು ದಾರಿ ತೋರ್ಸಿದ್ರು, ನಾವು ಕಾಡಿಗೆ ಹೋದ್ವಿ ಅನ್ಕೋಣ, ಹೆಂಗಿರುತ್ತೆ ನಮ್ಗೆ ಕಾಡು ಪ್ರದೇಶದಲ್ಲಿ? ಎಲ್ ಬೇಕಾದ್ರೂ ಯಾವ ಪ್ರಾಣಿ ಬೇಕಾದ್ರೂ ಬರ್ಬೋದಪ್ಪ ಅಂತ ಭಯ ಆಗ್ತಿರ. ಇಲ್ಲ ಹಶ್ವಾದ್ರೆ ನಮ್ಗೆ ತಿನ್ನೋದಿಕ್ಕೆ ಹಣ್ಣುಗಳು ಅಭ್ಯಾಸ ಇರೋಲ್ಲ, ಬರೀ ಹಣ್ಣು ಕಾಯಿ ತಿನ್ಕೊಂಡಿರಕ್ಕಾಗತ್ತ? ಎಲೆ ಕಡ್ಡಿ ತಿನ್ಕೊಂಡಿರಕ್ಕಾಗತ್ತ? ಇಲ್ಲ ನಮ್ಗೆ ಅದೇ ಯೋಚನೆ ಆಗತ್ತೆ, ಅಯ್ಯೋ ನನ್ ಮನೇಲಿದ್ರೆ ಎಷ್ಟು ಸಂತೋಷವಾಗಿರ್ತಿದ್ದೆ, ಎಷ್ಟು ಆರಾಮಾಗಿರ್ತಿದ್ದೆ, ಎಲ್ಲಾ ಬಿಟ್ಟು ಬಂದಿದ್ದೀನಿ, ಇಲ್ಲಿ ಏನ್ ಸಾಧಿಸ್ತಾ ಇದೀನಿ ನಂಗೆ ಗೊತ್ತಿಲ್ಲ. ಏನಾಗತ್ತೆ, ನಮ್ಮ ಒಂದು ಸಾಧನೆ ಇನ್ನೂ ಕಮ್ಮಿ ಆಗ್ತಾ ಇರುತ್ತೆ. ಯಾಕಂದ್ರೆ ನಮ್ಗೆ ಸಾಕಷ್ಟು ಇನ್ನು ಶ್ರದ್ಧೆ ಬಂದ್ರೆ, ಇನ್ನೂ ಮೆಚ್ಯೂರಿಟಿ ಬಂದಿಲ್ಲ ನಮ್ಗೆ ಭಕ್ತಿ ಮಾಡೋದು, ಆ ರೀತಿ ಭಕ್ತಿ ಮಾಡೋದು ಏಕಾಂತವಾಗಿ. ಸೊ ಅದಕ್ಕೋಸ್ಕರನೇ ನಾವು ಶುರುದಲ್ಲೇ ನಾವು ಯಾವ್ದೇ ರೀತಿ ಈ ತರ ಒಂದು ಕಾರ್ಯ ಮಾಡಕ್ ಹೋಗ್ಬಾರ್ದು.
ಬಟ್ ನಾವೆಲ್ಲಾ ತ್ಯಜಿಸ್ಬಿಟ್ಟು ನಾವು ಭಕ್ತಿ ಮಾಡ್ತೀವಪ್ಪ ಅನ್ನಕ್ ಆಗಲ್ಲ. ನಾವ್ ಆ ದರ್ಜೆಗೆ ಇದು ಬರ್ತೇವೆ. ನಾವ್ ಸನ್ಯಾಸಿಯಾಗಿ ನಡ್ಕೊಳಕ್ ಆಗಲ್ಲ. ಸೊ ಅದೇ ಹೇಳ್ತಾ ಇರೋದು, ಮುಂಚೆನೆ ಅದ್ ಮಾಡಿದ್ರೆ ಏನಾಗತ್ತೆ, ಓ ನೋಡಪ್ಪ ಇವ್ನ ಎಷ್ಟು ಗ್ರೇಟ್ ವ್ಯಕ್ತಿ ಅಂತ ಜನ ಹೇಳ್ಬೋದು, ಜನ ಮೇ ಬಿ ಹೊಗಳ್ಬೋದು ನಮ್ಗೆ, ಓ ಶಬಾಷ್ಗಿರಿ ಹೊಡಿಬೋದು. ಆದ್ರೆ ಒಳಗಡೆ ನಮ್ಗೆ ಗೊತ್ತಿರುತ್ತೆ ನಾವ್ ಎಷ್ಟು ಮುಂದೆ ಗೊತ್ತಿದ್ದೀವಿ, ನಮ್ಗೆ ಎಷ್ಟು ಕಷ್ಟ ಆಗ್ತದೆ, ಎಷ್ಟು ವೈರಾಗ್ಯತೆ ನಮ್ಮಲ್ಲಿ ಬಂದಿದೆ. ಅದಕ್ಕೆ ಈ ತರ ಒಂದು ಥಾಟ್ ಕರೆಕ್ಟ್ ಅಲ್ಲ, ಈ ತರ ಒಂದು ಆಲೋಚನೆ ವಿಧಾನ ಸರಿಯಲ್ಲ ಅಂತ ಹೇಳ್ತಾರೆ. ಸ್ಕಿಲ್ಫುಲಿ ಅವಾಯ್ಡ್. ಅದಕ್ಕೆ ಅರ್ಜುನನು ಅಷ್ಟೇ, ಇದನ್ನ ಹೆಂಗಾರು ಮಾಡಿ ತಪ್ಪಿಸ್ಕೊಳ್ಳೋಣಪ್ಪ, ಯುದ್ಧ ಮಾಡಿದ್ರೆ ಯಾವ್ದೇ ಹೆಂಗಾರು ಮಾಡಿ ತಪ್ಪಿಸ್ಕೊಂಡ್ಬಿಟ್ಟು ನನ್ ಪಾಡಿ ನಾನು ಸೇಫ್ ಆಗಿರ್ತೀನಿ ನೋಡಿ, ನಾನು ಒಳ್ಳೆ ವ್ಯಕ್ತಿ ಅಂತ ಅನ್ಸ್ಕೊಂತೀನಿ. ನಾನು ನೋಡಿ ಯುದ್ಧ ಮಾಡಕ್ ನಾನು ತಯಾರಿಲ್ಲ, ನಾನು ಕೆಟ್ಟೋನಲ್ಲ, ನಾನು ಯಾವ್ದೇ ರೀತಿ ಹಿಂಸೆ ಮಾಡೋದಿಲ್ಲ ನೋಡಿ, ನಾನು ಎಷ್ಟು ಒಳ್ಳೆ ವ್ಯಕ್ತಿ. ಎಲ್ರಿಗೂ ಆಕ್ಚುಲಿ ಅದೇ ಇಷ್ಟ, ನಾವು ಒಳ್ಳೆಯವರು ಅಂತ ನಮ್ಗೆ ಅನ್ಸ್ಕೊಳಕ್ ನಮ್ಗೆ ತುಂಬಾ ಇಷ್ಟ ಆಕ್ಚುಲಿ. ನಾವ್ ಯಾವ್ದೇ ರೀತಿ ಘೋರ ಕಾರ್ಯ ಮಾಡಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ. ಬಟ್ ಯಾವಾಗ ಅದು ಕೂಡ ಒಂದ್ ರೀತಿ ಸ್ವಾರ್ಥ ಅಂತ. ಅದು ರೀತಿ ನಾನು ಹಿಂಸೆ ಮಾಡಲ್ಲ, ಯುದ್ಧ ಮಾಡಲ್ಲ, ಅಥವಾ ನಮ್ ಕರ್ತವ್ಯ ಮಾಡಲ್ಲ ಅಥವಾ ಇನ್ನೇನಾದ್ರೂ ನಾವ್ ನಿರಾಕರಿಸ್ತಾ ಇದ್ವಿ, ಅದು ನಮ್ ಸ್ವಾರ್ಥನೆ. ಅದ್ರಲ್ಲೂ ಏನೋ ನಮ್ಗೆ ಎಂಜಾಯ್ಮೆಂಟ್ ಸಿಗ್ತಾ ಇದೆ, ಓ ನಾ ತುಂಬಾ ಒಳ್ಳೆಯವನಂತ ಅನ್ಸ್ಕೋಬೇಕು ಅಂತ. ಯಾವಾಗ ಕೃಷ್ಣ ಭಗವಂತ ಕೊಟ್ಟಿದ್ದಾನೋ ಆದೇಶ, ಅವನೇ ನಮ್ಗೆ ಡೈರೆಕ್ಟ್ ಆಗಿ ಹೇಳ್ತಿದ್ಮೇಲೆ, ಈಗ ಅರ್ಜುನನ್ ಕೇಸಲ್ಲಿ ಅದನ್ನ ನಿರಾಕರಿಸಿ ನನ್ ಮನ್ಸಿಗೆ ಅನ್ಸಿದ್ರಿಂದ ನಾನು ಮಾಡ್ತೀನಿ ಅಂದ್ರೆ ಅದು ತಪ್ಪಾಗುತ್ತೆ, ಅದು ಧರ್ಮ ಆಗೋದಿಲ್ಲ. ಯಾಕಂದ್ರೆ ಭಗವಂತ ಯಾವಾಗ್ಲೂ ಕರೆಕ್ಟ್ ಆಗಿ ಹೇಳ್ತಾನೆ, ಧರ್ಮಕ್ಕೆ ಸಾಕ್ಷಾತ್ ಭಗವತ್ ಪ್ರಾಣಿ. ಧರ್ಮ ಕೊಟ್ಟಿರೋದೇ, ಸೃಷ್ಟಿ ಮಾಡಿರೋದೇ ಭಗವಂತ. ಅವನೇ ಸುಪ್ರೀಂ ಕೋರ್ಟ್ ಜಡ್ಜ್. ನಾವು ಜಡ್ಜಿಗೆ ಜಡ್ಜ್ಮೆಂಟ್ ಕೊಡ್ಬೇಕಾಗಿಲ್ಲ, ರೈಟ್? ಸೊ ಅದ್ರ ಅರ್ಜುನನು ಅವನ ಒಂದು ಕರ್ತವ್ಯದಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡ್ತಾನೆ. ಹಾಗಾಗಿ ಎಷ್ಟೊಂದೆಲ್ಲ ಧರ್ಮದಲ್ಲಿ ಎಷ್ಟೆಲ್ಲ ಸೂಕ್ಷ್ಮತೆ ಇರುತ್ತೆ. ಓಕೆ, ಯಾವ್ದು ನಾವ್ ಅನ್ಕೋಬಹುದು ನಾವು ಮಾಡ್ತಾ ಇರೋದು ಧರ್ಮ, ನಾವು ನಡ್ಸ್ಕೊಂಡು ಹೋಗ್ತಾ ಇರೋದು ಧರ್ಮ, ಅದ್ರಲ್ಲೂ ಎಷ್ಟೊಂದೆಲ್ಲ ಅಳುಕುಗಳಿರುತ್ತೆ, ತಪ್ಪುಗಳಿರುತ್ತೆ. ಅದನ್ನ ಇಲ್ಲಿ ಇನ್ನು ಚೆನ್ನಾಗಿ ಅರ್ಥ ಮಾಡಿಸಿ ತಿಳಿಸ್ಕೊಡ್ತಾರಲ್ಲ ಆಚಾರ್ಯ ಭಾಷೆ. ನಾವು ಮೊನ್ನೆ ಮೊದಲನೇ ಅಧ್ಯಾಯದಲ್ಲಿ ಓದ್ತಾ ಇದ್ದಂಗೆ, ನಾವು ನಿಮಿತ್ತ ಮಾತ್ರರಾಗಿರೋದಕ್ಕೆ ಪ್ರಯತ್ನ ಮಾಡಿ. ಭಗವಂತನ ಕೈಯಲ್ಲಿ ನಾವು ನಿಮಿತ್ತ ಮಾತ್ರರಾಗಿ ಇರ್ಬೇಕಷ್ಟೇ. ನಾವು ಡಾಮಿನೇಟ್ ಮಾಡ್ಬಿಟ್ಟು ನಮ್ ಸ್ವಂತ ಆಲೋಚನಾ ಶಕ್ತಿ, ನಮ್ಮ ಸ್ವಂತ ಬುದ್ಧಿ ಶಕ್ತಿ ಯೋಚನೆ ಮಾಡಿದ್ರೆ ಎಷ್ಟೊಂದ್ ಸರಿ ತಪ್ಪಾಗ್ಬಿಡುತ್ತೆ. ಈಗ ತಂದೆ ತಾಯಿ ಮುಂದೆ ಮಕ್ಳು ಹೇಳ್ದಾಗ ನಾವ್ ಹೇಳೋದು, ಸೂರ್ಯಂಗೆ ಟಾರ್ಚ್ ಬಿಡ್ಕೆ ಆಗ, ಗುರುಗೆ ತಿರುಮಂತ್ರ ಹೇಳಿದ ಆ ತರ ಇಲ್ಲಿ ತಿಳಿಸ್ಕೊಡ್ತಾರೆ. ಮುಂದುವರ್ಸ್ತೀನಿ 2ನೇ ಶ್ಲೋಕಕ್ಕೆ. ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿಂ ಮೋಹಯಸೀವ ಮೇ ತದೇಕಂ ವದ ನಿಶ್ಚಿತ್ಯ ಯೇನ ಶ್ರೇಯೋಹಮಾಪ್ನುಯಂ. ಶ್ಲೋಕ ಅನುವಾದ. ಐಫೋನ್ ಮಾತಾಜಿ, ಯಾರು ನಿಮ್ಮ ಹೆಸರು ಮಾತಾಜಿ? ಗಿರಿಜಾದೇವಿ ಅಲ್ವಾ ಮಾತಾಜಿ? ಹರೇ ಕೃಷ್ಣ. ಗಿರಿಜಾದೇವಿ ಮಾತಾಜಿ ಇದ್ದೀರಾ? ಹೇಳ ಮಾತಾಜಿ. ಮಾತಾಜಿ ಒಂದು ನಿಮಿಷ. ವೀರ್ ಪ್ರಭು ಹರೇ ಕೃಷ್ಣ ಇದ್ದೀರಾ ಪ್ರಭು? ಯಶೋಧ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಹರೇ ಕೃಷ್ಣ. 2ನೇ ಶ್ಲೋಕ ಮತ್ತೆ ಅನುವಾದ ಓದ್ತೀರಾ? 3ನೇ ಅಧ್ಯಾಯ. ಹರೇ ಕೃಷ್ಣ. ಶ್ಲೋಕ 2. ಶ್ರೇಣೇವ ವ್ಯಾಖ್ಯೇನ ಬುದ್ಧಿಂ ಮೋಹಯಸೀವ ಮೇ ತದೇಕಂ ವದ ನಿಶ್ಚಿತ್ಯ ಯೇನ ಶ್ರೇಯೋ ಅಮಾಪ್ನುಯಾಮ್. ಅನುವಾದ: ನಿನ್ನ ಸಂದಿಗ್ಧಾರ್ಥದ ಮಾತುಗಳಿಂದ ನನ್ನ ಬುದ್ಧಿಗೆ ಮೋಹವು ಕವಿಯುತ್ತಿದೆ, ಆದುದರಿಂದ ದಯೆ ಇಟ್ಟು ನನಗೆ ಅತ್ಯಂತ ಶ್ರೇಯಸ್ಕರವಾದ ಮಾರ್ಗವನ್ನು ನಿಶ್ಚಯವಾಗಿ ತಿಳಿಸು. ಬೇಡ ಮಾತಾಜಿ, ಬೇಡ. ಹರೇ ಕೃಷ್ಣ ಥ್ಯಾಂಕ್ ಯು ಮಾತಾಜಿ, ಧನ್ಯವಾದ. ಸೊ ಈಗ ಅರ್ಜುನ ಮತ್ತೆ ಒತ್ತಡಿಸ್ಬಿಟ್ಟು ಹೇಳ್ತಾನೆ, ಏನ್ ಹೇಳ್ತಾನೆ? ಈ ಒಂದು ನಿನ್ನ ಸಂದಿಗ್ಧಾರ್ಥ
ವಾದಂತ ಮಾತುಗಳಿಂದ ನನ್ನ ಬುದ್ಧಿಗೆ ಮೋಹವು ಕವಿಯುತ್ತೆ. ಅಲ್ವಾ, ಅರ್ಜುನನ ಒಂದು ಬುದ್ಧಿಗೆ ಮೋಹ ಕವಿಯೋದು. ಮೋಹ ಕವಿಯೋದು ಅಂದ್ರೆ ಏನರ್ಥ? ಎಷ್ಟೊಂದ್ಸರಿ ನಾವು ತಾಯಂದ್ರು ಎಸ್ಪೆಷಲಿ ಅಲ್ವಾ, ನಮ್ಮ ಮಕ್ಕಳ ವಿಷಯದಲ್ಲಿ ತುಂಬಾ ಮೋಹಿತರಾಗಿರ್ತೀವಿ ಅಲ್ವಾ. ಬೆಳಿಗ್ಗೆ ಎಪ್ಸು ಅಂದ್ರೆ ನಾವು ಎಪ್ಸೋದಕ್ಕೆ ಇನ್ನೂ ಪಾಪ ಅರ್ಧ ಗಂಟೆ ಮಲ್ಕೊಳ್ಳಿಬೇಕು ಅಲ್ವಾ. ಇದು ಮೋಹ. ಇದೆ ನಮಗ್ ಗೊತ್ತು, ಅವ್ರು ಬೇಗ ಎದ್ರೆ ಡಿಸಿಪ್ಲಿನ್ ಆಗಿದ್ರೆ ಬೇಗ ಎಷ್ಟೆಲ್ಲ ಕಾರ್ಯ ಮಾಡ್ಕೋಬಹುದು, ಏನಾರು ಓದ್ಕೋಬಹುದು, ಏನಾರು ಕಲ್ತ್ಕೋಬಹುದು ಅಂತ. ಬಟ್ ಆದ್ರೂ ನಮ್ಮ ಒಂದು ಮೋಹದಿಂದ ನಾವೇನ್ ಮಾಡ್ತೀವಿ, ಸ್ವಲ್ಪ ತಪ್ಪು ಕಾರ್ಯ ಮಾಡ್ತೀವಿ ಅಲ್ವಾ. ಅದೇ ಒಂದು ಟೀಚರ್ ಆದ್ರೆ ಅದೇ ರೀತಿ ಒಂದು ಮೋಹದಿಂದ ನಡ್ಕೊಳ್ಳೋದು ಕ್ಲಾಸಲ್ಲಿ ಅಲ್ವಾ. ಎಲ್ಲಾ ಸ್ಟೂಡೆಂಟ್ಸ್ ಒಂದು ಕಟ್ನಿಟ್ಟಾಗಿ ನೋಡ್ತಾರೆ. ಅದೇ ವ್ಯತ್ಯಾಸ. ಅದಕ್ಕೆ ನಾವು ಸ್ಕೂಲ್ ಕಳ್ಸೋದು. ಇಲ್ಲಾಂದ್ರೆ ನಾವೇ ಸ್ಕೂಲ್ ಮಾಡ್ಬೋದು, ಆಕ್ಚುಲಿ ನಾವೇ ಮನೇಲೆ ಪಾಠ ಹೇಳ್ಕೊಡ್ಬೋದು. ಬಟ್ ನಾವು ಅಷ್ಟೊಂದು ಸ್ಟ್ರಿಕ್ಟ್ ಆಗಿರಕ್ ಆಗಲ್ಲ, ಯಾಕಂದ್ರೆ ಮೋಹ ನಮ್ಗೆ ಅಡ್ಡ ಬರ್ತದೆ. ಸೊ ಮೋಹ ಯಾವಾಗ್ಲೂ ಏನ್ ಮಾಡುತ್ತೆ, ಬುದ್ಧಿನ ಕವರ್ ಮಾಡ್ಬಿಡುತ್ತೆ. ಬುದ್ಧಿಗೆ ಯಾವ್ದೇ ರೀತಿ ಮೋಹ ಇರಲ್ಲ. ಬುದ್ಧಿ ಸರಿ ತಪ್ಪು ಇಷ್ಟೇ ಹೇಳತ್ತೆ, ಜಡ್ಜ್ ತರ, ನ್ಯಾಯಾಧೀಶ ತರ. ಇದು ಸರಿ, ಇದು ತಪ್ಪು, ಇದು ಮಾಡ್ಬೇಕು, ಇದು ಮಾಡ್ಬಾರ್ದು ಅಷ್ಟೇ. ಬಟ್ ಮೋಹ ಅಂದ್ರೆ ಎಲ್ಲಿಂದ ಬರುತ್ತೆ? ನಮ್ಮ ಮನ್ಸಿಂದ ಬರುತ್ತೆ. ಫೀಲಿಂಗ್ಸ್, ಭಾವನೆ, ಇಮೋಷನ್. ಅದೇನ್ ಮಾಡುತ್ತೆ, ಅಯ್ಯೋ ಪರವಾಗಿಲ್ಲ, ಹೋಗ್ಕೊಳ್ಳಿ ಬಿಡು ಅಲ್ವಾ. ಈ ತರ ಏನಾಗುತ್ತೆ, ಅವಾಗ ನಾವು ಎಷ್ಟೊಂದ್ಸರಿ ತಪ್ಪುಗೆ ಎನ್ಕರೇಜ್ ಮಾಡ್ಬಿಡ್ತೀವಿ. ಇಲ್ಲಾದ್ರೆ ಅರ್ಜುನಂಗೂ ಆಗ್ತಾ ಇರೋದು. ಈಗ ಸಂದಿಗ್ಧಾರ್ಥವಾದಂತ ಮಾತುಗಳಿಂದ ನನ್ನ ಬುದ್ಧಿಯು ಮೋಹವು ಕಲಿಯುತ್ತಿದೆ. ಆದುದರಿಂದ ದಯವಿಟ್ಟು ನನಗೆ ಅತ್ಯಂತ ಶ್ರೇಯಸ್ಕರವಾದಂತ ಮಾರ್ಗವನ್ನು ನಿಶ್ಚಯವಾಗಿ ತಿಳಿಸು. ಶ್ರೇಯಸ್ಕರವಾದಂತ ಮಾರ್ಗನ ಕೇಳ್ತದ ನಚ್ಚು. ನಮ್ಮ ಶ್ರೇಯಸ್ ಯಾವ್ದ್ರಲ್ಲಿದೆ ಅನ್ನೋದು ಯಾರು ಹೇಳಬಲ್ಲೆ? ನಮ್ಗಿಂತ ಉತ್ತಮವಾದಂತ ಸ್ಥಾನದಲ್ಲಿರೋ ಹೇಳಕ್ಕಾಗಲ್ಲ, ನಮಗ್ ಸಮಾನವಾಗಿರೋ ಹೇಳಕ್ಕಾಗಲ್ಲ. ನಮ್ ಫ್ರೆಂಡ್ಸ್ ಹತ್ರ ಹೋಗ್ಬಿಟ್ಟು ನನಗೇನಪ್ಪ ಬೆಸ್ಟ್, ನನಗೇನ್ ಒಳ್ಳೇದು ಅಂತ ಕೇಳಿದ್ರೆ ಹೇಳಕ್ಕಾಗಲ್ಲ. ನಮ್ ಫ್ರೆಂಡ್ಸ್ಗೆ ಹೆಂಗ್ ಗೊತ್ತಿರುತ್ತೆ, ನಮ್ ಕೊಲೀಗ್ಸ್ಗೆ ಹೆಂಗ್ ಗೊತ್ತಿರುತ್ತೆ ಅಲ್ವಾ. ನಮ್ ಜೊತೆ ಓದೋವಂತ ವ್ಯಕ್ತಿಗಳಿಗೆ ಏನ್ ಗೊತ್ತಿರುತ್ತೆ ನಮ್ ಶ್ರೇಯಸ್ ಅವ್ರು ಹೆಂಗ್ ಹೇಳಕ್ಕಾಗಲ್ಲ. ಎಷ್ಟೋ ಜನ 12th ಪಾಸ್ ಮಾಡಿದ್ಮೇಲಲ್ವಾ, ಅವ್ರ ಫ್ರೆಂಡ್ಸ್ ಏನ್ ಮಾಡ್ತಾರೋ ಫಾಲೋ ಮಾಡ್ತಾರೆ. ಇವ್ನು ಈ ಕಾಲೇಜ್ ಇಂಜಿನಿಯರಿಂಗ್ ಹೋದ್ರೆ ಅವನು ಇದೇ ಕಾಲೇಜ್ ಇಂಜಿನಿಯರಿಂಗ್ ಹೋಗ್ತಾರೆ, ಅಥವಾ ಅವ್ನ ಏನಾದ್ರು ಮೆಡಿಕಲ್ ತಗೊಂಡ್ರೆ ಇವನು ಮೆಡಿಕಲ್ ಅದು ಸುಮ್ನೆ ನಾವು ಫಾಲೋ ಮಾಡ್ತೀವಿ, ಸುಮ್ನೆ ಫ್ರೆಂಡ್ಸ್ ಅಂತ ಕೇಳ್ತೀವಿ, ವಿಚಾರಿಸ್ತೀವಿ. ಬಟ್ ಅದು ಸಾಕಾಗಲ್ಲ. ಅದನ್ನು ನಮ್ಗಿಂತ ಉತ್ತಮವಾಗಿರೋಂಥ ಸ್ಥಾನ ಟೀಚರ್ಸ್ ಅಲ್ವಾ, ಅಥವಾ ಪೇಪರ್ ಅಲ್ಲಿ, ನ್ಯೂಸ್ ಪೇಪರ್ ಅಲ್ಲಿ, ಅಥವಾ ರಿಸರ್ಚ್ ಮಾಡ್ಬೋದು ಇಂಟರ್ನೆಟ್ ಅಲ್ಲಿ, ಯಾವ ಕಾಲೇಜು ಏನಿದೆ, ಏನ್ ಸಬ್ಜೆಕ್ಟ್ಸ್ ಇದೆ ಅಲ್ವಾ, ಯಾವ ಕಾಲೇಜ್ ಯಾವ ತರ 10 ವರ್ಷದ ಹೇಗ್ ಪರ್ಫಾರ್ಮ್ ಮಾಡ್ಕೊಂಡ್ ಬಂದಿದೆ, ಯಾವ ಕಾಲೇಜಲ್ಲಿ ಜಾಸ್ತಿ ನಮ್ಗೆ ಪ್ರೋಗ್ರೆಸ್ ಆಗತ್ತೆ, ಎಲ್ಲಿ ಚೆನ್ನಾಗ್ ಕಂಪ್ನಿಗಳು ಬರುತ್ತೆ ಅಲ್ವಾ. ಎಷ್ಟೆಲ್ಲ ಇದೆ ನಮ್ಗೆ ಅದ್ರ ಬಗ್ಗೆ. ಆ ಟಾಪಿಕ್ ಅಲ್ಲಿ ರಿಸರ್ಚ್ ಮಾಡಿ ತಿಳ್ಕೊಂಡು ನಾವು ಒಂದು ನಿರ್ಣಯ ತಗೊಳಕ್ಕೆ ಅಲ್ವಾ. ಇವಾಗ ಗೂಗಲ್ ಆಗಿರ್ಬೋದು, ಅಥವಾ ನ್ಯೂಸ್ ಪೇಪರ್ ಆಗಿರ್ಬೋದು, ಅಥವಾ ಕಾಲೇಜ್ ಬಗ್ಗೆ ರಿಸರ್ಚ್ ಮಾಡೋದಾಗಿರ್ಬೋದು. ಉತ್ತಮ ಒಂದು ಶ್ರೇಯಸ್ಕರವಾದಂತ ವ್ಯಕ್ತಿಗಳ ಜೊತೆ ನಾವು ಕೇಳಿ ತಿಳ್ಕೊಂಡ ನಮಗೆ ಇನ್ನೂ ಹೆಚ್ಚು ಇನ್ಫಾರ್ಮೇಶನ್ ಗೊತ್ತಾಗುತ್ತೆ, ಇನ್ನು ಹೆಚ್ಚು ಕರೆಕ್ಟ್ ನಿರ್ಣಯ ತಗೊಳುತ್ತೆ. ಅದೇ ರೀತಿ ಜೀವನದಲ್ಲೂ ಅಷ್ಟೇ. ಈಗ ಗೊಂದಲಕ್ಕೊಳಗಾದಾಗ, ಈ ತರ ಮೋಹ ಏನು ಕಪ್ಪಿದಾಗ, ನಮ್ಗಿಂತ ಶ್ರೇಯಸ್ಕರವಾಗಿರುವಂತ ಪೊಸಿಷನ್ ಇರೋಂಥ ವ್ಯಕ್ತಿಯವ್ರನ್ನ ನಾವು ವಿಚಾರಿಸ್ತೀವಿ. ಶ್ರೇಷ್ಠಕರವಾದ ಪೊಸಿಷನ್ ನಮ್ಮ ತಂದೆ ತಾಯಿ ಗುರು ಹಿರಿಯರಾಗಿರ್ಬೋದು. ಇಂಥವ್ರನ್ನ ಕೇಳಿ ತಿಳ್ಕೊಂಡಾಗ ನಮಗೆ ಒಂದು ಐಡಿಯಾ ಬರುತ್ತೆ ಅಲ್ವಾ. ಎಷ್ಟೆಲ್ಲ ನಮ್ಗೆ ಓಕೆ ಯಾವ ಮಾರ್ಗನ ತಗೋಬೇಕು ಯೋಚನೆ ಮಾಡಿ ನಾವು ಒಂದು ನಿರ್ಣಯ ತಗೋಬೇಕು. ಸುಮ್ಮನೆ ಸಿಂಪ್ಲಿ ಬ್ಲೈಂಡ್ ಆಗಿ ನಾವು ಮುಂದುವರಿಯೋದಿಲ್ಲ. ಈಗ ಅರ್ಜುನ ಕೂಡ ಅದೇ ಕೇಳಿ ತಿಳ್ಕೊತಾರೆ ಆಕ್ಚುಲಿ. ಭಗವಂತನೇನು ಉದ್ದೇಶ ಇಲ್ಲ ಇವನಿಗೆ, ಅರ್ಜುನನಿಗೆ ಈ ತರ ಒಂದು ಕನ್ಫ್ಯೂಸ್ ಆಗೋ ರೀತಿಯಲ್ಲಿ ಏನು ಕೃಷ್ಣ ಹೇಳಿಲ್ಲ. ಕೃಷ್ಣ ಇಲ್ಲಿವರೆಗೂ ತುಂಬಾ ಬಿಡಿಸಿ ಹೇಳ್ತಾ ಇದ್ದಾರೆ. ಅದೇ ಅರ್ಜುನನಿಗೆ ತಗೊಳ್ಳೋ ಅಷ್ಟು ಕೆಪಾಸಿಟಿ ಇಲ್ಲ. ಅದಕ್ಕೆ ಮತ್ತೆ ಮತ್ತೆ ಕೇಳಿ ತಿಳ್ಕೊತಾನೆ, ಇನ್ನು ಕ್ಲಿಯರ್ ಆಗಿ ನಾನು ತಿಳಿಸ್ತೀನಿ. ಯಾಕಂದ್ರೆ ಭಗವದ್ಗೀತೆಯಲ್ಲಿ ಏನು ವಿಷಯ ಇದೆ, ಏನು ನಿಜವಾದ ರಸ ಇದೆ ಅನ್ನೋದು ಸೀರಿಯಸ್ ಆಗಿರೋ ಸ್ಟೂಡೆಂಟ್ಸ್ ಬೇಕು. ಅಂದ್ರೆ ಸ್ಕೂಲಲ್ಲಿ ಎಷ್ಟೊಂದ್ಸರಿ ಪಾಠ ಮಾಡ್ಬಿಡ್ತಾರೆ ಟೀಚರ್, ಬಟ್ ಸೀರಿಯಸ್ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಅದನ್ನ ಮತ್ತೆ ಓದಿ ಮತ್ತೆ ತಿಳ್ಕೊಂಡು, ಅದ್ರ ಏನಾರ ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ಬರ್ಕೊಂಡು ಟೀಚರ್ ಹತ್ರ ಹೋಗಿ ಕೇಳಿ ತಿಳ್ಕೊಂಡು ಕ್ಲಾರಿಫೈ ಮಾಡ್ಕೊತಾರೆ. ಹೌದಾ? ನಾನು ಅಷ್ಟೊಂದ್ಸರಿ ಎಕ್ಸಾಮ್ ಟೈಮಲ್ಲಿ ಟೀಚರ್ ಮನೆಗೆ ಹೋಗ್ಬಿಟ್ಟು ಕೇಳ್ತಿರ್ತಾರೆ, ತಿಳ್ಕೊತಿದ್ರು. ಅವ್ರು ತಲೆ ತಿಂದ್ಬಿಡ್ತಿದ್ರು, ಅರೆ ಇದು ನಂಗೆ ಇದು ಅರ್ಥ ಆಗಿಲ್ಲ ಸರ್, ಇದು ನಂಗೆ ಅರ್ಥ ಆಗಿಲ್ಲ. ಸೊ ನಾವು ಕೇಳಿ ತಿಳ್ಕೊಂಡಾಗ ನಮಗೆ ಗೊತ್ತಾಗುತ್ತೆ, ನಮ್ಗೆ ಕ್ಲಿಯರ್ ಆಗುತ್ತೆ. ರೈಟ್? ಕೇಳಿ ತಿಳ್ಕೊಂಡ್ರೆ ನಮ್ಗೆ ಎಕ್ಸಾಮ್ ಸಡನ್ನ ಪ್ರಶ್ನೆ ಬಂದಾಗ ಏನಂತ ಬರೀತಾರೆ. ಅದೇ ರೀತಿ ಹೇಳ್ತಾ ಇರೋದು, ಯಾರು ಭಗವದ್ಗೀತೆಯ ಒಂದು ವಿಷಯನ ಸೀರಿಯಸ್ ಆಗಿ ತಿಳ್ಕೊಬೇಕಂತ ಬಯಸ್ತಾರೋ, ಭಗವದ್ಗೀತೆಯ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳಲು ಬಯಸುವ ಎಲ್ಲ ಗಂಭೀರ ಅಭ್ಯಾಸಿಗಳಿಗಾಗಿ ಅರ್ಜುನನು ತನ್ನ ಪ್ರಶ್ನೆಗಳ ಮೂಲಕ ಕೃಷ್ಣ ಪ್ರಜ್ಞೆಯ ಮಾರ್ಗವನ್ನು ಸ್ಪಷ್ಟಪಡಿಸುತ್ತಿದ್ದಾನೆ. ಏನ್ ಕೃಷ್ಣ ಪ್ರಜ್ಞೆ ಮಾರ್ಗ ಅಂದ್ರೆ ಏನ್ ಭಗವಂತನ ಪ್ರಜ್ಞೆದಲ್ಲಿ ಇರೋದು ಅಂದ್ರೆ ಏನ್ ಅರ್ಥ? ಅಂದ್ರೆ ಏನ್ ನಾವು ಕಾರ್ಯ ಮಾಡೋದು ಬಿಟ್ಕೊಡದ, ನಮ್ ಡ್ಯೂಟಿ ಮಾಡೋದು ಬಿಟ್ಕೊಡದ,
ಏನು ಅಂತ ಕೇಳಿರ್ತಾರೆ ಅರ್ಜುನ್. ಸೊ ನಮ್ಗೆಲ್ರಿಗೂ ಬೇಕಲ್ವಾ ಉತ್ತರ? ಎಲ್ರಿಗೂ ಬೇಕು ಆಕ್ಚುಲಿ. ಅಂದ್ರೆ ನಾವೆಲ್ಲ ಮನೆ ಬಿಡ್ಬೇಕಾ, ನಾವು ಡ್ಯೂಟಿ ಮಾಡೋದು ಬಿಟ್ಕೊಡ್ಬೇಕಾ, ಮಕ್ಳು ನೋಡ್ಕೊಂಡು ಬಿಟ್ಕೊಡ್ಬೇಕಾ, ಅಡಿಗೆ ಕೆಲಸ ಮಾಡೋದು ಬಿಟ್ಕೊಡ್ಬೇಕಾ? ಅರ್ಜುನ ಮಾಡ್ದಂಗ್ ನಾವ್ ಮಾಡ್ಬೇಕಾ? ಅರ್ಜುನ ಯೋಚನೆ ಮಾಡ್ದಂಗ್ ನಾವು ಯೋಚನೆ ಮಾಡ್ಬೇಕಾ? ಕೃಷ್ಣ ಅದೇ ಹೇಳ್ತಿರ್ತ ಎಲ್ರಿಗೂ ಅಲ್ಲ. ಅದೇ ನಾವು ನೋಡ್ತೀವಿ ಈಗ. ಶ್ರೀ ಭಗವಾನುವಾಚ, ಈಗ ಭಗವಂತ ಮಾತಾಡ್ತಾ ಇದ್ದಾರೆ. ಲೋಕೇಸ್ಮಿನ್ ದ್ವಿವಿಧ ನಿಷ್ಠಾ ಪುರಾ ಪ್ರೋಕ್ತ ಮಯಾ ನಘ ಜ್ಞಾನಯೋಗೇನ ಸಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಹೇಳ್ತೀರಾ ಶ್ಲೋಕ ಅನುವಾದ? ಲಕ್ಷ್ಮೀ ಮಾತಾಜಿ ಹೇಳ್ತೀರಾ? ಹರೇ ಕೃಷ್ಣ. ಲಕ್ಷ್ಮಿ ಎಂ ಮಾತಾಜಿ. ಹೇಳ್ತೀರಾ? ನೋಡ್ಲಾ ಮಾತಾಜಿ? ಸುಜಾತ ಮಾತಾಜಿ ಹೇಳ್ತಾರಾ? ಗೀತಾ ಮಾತಾಜಿ, ಗೀತಾ ಒಳಗಡೆ ಮಾತಾಜಿ ಹೇಳ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ. ಶ್ಲೋಕ 3. ಶ್ರೀ ಭಗವಾನುವಾಚ ಲೋಕೇಸ್ಮಿನ್ ದ್ವಿವಿಧ ನಿಷ್ಠಾ ಪುರಾ ಪ್ರೋಕ್ತ ಮಯಾ ಘನ ಜ್ಞಾನಯೋಗೇನ ಸಾಂಖ್ಯಾನಂ ಕರ್ಮಯೋಗೇನ ಯೋಗಿನಾಂ. ಅನುವಾದ. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು: ಪಾಪರಹಿತನಾದ ಅರ್ಜುನನೇ, ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯಲು 2 ಬಗೆಯ ಮನುಷ್ಯರು ಪ್ರಯತ್ನಿಸುತ್ತಾರೆ ಎಂದು ಆಗಲೇ ಹೇಳಿದ್ದೇನೆ. ಕೆಲವರು ಅದನ್ನು ಅನುಭವ ಗಮ್ಯನಾದ ತತ್ವಜ್ಞಾನದ ಊಹೆಯ ಮೂಲಕ ಸಾಧಿಸುವ ಪ್ರವೃತ್ತಿಯರಾಗಿರುತ್ತಾರೆ. ಕೆಲವರು ಭಕ್ತಿ ಸೇವೆಯ ಮೂಲಕ ಸಾಧಿಸುವ ಪ್ರವೃತ್ತಿಯರಾಗಿರುತ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ನೋಡಿ, ಇಲ್ಲಿ ಭಗವಂತ 2ನೇ ಅಧ್ಯಾಯದಲ್ಲಿ 2 ವಿಷಯ ತಿಳಿಸ್ಕೊಟ್ಟಿದ್ದಾರೆ ಅಲ್ವಾ? ಒಂದು ಏನು? ಒಂದು ಸಾಂಖ್ಯ. ಸಾಂಖ್ಯ ಅಂದ್ರೆ ಏನು? ಶರೀರ ಬೇರೆ, ಆತ್ಮ ಬೇರೆ. ಶರೀರ ಅನ್ನೋದು ಶಾಶ್ವತ ಅಲ್ಲ, ಆತ್ಮ ಅನ್ನೋದು ಶಾಶ್ವತ ಅಲ್ವಾ? ನಾವೆಲ್ಲರೂ ನಮ್ಮ ಆತ್ಮದಿಂದ ನಮ್ಮನ್ನ ನಾವು ಗುರ್ತಿಸ್ಕೋಬೇಕು. ಸೊ ಈ ಒಂದು ನಾಲೆಜ್ ಏನಿದೆ, ಈ ಕೆಲವರು ಏನಂತಾರೆ ಎಂಪರಿಕಲ್ ಫಿಲಾಸಫರ್ಸ್ ಎಲ್ಲ ಹೇಳ್ತಾರೆ. ಅಂದ್ರೆ ಇದು ಇದು ಆತ್ಮನ, ಇದು ಜಡನ, ಇದು ಜೀವಂತನ, ಇದು ಜಡನ, ಇದು ಜೀವಂತನ. ಇದು ಟೇಬಲ್ ಇದೆ. ಈ ಟೇಬಲ್ ಜಡ ವಸ್ತುನ, ಜೀವಂತ ವಸ್ತುನ? ಜಡ ವಸ್ತು. ಪ್ರಾಣಿ ಇದೆ, ಇನ್ಸೆಕ್ಟ್ ಇದೆ, ಇರುವೆ ಇದೆ. ಜಡ ವಸ್ತುನ, ಜೀವಂತ ವಸ್ತುನ? ಜೀವಂತ ಅಲ್ವಾ? ಈ ತರ ಅವರಾಗೆ ಖುದ್ದಾಗಿ ವಿಶ್ಲೇಷಣೆ, ಅವರಾಗೆ ಖುದ್ದಾಗಿ ಪ್ರಯತ್ನ ಮಾಡ್ಕೊಂಡು, ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು ಅದು ಕನ್ಕ್ಲೂಷನ್ ಬರ್ತಾ ಹೋಗ್ತಾರೆ, ಒಂದು ತೀರ್ಮಾನಕ್ಕೆ ಬರ್ತಾ ಹೋಗ್ತಾರೆ. ಇದು ಹೌದಾ, ಇದು ಅಲ್ಲ, ಇದು ಮಾಯೇನಾ, ಇದು ಮಾಯೆ ಅಲ್ವಾ, ಸತ್ಯನಾ, ಇದು ಅಸತ್ಯನಾ, ಈ ಭೌತಿಕ ಪ್ರಪಂಚ ಸತ್ಯನಾ ಅಸತ್ಯನಾ? ಏನದಕ್ಕೆ ಉತ್ತರ ಏನು? ಯಾರು ಹೇಳ್ತೀರಾ? ಈ ಭೌತಿಕ ಪ್ರಪಂಚ ಸತ್ಯನಾ ಅಸತ್ಯನಾ? ಯಾರು ಹೇಳ್ತೀರಾ? ಅಸತ್ಯ ಮಾತಾಜಿ. ಅಸತ್ಯ. ಸತ್ಯನಾ? ಸತ್ಯ ಅಲ್ಲ, ಅಸತ್ಯ. ಟೆಂಪರರಿ. Temporary, ನಾವು sorry. ನಮ್ಮ ಎಕ್ಸ್ಪೀರಿಯನ್ಸ್ ಅಸತ್ಯ ಅಂದ್ರೆ ಏನು? ಅಸತ್ಯ ಅಂದ್ರೆ ಫಾಲ್ಸ್. ಇಸ್ ಇಟ್ ಫಾಲ್ಸ್? ಫಾಲ್ಸ್ ಇದು? ಸತ್ಯ ಮಾತಾಜಿ. ಭೌತಿಕ ಧರ್ಮ ಇಲ್ಲ ಮಾತಾಜಿ, ಅಸತ್ಯ ಅನ್ಕೋತೀನಿ ನಾನು. ಅಸತ್ಯ. ಯಾರು ಹೇಳ್ತೀರಾ? ಲಕ್ಷ್ಮೀ ಮಾತಾಜಿ, ಲಕ್ಷ್ಮೀ ಜಯರಾಮ್ ಮಾತಾಜಿ, ನಾಗಮಣಿ ಮಾತಾಜಿ, ಗಾಯತ್ರಿ ಮಾತಾಜಿ, ಈ ಭೌತಿಕ ಪ್ರಪಂಚ ಸತ್ಯನಾ ಅಸತ್ಯನ? ಸತ್ಯ ಮಾತಾಜಿ. ಸತ್ಯ. ಯಾರು ಹೇಳಿದ್ರು? ಮಾತಾಜಿ ಗಾಯತ್ರಿ, ಯಾರು? ಗಿರಿಜಾದೇವಿ ಮಾತಾಜಿ ನೀವು? ಹೌದು ಮಾತಾಜಿ. ಲಕ್ಷ್ಮೀ ಜಯರಾಮ್ ಮಾತಾಜಿ ಏನಂತೀರಾ? ಮಾತಾಜಿ. ನಾಗವೇಣಿ ಮಾತಾಜಿ ಏನಂತೀರಾ? ಬೇರೆ ಡಿವೋಟೀಸ್ ಕೇಳೋಣ, ಬೇರೆ ಬರ್ತೀನಿ. ಗಾಯತ್ರಿ ಮಾತಾಜಿ? ನಿಜವಾಗಿ ಅಸತ್ಯ, ಆದ್ರೆ ಸತ್ಯ ಐಹಿಕ ಪ್ರಪಂಚ ಇದೆ. ಈ ಭೌತಿಕ ಪ್ರಪಂಚ ಸತ್ಯ. ಆಕ್ಚುಲಿ ಸತ್ಯ ಯಾಕೆ? ಇಲ್ಲಿ ನಾವ್ ಇದೀವಲ್ವಾ, ನಾವಿಲ್ಲಿ ಕೂತಿದ್ದೀವಿ, ಇಲ್ಲಿ ಕೆಲಸ ಮಾಡ್ತಾ ಇದೀವಿ, ಇಲ್ಲಿ ನೋಡ್ತಾ ಇದೀವಿ, ಇದು ಇದೇ ಇದೆ. ಇದು ಇಲ್ಲ ಅಂತ ಹೇಳಕ್ಕಾಗತ್ತ? ಇದೇ ಇಲ್ಲಿ. ಇದು ಭಗವಂತನ ಸೃಷ್ಟಿ. ಭೌತಿಕ ಪ್ರಪಂಚ ಕೂಡ ಭಗವಂತನ ಸೃಷ್ಟಿ ಅಲ್ವಾ? ಭಗವಂತನ ಶಕ್ತಿಯಿಂದ ಮಾಡಿರುವಂತ ಪ್ರಪಂಚ. ಇದು ಸತ್ಯನೇ, ಆದ್ರೆ ಇದು ತಾತ್ಕಾಲಿಕ, ಟೆಂಪರರಿ ಅಲ್ವಾ? ಇದು ಪ್ರಳಯಕ್ಕೊಳಗಾಗ್ತಾ ಇರತ್ತೆ ಈ ಪ್ರಪಂಚ ಅನ್ನೋದು, ಭೌತಿಕ ಪ್ರಪಂಚ.
ಅಲ್ವಾ? ಸೊ ಇದು ಅಸತ್ಯ ಅಲ್ಲ, ಸತ್ಯ ಪ್ರಪಂಚನೇ, ಆದ್ರೆ ತಾತ್ಕಾಲಿಕವಾಗಿ ಇರುತ್ತೆ ಇದಂತ ಪ್ರಪಂಚ. ಮಾತಾಡಿಸಿ. ಸೊ ಈ ಪ್ರಪಂಚ ಸತ್ಯನ ಅಸತ್ಯನ ಅಥವಾ ಯಾವ್ದಾದ್ರು ವಸ್ತು ಮಾಯೆನ ಮಾಯೆ ಅಲ್ವೋ ಅನ್ನೋದರ ಒಂದು ವಿಶ್ಲೇಷಣೆ ಈ ಕೆಲವು ಒಂದು ಕ್ಯಾಟಗರಿ ಆಫ್ ಪೀಪಲ್ ಅಂದ್ರೆ ಜ್ಞಾನಿಗಳು ಇದನ್ನ ಪ್ರಯತ್ನ ಮಾಡ್ತಾ ಇರ್ತಾರೆ. ಇದು ಒಂದ್ ರೀತಿಯಲ್ಲಿ ಆಧ್ಯಾತ್ಮಿಕ ಜೀವನ ನಡೆಸುವಂತ ದಾರಿ. ಓಕೆ, ತುಂಬಾ ಲಾಂಗ್ ಪ್ರಾಸೆಸ್ ಇದೆ, ತುಂಬಾ ಟೀಡಿಯಸ್ ಇದೆ, ತುಂಬಾ ಕಷ್ಟಕರವಾಗಿರುವಂತ ಪ್ರಪಂಚ. ಹೌದು ಅಲ್ವೋ, ಇದು ಮಾಡ್ಬೇಕಾ ಬೇಡ್ವೋ, ತಿನ್ಬೇಕು ತಿನ್ಬಾರ್ದು, ಮಾಯೇನೋ ಅಲ್ವೋ ಅಂದ್ರೆ. ಇನ್ನೊಂದು ಡೈರೆಕ್ಟ್ ಕೃಷ್ಣ ಕಾನ್ಶಿಯಸ್, ಡೈರೆಕ್ಟ್ ಭಕ್ತಿ. ಏನಪ್ಪಾ, ನಮ್ಮ ಆಚಾರ್ಯರೆಲ್ಲ ಹೇಳ್ಕೊಟ್ಟಿದ್ದಾರೆ, ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ, ಪರಂಪರೆಯಲ್ಲಿ ಬರ್ತಾರಂತ ಜ್ಞಾನನ ಸ್ವೀಕರಿಸ್ಬಿಟ್ಟು ಜಸ್ಟ್ ಆಸ್ ಇಟ್ ಈಸ್ ಒಪ್ಕೊಳ್ಳೋದು. ಹೌದು ಭಗವಂತ ಇದ್ದಾನೆ, ನಾವೆಲ್ಲ ಜೀವಿರಾಶಿಗಳು, ನಾವ್ ಈ ಭೌತಿಕ ಪ್ರಪಂಚಕ್ಕೆ ಬಂದಿದ್ದೀವಿ, ಇದೊಂದು ತಾತ್ಕಾಲಿಕವಾದಂತ ಪ್ರಪಂಚ, ಇದೊಂದು ದಿನ ನಾವು ಚರ್ಚೆ ಮಾಡಿದ್ವಿ, ಇದು ದುಃಖಾಲಯ ಅಶಾಶ್ವತ ಪ್ರಪಂಚ. ಸೊ ನನ್ನ ಕರ್ತವ್ಯ ಏನು, ಭಗವಂತನ ಭಕ್ತಿ ಮಾಡ್ಬೇಕು, ನಾವು ಡೈರೆಕ್ಟ್ ಆಗಿ ಭಗವಂತನ ಧಾಮಕ್ಕೆ ಹೋಗ್ಬೇಕು. ಇದು ಎರಡನೇ ರೀತಿ, ಇದು ಡೈರೆಕ್ಟ್ ಇದೆ, ಡೈರೆಕ್ಟ್ ಸ್ಟ್ರೈಟ್ ಟು ದ ಪಾಯಿಂಟ್. ಕೃಷ್ಣ ಕಾನ್ಶಿಯಸ್ನೆಸ್, ಕೃಷ್ಣ ಪ್ರಜ್ಞೆ ಮಾಡ್ಕೊಂಡು. ಓಕೆ, ಬಟ್ ಈ ಸಾಂಖ್ಯದಲ್ಲಿ ಬರೀ ಸಾಂಖ್ಯ ಮಾಡ್ಕೊಂಡಿರೋರಿಗೆ ಪ್ಯೂರಿಫಿಕೇಶನ್ ಸಾಕಾಗಲ್ಲ. ನೋಡಿ, ನಮ್ಮ ಅನರ್ಥಗಳಿಂದ ನಾವು ಹೊರಗೆ ಬರ್ಬೇಕಲ್ವಾ. ನಾನು ಒಂದಿಷ್ಟು ಸ್ಟೆಪ್ಸ್ ಗಳು ಮಾತಾಡಿದ್ವಿ. ಆದವು ಶ್ರದ್ಧಾ, ಸಾಧು ಸಂಘ, ಭಜನೆ ಕ್ರಿಯಾ, ಅನರ್ಥ ನಿವೃತ್ತಿ. ಅನರ್ಥ ನಿವೃತ್ತಿ ಅಂದ್ರೆ ಏನು, ನಮ್ಮೆಲ್ಲ ಅನರ್ಥಗಳನ್ನ ಹೋಗಲಾಡ್ಸ್ಕೊಡ್ಬೇಕು, ಅಂದ್ರೆ ನಮ್ ಪ್ಯೂರಿಫಿಕೇಶನ್, ಚೇತೋದರ್ಪಣ ಮಾರ್ಜನ ಅಲ್ವಾ. ನಮ್ ಚಿತ್ತದಲ್ಲಿರೋಂತ ಏನದು ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯ ಇದೆಲ್ಲ ಹೋಗ್ಲಾಡ್ಸ್ಕೋಬೇಕು. ಇದೆಲ್ಲ ಹೋಗ್ಲಾಡ್ಸ್ಕೊಳ್ಳೋದು ಒಂದು ಪ್ರೊಸೀಜರ್ ಅದು ಕೂಡ. ಏನದಕ್ಕೆ ಪ್ರೊಸೀಜರು, ಅದಕ್ಕೆ ಪ್ರೊಸೀಜರ್ ಬರೀ ತಪಸ್ಸೆ ಮಾಡಿದ್ರೆ ಸಾಕಾಗಲ್ಲ, ಅದಕ್ಕೆ ಸಾಕಷ್ಟು ಸಾಧನೆ ಬೇಕು, ಸಾಕಷ್ಟು ಭಕ್ತಿ ಬೇಕು, ಭಗವಂತನ ನಾಮಸ್ಮರಣೆ, ಇದೆಲ್ಲ ಮಾಡೋದ್ರಿಂದ ನಮ್ಮ ಅನರ್ಥಗಳು ನಿಧಾನವಾಗಿ ಹೋಗುತ್ತೆ. ಓಕೆ, ಸೊ ಈ ಸಾಂಖ್ಯದಲ್ಲಿ ಬರ್ತಾ ಇರೋ ವ್ಯಕ್ತಿಗಳಿಗೆ ಬರೀ ಇದು ಹೌದು ಅಲ್ಲ ಅಷ್ಟೇ ಗೊತ್ತಾಗತ್ತೆ, ಬಟ್ ಹೌದು ಅಲ್ಲ ಅಷ್ಟೇ ಗೊತ್ತಾದ್ರೆ ಸಾಕಾಗಲ್ಲ ಅಲ್ವಾ. ನಾವು ಬರೀ ಆತ್ಮ ಅಂತ ಗೊತ್ತಾದ್ರೆ ಸಾಕಾಗತ್ತ? ಆತ್ಮ ರೀತಿಯಲ್ಲಿ ನಾವು ನಡ್ಕೋಬೇಕು, ಆತ್ಮ ಸಂಬಂಧಿಸಿರುವಂತ ಕಾರ್ಯ ಮಾಡ್ಬೇಕು, ನಮ್ಗೆ ಆ ಜ್ಞಾನ ಬರಬೇಕು, ನಮಗೆ ಸಾಕ್ಷಾತ್ಕಾರ ಆಗ್ಬೇಕು ಅಲ್ವಾ. ಸುಮ್ಮನೆ ಹೇಳ್ಕೊಂಡ್ರೆ ನಾನು ಆತ್ಮ ಅಂದ್ರೆ ಸಾಕಾಗಲ್ಲ, ನನಗೆ ಅರಿವಾಗ್ಬೇಕಲ್ಲ. ಅದು ಅರಿವಾಗೋದಿಕ್ಕೆ ನಾನು ಆತರ ಕಾರ್ಯತಃ ಮಾಡಿ ನಂಗೆ ರಿಯಲೈಸ್ ಆಗ್ಬೇಕಂದ್ರೆ ಹೋಗಿತಾನೆ. ಅದು ಸಾಂಖ್ಯದಲ್ಲಿ ಸಾಂಖ್ಯ ಮಾತ್ರದಲ್ಲಿ ಬರ್ತಾರಂತ ವ್ಯಕ್ತಿಗಳಿಗೆ ತುಂಬಾ ಕಠಿಣಕರವಾಗಿರುತ್ತೆ. ಯಾಕಂದ್ರೆ ಆದಷ್ಟು ಅವರು ಭಗವಂತನ ಹತ್ರ ಬರೋದಿಲ್ಲ, ಭಗವಂತನ ನಿರಾಕಾರ ರೂಪಕ್ಕೆ ಬಂದ್ಬಿಟ್ಟು ಅವರು ಸಿಕ್ಕಾಗ್ಬಿಡ್ತಾರೆ. ಓಕೆ, ಬಟ್ ಈ ಕೃಷ್ಣ ಪ್ರಜ್ಞೆ ಮಾರ್ಗ ಯಾರು ಈ ಡೈರೆಕ್ಟ್ ಡಿವೋಷನಲ್ ಸರ್ವಿಸ್ ಭಕ್ತಿ ಮಾರ್ಗಕ್ಕೆ ಬರ್ತಾರೋ ಅವರಿಗೆ ಆಟೋಮ್ಯಾಟಿಕಲಿ ಪ್ಯೂರಿಫಿಕೇಶನ್ ಅಥವಾ ಏನ್ ನಾವು ಶುದ್ಧೀಕರಿಸ್ಕೊತಾ ಇದ್ದೀವಿ, ಆ ಶುದ್ಧೀಕರಣ ಅನ್ನೋದು ನಮ್ಗೆ ಆಟೋಮ್ಯಾಟಿಕಲ್ ಭಕ್ತಿದ ಶುರು ಆಗ್ಬೋದು. ಫಸ್ಟ್ ಡೇ ಇಂದಾನೆ ಶುರು ಆಗುತ್ತೆ. ಸೊ ಹಾಗಾಗಿ ನಮ್ಗೆ ಇನ್ನು ಬೇಗ ಭಗವತ್ ಪ್ರಾಪ್ತಿ ಅನ್ನೋದು ಫಾಸ್ಟ್ ಆಗಿ ಸ್ಪೀಡ್ ಆಗಿ ಬರುತ್ತೆ. ಅದು ಇಲ್ಲಿ ಹೇಳ್ತಾರೆ, ಎರಡು ಮಾರ್ಗ ಏನ್ ಹೇಳ್ತೇನೆ ಕೃಷ್ಣ, ಅದು ಏನ್ ಹೇಳ್ತಾನೆ, ಪಾಪರಹಿತನಾದ ಅರ್ಜುನನೇ ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯಲು 2 ಬಗೆಯ ಮನುಷ್ಯರು ಪ್ರಯತ್ನಿಸುತ್ತಿದ್ದಾರೆ. 2 ರೀತಿ ಬಗೆಯ ಪುರುಷರು ಆತ್ಮ ಸಾಕ್ಷಾತ್ಕಾರ ಪಡೆಯ ಪ್ರಯತ್ನ ಮಾಡ್ತಿರೋದು. ಆಗಲೇ ಹೇಳಿದ್ದೇನೆ, ಕೆಲವರು ಅದನ್ನು ಅನುಭವ ಗಮ್ಯವಾದ ತತ್ವಜ್ಞಾನದ ಊಹೆಯ ಮೂಲಕ ಸಾಧಿಸಲು ಪ್ರವೃತ್ತಿಯವರಾಗಿರುತ್ತಾರೆ, ಕೆಲವರು ಭಕ್ತಿ ಸೇವೆಯ ಮೂಲಕ ಸಾಧಿಸುವ ಪ್ರವೃತ್ತಿಯವರಾಗಿರುತ್ತಾರೆ. ಸೊ 2 ವೇಸ್ ಇದೆ. ಅದ್ರಲ್ಲಿ ನಮ್ಮ ವೇ ಬಂದ್ಬಿಟ್ಟು ಏನು, ನಾವು ವೈಷ್ಣವಾಸ ಏನ್ ಮಾಡ್ತೀವಿ, ನಾವು 2ನೇ ರೀತಿ ಭಕ್ತಿ ಸೇವೆ ಮಾಡ್ಕೊಂಡು ನಾವು ಆತ್ಮ ಸಾಕ್ಷಾತ್ಕಾರ ಪಡ್ತೀವಿ. ಇದು ಕೃಷ್ಣನು ಭಗವಂತನ ಇದನ್ನ ರೆಕಮೆಂಡ್ ಮಾಡ್ತೀವಿ. 12ನೇ ಅಧ್ಯಾಯದಲ್ಲಿ ಅರ್ಜುನ ಕೇಳ್ತಾನಲ್ವ, ನಿರಾಕಾರ ರೂಪನಿಂದ ಆರಾಧಿಸೋದು ಬೆಟರ ಅಥವಾ ನಿನ್ ಸಾಕಾರ ರೂಪ ಆರಾಧನೆ ಮಾಡೋದ್ರಿಂದ ನಮ್ಗಿನ್ನು ಉತ್ತಮವಾದಂತ ಸ್ಥಾನ ಸಿಗುತ್ತೆ, ಬೇಗ ನಮ್ಗೆ ಫಾಸ್ಟರ್ ಕೃಷ್ಣನ ಬಗ್ಗೆ ಗೊತ್ತಾಗುತ್ತೆ. ಕೃಷ್ಣ ಹೇಳ್ತಾರೆ ಡೈರೆಕ್ಟ್ ವರ್ಷಿಪೇ ಬೆಟರ್ ಅಂತ. ನನ್ನ ಸಾಕಾರ ರೂಪ ಪೂಜೆ ಮಾಡೋದು ಇನ್ನು ಬೇಗ ಅವ್ರಿಗೆ ಸಾಕ್ಷಾತ್ಕಾರ ಸಿಗುತ್ತೆ, ಇನ್ನು ಸುಖವಾಗಿರತ್ತೆ ಅವ್ರ ದಾರಿ. 4ನೇ ಶ್ಲೋಕ ನೋಡೋಣ. ನ ಕರ್ಮಣಾಮನಾರಂಭಾನ್ ನೈಷ್ಕರ್ಮ್ಯಂ ಪುರುಷೋಶ್ನುತೆ ನ ಚ ಸನ್ಯಾಸನಾದೇವ ಸಿದ್ಧಿಂ ಸಮಧಿಗಚ್ಚತಿ. ಯಾರು ಗೊತ್ತಿರ ಶ್ಲೋಕ ಅನುವಾದ?
ಗೀತಾ ಮಾತಾಜಿ ಹೇಳ್ತೀರಾ? ಎಷ್ಟನೇ ಶ್ಲೋಕ ಮಾತಾಜಿ? ನಾ ಬುಕ್ ತಗೊಳಕ್ ಹೋಗಿದ್ದೆ. ಮಾತಾಜಿ 3ನೇ ಅಧ್ಯಾಯ 4ನೇ ಶ್ಲೋಕ ಮಾತಾಜಿ. 3ನೇ ಅಧ್ಯಾಯ 4 ನಿಮಿಷ. 3ನೇ ಅಧ್ಯಾಯ 4ನೇ ಶ್ಲೋಕ. ಓದಿ ಮಾತಾಜಿ. ಓದ್ಲಿ ಮಾತಾಜಿ? ಓದಿ ಇನ್ನೊಬ್ರು ಮಾತಾಜಿ. ನೀವು ಓದಿ ಮಾತಾಜಿ. ನನ್ಗೆ ಹಾಕ್ತಿಲ್ಲ ಮಾತಾಜಿ, ನನ್ಗೆ ಪೇಜ್ ಇನ್ನೂ ಸಿಕ್ಲಿಲ್ಲ. ಸಿಗ್ಲಿಲ್ವಾ? 150 154 ಅಲ್ವಾ? 154 154. ಯಾವ ಶ್ಲೋಕ ಮೇಡಮ್? 4ನೇ ಶ್ಲೋಕ. 4ನೇ ಶ್ಲೋಕ, ಹೌದು. ನ ಕರ್ಮೇಣ ನ ಕರ್ಮಣಂ ಅನಾರಂಭಾನ್ ನೈಷ್ಕರ್ಮ್ಯಂ ಪುರುಷೋಷತೆ ಸಹ ನ ಚ ಸನ್ಯಾಸನಾದೇವ ಬುದ್ಧಿ ಸಿದ್ಧಿಂ ಸಮಧಿಗಚ್ಚತಿ. ಸಿದ್ಧಿ ಸಮಧಿಗಚ್ಚತಿ. ಅನುವಾದ ಓದಿ ಮಾತಾಜಿ. ಅನುವಾದ: ಕರ್ಮ ಮಾಡುವುದರಿಂದಲೇ ಪ್ರತಿಕ್ರಿಯೆಯಿಂದ ಬಿಡುಗಡೆ ದೊರೆಯುವುದಿಲ್ಲ. ವೈರಾಗ್ಯ ಮಾತ್ರದಿಂದಲೇ ಪರಿಪೂರ್ಣತೆಯನ್ನು ಸಾಧಿಸಲು ಸಾಧ್ಯವಿಲ್ಲ. ಥ್ಯಾಂಕ್ ಯು ಮಾತಾಜಿ. ಏನ್ ಹೇಳ್ತಾರೆ? ಹರೇ ಕೃಷ್ಣ. ನೋಡಿ, ಕಾರ್ಯ ಮಾಡದೇ ಇರೋದ್ರಿಂದ ಅಲ್ವಾ, ಕಾರ್ಯ ಮಾಡದಿರುವುದರಿಂದಲೇ ಪ್ರತಿಕ್ರಿಯೆಯಿಂದ ಬಿಡುಗಡೆ ದೊರೆಯುವುದಿಲ್ಲ. ನಾನು ಕೆಲಸ ಮಾಡಿದ್ರೆ ಸುಮ್ನೆ ಕೈ ಕಟ್ಕೊಂಡು ಕೂತ್ಕೋತೀನಪ್ಪ, ನಂಗೆ ಏನು ರಿಯಾಕ್ಷನ್ ಇರೋದಿಲ್ಲ, ಏನು ಪ್ರತಿಕ್ರಿಯೆ ಇರೋದಿಲ್ಲ, ಹಾಗೆ ನಾನು ಸ್ವಲ್ಪ ಹ್ಯಾಪಿ ಆಗಿರ್ಬೋದು, ಯಾವ್ದು ಪಾಪ ನಂಗೆ ಹತ್ತೋದಿಲ್ಲ. ಕಾರ್ಯ ಮಾಡೋದ್ರಿಂದ ಪಾಪ ತಾನೇ ಬರುತ್ತೆ. ಕಾರ್ಯನೇ ಮಾಡದೆ ಹೋದ್ರೆ, ಎಲ್ಲ ಬಿಟ್ಬಿಟ್ರೆ, ಎಲ್ಲ ತ್ಯಜಿಸ್ಬಿಟ್ರೆ ನಾ ಕ್ಲೀನ್ ಆಗಿರ್ತೀನಿ ಅಂತ ಅನ್ಕೊಳಕ್ ಆಗತ್ತ? ಇಲ್ಲ. ಅದು ಕೂಡ ಒಂದ್ ಕರ್ಮನೇ. ಅದು ಒಂದ್ ರೀತಿ ನಾವು ಒಪ್ಕೊಂಡಂಗಲ್ವಾ. ನಾನು ಏನು ಕೆಲಸ ಮಾಡ್ದೆ ಕೂತ್ಕೋತೀನಿ ಅಂದ್ರೆ, ನಾನು ಮಾಡ್ಬೇಕಾಗಿರೋ ಕೆಲಸ ನಾನು ಮಾಡ್ತಾ ಇಲ್ಲ, ಅದು ಪಾಪ ಕಾರ್ಯನೇ ಆಗತ್ತೆ. ಕರೆಕ್ಟಾ? ಸೊ ಅದಕ್ಕೆ ಅದೇ ಹೇಳ್ತಾರೆ, ಮಾಡದೇದ್ ಮಾತ್ರಕ್ಕೆ ನಮ್ಗೆ ಬಿಡುಗಡೆ ಸಿಕ್ತು ಅಂತ ಅರ್ಥ ಅಲ್ಲ. ಅದು ನಮ್ಮ ತಪ್ಪು ಕಲ್ಪನೆ. ವೈರಾಗ್ಯ ಮಾತ್ರದಿಂದಲೇ ಪರಿಪೂರ್ಣತೆಯನ್ನು ಸಾಧಿಸಲು ಸಾಧ್ಯವಿಲ್ಲ. ಸುಮ್ನೆ ಎಲ್ಲ ಬಿಟ್ಟು ಹೋಗ್ಬಿಡ್ತೀನಪ್ಪ, ಊರು ಮನೆ ಮಠ, ಯಾರಿಗ್ ಬೇಕು ಮನೇಲಿದ್ರೆ ಹೆಂಡತಿ ಕಾಟ, ಮಕ್ಳ ಕಾಟ, ಆ ಕಾಟ ಈ ಕಾಟ, ಸಾಲ್ಗಾರ ಕಾಟ ಎಲ್ಲ ಬಿಟ್ಟೆಲ್ಲ ಹೋಗ್ಬಿಟ್ರೆ, ಓ ಭಗವಂತನ ಹೆಸರು ನಾನು ಹೋಗ್ಬಿಟ್ಟಿದ್ದೀನಪ್ಪ ಅಂತ ಅನ್ಕೊಂಡ್ರೆ, ಉತ್ತಮ ಕಾರ್ಯ ಮಾಡಿದೀನಿ ಅಂತ ಅನ್ಕೊಳಕ್ಕಾಗತ್ತ? ಅದನ್ನ ಭಗವಂತ ಒಪ್ಪೋದಿಲ್ಲ. ಜನ ಮೇ ಬಿ ಹೊಗಳ್ಬೋದು, ಓ ಎಷ್ಟು ದೊಡ್ಡ ವ್ಯಕ್ತಿ ಎಲ್ಲ ಬಿಟ್ಟು ಹೋಗಿದ್ದಾನೆ ಅಂತ. ನಮ್ ಕಣ್ಮುಂದೆ ಹಂಗ ಅನ್ಸುತ್ತೆ, ಮೇಲ್ ನೋಡ್ತೀವಿ. ಇದನ್ನ ಭಗವಂತ ಸ್ವೀಕರಿಸೋದು. ಸೊ ಸನ್ಯಾಸ ಅಥವಾ ಎಲ್ಲ ಬಿಟ್ಟು ಹೋಗೋದು ಅನ್ನೋ ಸ್ಥಿತಿ. ಸನ್ಯಾಸ ಕೂಡ ಏನು, ವರ್ಣಾಶ್ರಮದಲ್ಲಿ 4ನೇ ವರ್ಣ ಅಲ್ವಾ? ಬ್ರಾಹ್ಮಣ, ಬ್ರಹ್ಮಚಾರಿ, ಗೃಹಸ್ಥಾಶ್ರಮ, ವಾನಪ್ರಸ್ಥ, ಸನ್ಯಾಸ. ಸನ್ಯಾಸ ಅಂದ್ರೆ ಎಲ್ಲ ಬಿಟ್ಕೊಡು. ಸನ್ಯಾಸ ಕೂಡ ಯಾವಾಗ ತಗೋಬೇಕು? ನಮ್ಮ ಮನಸ್ಸು ಪೂರ್ತಿಯಾಗಿ ಶುದ್ಧೀಕರಿಸಿ, ಪೂರ್ತಿಯಾಗಿ ನಮ್ಮ ಚಿತ್ತ, ನಮ್ಮ ಮನಸ್ಸು, ನಮ್ಮ ಬುದ್ಧಿ ಭಗವಂತನ ಮೇಲೆ ಕೇಂದ್ರೀಕರಿತವಾಗಿ ಪೂರ್ತಿ ನಮ್ಗೆ ಅರ್ಥ ಆಯ್ತು, ಇದೇ ನನ್ನ ಶ್ರೇಯಸ್ಕರವಾದಂತ ಮಾರ್ಗ, ಪೂರ್ತಿ ಶರಣಾಗತಿ ನಾನು ಸ್ವೀಕರಿಸ್ತಾ ಇದ್ದೀನಿ ಅನ್ನೋವಾಗ ಮಾತ್ರ ನಾವು ಸನ್ಯಾಸಕ್ಕೆ ಹೆಂಗಸರು ಸನ್ಯಾಸ ಅನ್ನೋದಿಲ್ಲ. ಇಲ್ಲಿ ಹೇಳ್ತಾರೆ ಜನರಲ್ ಆಗಿ, ಸನ್ಯಾಸ ಅಂದ್ರೆ ಎಲ್ಲ ಬಿಟ್ಬಿಡು. ಸೊ ಎಲ್ಲ ಯಾವಾಗ ಬಿಡ್ಬೇಕು? ಎಲ್ಲ ಪೂರ್ತಿಯಾಗಿ ನಮ್ಗೆ ಅರಿವಾಗೋಯ್ತು, ಇನ್ನೇನ್ ನಾನು ಮೀರಾಬಾಯಿ ತರ ಪೂರ್ತಿ, ಅಥವಾ ಇನ್ನು ಎಷ್ಟು ಗ್ರೇಟ್ ಡಿವೋಟೀಸ್ ಇದಾರೆ, ಭಗವಂತನ ಪೂರ್ತಿ ಶರಣಾಗಿದ್ದೀನಿ ನಾನು ಇವಾಗ ಅಂದಾಗ ಮಾತ್ರ ನಾವು ಆ ಹೆಜ್ಜೆ ಇಲ್ಲಿವರೆಗೂ ನಾವು ಆ ಸ್ಟೆಪ್ ತಗೊಳ್ಳೋಣ. ಅದೇನಾಗತ್ತೆ ಅವಾಗ? ಸುಮ್ನೆ ನಮ್ಗೆ ಅನ್ಸತ್ತೆ ನಾವೆಲ್ಲ ಬಿಟ್ಟಿದೀವಿ ಅಂತ, ಬಟ್ ನೋಡಿದ್ರೆ ನಮ್ಗೆ ಊಟ ತಿಂಡಿ ಗತಿ ಇರೋದಿಲ್ಲ ಅಲ್ವಾ? ನಮ್ಗೆ ಇನ್ನು ನಾವು
ದೇಹಾತ್ಮ ಬುದ್ಧಿದಲ್ಲೇ ಇರ್ತೀವಿ. ನಾನು ಈ ದೇಹನ ಭಾವನೆ ನಮ್ಗೆ ಇದ್ದೇ ಇರುತ್ತೆ. ಮಮ ಮಮೇತಿ ಅಲ್ವಾ, ನೆನ್ನೆ ನಾವು ಮಾತಾಡಿದ್ವಲ್ಲ, ಮಮ ಮಮೇತಿ, ನಾನು ನನಗ್ ಸಂಬಂಧಿಸಿರೋ, ನಾನು ನಂಗೆ ಸಂಬಂಧಿಸಿರುವಂತ ಮನೆ ಆಗಿರ್ಬೋದು, ಊರಾಗಿರ್ಬೋದು, ಜಾಗ ಆಗಿರ್ಬೋದು, ರಾಜ್ಯ ಆಗಿರ್ಬೋದು, ಅದೇ ನಮ್ಮ ಮನ್ಸು ಎಳಿತಾ ಇರ್ತೀವಿ. ನಾವ್ ಎಲ್ಲೇ ಹೋದ್ರು ನಮ್ಮ ಮನ್ಸಿಗೆ ಅದೇ ನಾಪ್ಕ ಬರ್ತಾ ಇರುತ್ತೆ ಅಲ್ವಾ, ಅದೇ ಕಡಿಸ್ತಾ ಇರುತ್ತೆ, ನಮ್ ತಲೆ ಕಡಿಸ್ತಾ ಇರುತ್ತೆ. ಸೊ ಪೂರ್ತಿ ವೈರಾಗ್ಯ ಯಾವಾಗ ಬರುತ್ತೆ? ಯಾವಾಗ ನಾವು ಸಾಕಷ್ಟು ಭಕ್ತಿ ಮಾಡ್ಬೇಕು. ಸಾಕಷ್ಟು ಭಕ್ತಿ ಮಾಡಿದಾಗ ನಾವು ಈಸಿಯಾಗಿ ಎಲ್ಲ ಬಿಟ್ಟು ಹೋಗ್ಬೋದು. ಹೆಂಗೆ ಭರತ್ ಮಹಾರಾಜರು ಅವ್ರ ರಾಜ್ಯ, ಅವರ ಫ್ಯಾಮಿಲಿ, ಹೆಂಡತಿ, ಮಕ್ಕಳು ಎಲ್ಲ ಅಷ್ಟು ಸುಲಭವಾಗಿ ಬಿಟ್ಟು ಹೋಗೋಕಾಯ್ತು. ಯಾವಾಗ ಅವ್ರೊಂದ್ ಭಾವ ಸ್ಟೇಜಿಗೆ ಬಂದಾಗ ಬಿಟ್ಟು ಹೋಗ್ಲಿಕ್ಕಾಯ್ತು. ಆ ಸ್ಟೇಜಿಗೆ ಬರೋದಿಕ್ಕೆ ಅವ್ರು ಎಷ್ಟು ಪ್ರಯತ್ನ ಹಾಕಿದ್ದಾರೆ, ಎಷ್ಟು ಭಕ್ತಿ ಮಾಡಿದ್ದಾರೆ, ಎಷ್ಟು ದಿನ ಅವ್ರು ಬೆಳಿಗ್ಗೆ ಬ್ರಹ್ಮುಹೂರ್ತದಲ್ಲಿ ಎದ್ದಿದ್ದಾರೆ, ಎಷ್ಟು ದಿನ ಅವರು ಎಷ್ಟು ಭಗವಂತನ ನಾಮಸ್ಮರಣೆ ಮಾಡಿದ್ದಾರೆ, ಎಷ್ಟು ದಾನ ಧರ್ಮ ಮಾಡಿದ್ದಾರೆ, ಭಗವಂತನ ಎಷ್ಟು ಏಕಾದಶಿ ಆಚರಿಸಿದ್ದಾರೆ. ಅಷ್ಟು ಮಾಡಿದ್ದಕ್ಕೆ ಅವ್ರಿಗೆ ಮೆಚುರಿಟಿ ಬಂದು ಅವ್ರು ಎಷ್ಟು ಈಸಿಯಾಗಿ ಸಲೀಸಾಗಿ ಎಲ್ಲ ಬಿಟ್ಟು ಹೋಗ್ಲಿಕ್ಕೆ. ಸುಮ್ನೆ ಬಿಟ್ಟು ಹೋಗೋದು ಅಂದ್ರೆ ಅದೊಂದು ಸುಮ್ನೆ ಫ್ಯಾಷನ್ ಆಗಿದೆ. ಫ್ಯಾಷನ್ಗೋಸ್ಕರ ಎಲ್ರು ಜನ ನೋಡ್ತಾರೆ, ನಾವ್ ಜನ ಚಪ್ಪಾಳೆ ಹೊಡಿತಾರೆ, ನನ್ಗೆ ಯಾರೋ 4 ಜನ ಫಾಲೋ ಮಾಡ್ತಾರೆ, ಫಾಲೋವರ್ಸ್ ಬರ್ತಾರೆ ಅನ್ನೋದಕ್ಕೆಲ್ಲ ನಾವು ಮಾಡೋದು. ಅದೇ ಕೃಷ್ಣ ಹೇಳ್ತಾರೆ. ಬಟ್ ಸುಮ್ನೆ ನಾವು ಜನಕ್ಕೋಸ್ಕರ, ಸಮಾಜಕ್ಕೋಸ್ಕರ ಮಾಡೋದು. ಭಕ್ತಿದಲ್ಲಿ ಸ್ವಲ್ಪ ಮಾಡಿದ್ರು ಕೂಡ, ಸ್ವಲ್ಪ ಭಕ್ತಿಸೇ ಧರ್ಮಸ್ಸು, ಅದ್ ನಮ್ಗೆ ಎಷ್ಟೋ ದೊಡ್ಡ ತ್ರಾಯತೆ ಮಹತ್ವ ಭಯ, ದೊಡ್ಡ ದೊಡ್ಡ ಅಪಾಯದಿಂದ ನಮ್ಮನ್ನ ಕಾಪಾಡುತ್ತೆ. ಅದಕ್ಕೆ ಭಕ್ತಿನ ಕೃಷ್ಣ ಮಾಡಕ್ಕೆ ಸ್ವಲ್ಪ ಆದ್ರೂ ಮಾಡಿ ಅಂತ ಹೇಳ್ತಾರೆ. ನಿಮ್ಗೆ ಅನುಕೂಲ ಆಯ್ತಾ 1 ರೌಂಡ್ ಜಪ ಮಾಡಿ ಕಂಪಲ್ಸರಿ, ಪ್ರತಿನಿತ್ಯ 10 ನಿಮಿಷ ಕೂತ್ಕೊಂಡು 1 ಸುತ್ತು 108 ಬಾರಿ ಭಗವಂತನ ನಾಮಸ್ಮರಣೆ. ಭಗವಂತನ ನಾಮ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಈ ಜಪ ಮಾಡೋದಕ್ಕೆ ನಾವ್ ಎಷ್ಟಾಗತ್ತೋ ಅಷ್ಟು ತೆಗಿಬೇಕು. ನಮ್ ಟೈಮ್ ಇಲ್ಲ ಅಂತಲ್ಲ, ನಾವು ಟೈಮ್ ತೆಗಿಬೇಕಷ್ಟೇ. ನಮ್ಗೆಲ್ಲದಕ್ಕೂ ಟೈಮ್ ಇರುತ್ತೆ. ಬೇಕಾದ್ರೆ ಹೋದಕ್ಕೆ ಟೈಮ್ ಇರುತ್ತೆ, ಹೊರಗಡೆ ಹೋಗೋದಕ್ಕೆ ಟೈಮ್ ಇರುತ್ತೆ, ಮಾತಾಡೋದಕ್ಕೆ ಟೈಮ್ ಇರುತ್ತೆ, ಎಲ್ಲದಕ್ಕೂ ಟೈಮ್ ಇರುತ್ತೆ. ಕೃಷ್ಣನ್ಗೋಸ್ಕರ ನಾವು ಇದೊಂದು ಏನಂತಾರೆ ಕಾನ್ಸಂಟ್ರೇಟೆಡ್ ಟೈಮ್ ಇದು. ಭಗವಂತನ ಜಪ ಅಂದ್ರೆ ಅದು ಕಾನ್ಸಂಟ್ರೇಟೆಡ್ ಭಕ್ತಿ. ಪೂರ್ತಿ ನಮ್ಮ ಮನಸ್ಸು, ನಮ್ಮ ಇಂದ್ರಿಯ, ನಮ್ಮ ಮನಸ್ಸು ಎಲ್ಲ ನಾವು ಅದ್ರಲ್ಲಿ ಹಾಕ್ತಾ ಇದೀವಿ. ಅದಕ್ಕೆ ಅದು ತುಂಬಾ ಜಾಸ್ತಿ ಬೆನಿಫಿಟ್ ಇದೆ ಈ ಕಾರ್ಯದಲ್ಲಿ. ನಾನ್ ಕಲಿಯುಗದಲ್ಲಿ ರೆಕಮೆಂಡ್ ಮಾಡಿರೋಂಥ ಪ್ರೊಸೆಸ್ ಏನಪ್ಪಾ, ಹರೇರ್ ನಾಮ ಇವ ಕೇವಲ ಹಲೋ ನಾಸ್ತಿಯವ ಗತಿರಂತ. ಬೇರೆ ಗತಿ ನಮ್ಗಿಲ್ಲ ಕಲಿಯುಗದಲ್ಲಿ. ಕಲಿಯುಗದಲ್ಲಿ ಬೇರೆ ಯಾವ್ದು ದೊಡ್ಡ ಪ್ರೊಸೀಜರ್, ದೊಡ್ಡ ಪೂಜೆ ವಿಧಾನ, ಯಾಗ ನೋಡೋದಕ್ಕೆ ಆಗಲ್ಲ. ಕೃಷ್ಣ ಹೇಳ್ತಾರೆ ಸ್ವಲ್ಪ ಕೂಡ ಮಾಡಿದ್ವಿ ಭಕ್ತಿ ಹಾಕ್ತೀವಿ, ಎಷ್ಟೋ ದೂರ ಕರ್ಕೊಂಡು. 15ನೇ ಶ್ಲೋಕ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತಿಯ ಕರ್ಮ ಕೃತ್ ಕಾರ್ಯತೆ ಹಿ ಅವಶ ಕರ್ಮ ಸರ್ವ ಪ್ರಕೃತಿ ಜೈರ್ಗುಣೈಃ. ಯಾರು ಓದ್ತೀರಾ ಇದನ್ನ? ಹರೇ ಕೃಷ್ಣ. ಶ್ಲೋಕ ಅನುವಾದ ಬಹಳ ಶ್ಲೋಕ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತಿ ಕರ್ಮ ಕೃತ್. ಯಾರುತ್ತೀರಾ? ದಿವ್ಯಾ ಮಾತಾಜಿ, ಸುಧಾ ಮಾತಾಜಿ, ವೀರ್ ಪ್ರಭು, ನಾಗವೇಣಿ ಮಾತಾಜಿ, ನಿಶಾಂತ ಮಾತಾಜಿ, ಯಾರು ಓದ್ತೀರಾ? ಓದ್ಲಾ ಮಾತಾಜಿ? ಓದಿ ಮಾತಾಜಿ. ಓದಿ ಮಾತಾಜಿ. ಬೇಕಾಗುತ್ತದೆ. ಆದುದರಿಂದ ಯಾವ ಒಂದು ಕ್ಷಣವು ಏನನ್ನು ಮಾಡದೆ. ಮಾತಾಜಿ ಸರಿಯಾಗಿ ಕೇಳಿಸ್ತಿಲ್ಲ, ಸ್ವಲ್ಪ ವಾಯ್ಸ್ ಬ್ರೇಕ್ ಆಗ್ತದೆ. ಮತ್ತೊಂದ್ ಸರಿ ಓದ್ತೀರಾ? ಹರೇ ಕೃಷ್ಣ. ಕ್ಲಿಯರ್ ಆಗಿಲ್ಲ ಮಾತಾಜಿ ವಾಯ್ಸ್. ಲಕ್ಷ್ಮೀ ಮಾತಾಜಿ ಓದ್ತೀರಾ? ಲಕ್ಷ್ಮಿ ಎಂ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ನಿಮ್ ವಾಯ್ಸ್ ಕೇಳಿಸ್ತಿದ್ಯಾ ಎಲ್ರಿಗೂ? ಇಲ್ಲ ಮಾತಾಜಿ, ಏನು ಕೇಳಿಸ್ತಾ ಇಲ್ಲ ಅವ್ರು ಓದ್ತಾ ಇರೋದು. ಕೇಳಿಸ್ತೈತೆ ಮಾತಾಜಿ. ಹೌದಾ? ನಂಗೂ ಕೇಳಿಸ್ತಾ ಇಲ್ಲ. ಕೇಳಿಸ್ತಾ ಇಲ್ವಲ್ಲ? ನಂಗೂ ಕೇಳಿಸ್ತಿಲ್ಲ ಮಾತಾಜಿ.
ಕೇಳಿಸ್ತೈತೆ ಮಾತಾಜಿ. ಕೇಳಿಸ್ತಿದ್ಯಾ ನಿಮ್ಗೆ? ನಮ್ ನೆಟ್ವರ್ಕ್ ಸರಿ ಇಲ್ಬೋದು. ಮಾತಾಜಿ ಇನ್ನೊಂದ್ಸರಿ ಓದ್ತೀರಾ? ಸರಿ, ಅರುಣ ಮಾತಾಜಿ ಓದಿದ ಅವ್ರು ಓದ್ಲಿಲ್ಲ ಮಾತಾಜಿ. ವಾಯ್ಸ್ ಅವ್ರದ್ದೇನೋ ಬ್ರೇಕ್ ಓದಿದ್ದು ನಾನು. ಓದ್ತೀರಾ? ಶ್ವೇತಾ ಮಾತಾಜಿ ಓದ್ತೀರಾ? ಹಾ, ಓದ್ತೀನಿ ಮಾತಾಜಿ. ನಾಹಿ ಕಚ್ಚಿತ್ ಕ್ಷಣಮಾಪಿ ಧಾತು ನಿಷ್ಠತ್ಯ ಕರ್ಮ ಕೃತ್ ಕಾರ್ಯೇತೆ ಹುಯ ಕರ್ಮ ಸರ್ವ ಪ್ರಕೃತಿ ಗುರ್ನೇತ. ಅನುವಾದ: ಪ್ರಕೃತಿಯಿಂದ ಬಂದ ಗುಣಗಳಿಗೆ ಅನುಗುಣವಾಗಿ ಕರ್ಮವನ್ನು ಪ್ರತಿಯೊಬ್ಬನೂ ಮಾಡಲೇಬೇಕಾಗುತ್ತದೆ. ಆದುದರಿಂದ ಯಾರು ಒಂದು ಕ್ಷಣವಾದರೂ ಏನನ್ನೂ ಮಾಡದೆ ಇರಲು ಸಾಧ್ಯವಿಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನೋಡಿ ಎಷ್ಟು ಒಳ್ಳೆ ಶ್ಲೋಕ ಇದು ಅಂದ್ರೆ, ಏನ್ ಹೇಳ್ತಾರೆ ಈ ಶ್ಲೋಕದಲ್ಲಿ ಭಗವಂತ? 5ನೇ ಶ್ಲೋಕ: ಪ್ರಕೃತಿಯಿಂದ ಬಂದ ಗುಣಗಳಿಗೆ ಅನುಗುಣವಾಗಿ ಕರ್ಮವನ್ನು ಪ್ರತಿಯೊಬ್ಬನು ಮಾಡಲೇಬೇಕಾಗುತ್ತೆ. ನಮ್ಗೆಲ್ರಿಗೂ ಒಂದು ಗುಣ, ಒಂದು ನೇಚರ್, ಒಂದು ಸ್ವಭಾವ ಅನ್ನೋದಿದೆ. ಆ ಸ್ವಭಾವ ತಕ್ಕಂಗೆ ನಾವು ಕೆಲಸ ಮಾಡ್ಲೇಬೇಕಾಗತ್ತೆ. ಯಾಕಂದ್ರೆ ನಾವೆಲ್ಲರ ಒಂದು ನೇಚರ್, ನಾವೆಲ್ಲರೂ ಆತ್ಮ ಅಲ್ವಾ? ಆತ್ಮದ ಸ್ಥಿತಿ ಏನಂದ್ರೆ, ಆತ್ಮದ ಒಂದು ಗುಣ ಏನಂದ್ರೆ, ನ್ಯಾಚುರಲ್ ಗುಣ ಏನಂದ್ರೆ, ಅದು ಆಕ್ಟಿವ್ ಆಗಿರುತ್ತೆ, ಯಾವಾಗಲೂ ಕೆಲಸ ಮಾಡುತ್ತೆ, ಏನಾದ್ರೂ ಒಂದು ಕಾರ್ಯ ಮಾಡ್ಲೇಬೇಕು. ಸೊ ಆತ್ಮ ಡೈರೆಕ್ಟ್ ಆಗಿ ಮಾಡೋದಿಕ್ಕಲ್ಲ. ಆತ್ಮ ಏನ್ ಮಾಡುತ್ತೆ? ಶರೀರದ ಮುಖಾಂತರ ಕಾರ್ಯ ಮಾಡುತ್ತೆ ಅಲ್ವಾ? ನಾವು ಕೆಲಸ ಅದಕ್ಕೆ ಪೂರ್ತಿಯಾಗಿ ಬಿಡೋದಿಕ್ ಆಗೋದೇ ಇಲ್ಲ. ನಮ್ ಗುಣಕ್ಕೆ ತಕ್ಕಂಗೆ ನಾವು ಪ್ರತಿಯೊಬ್ಬರು ಮಾಡಲೇಬೇಕಾಗುತ್ತೆ. ಆದುದರಿಂದ ಯಾರು ಒಂದು ಕ್ಷಣವಾದರೂ ಏನನ್ನಾದರೂ ಮಾಡದೇ ಇರಲು ಸಾಧ್ಯವೇ ಇಲ್ಲ. ಅದು ಏನಾದ್ರೂ ಮಾಡಕ್ ಸಾಧ್ಯನೇ. ಇವಾಗ ನಾನು ಏನೂ ಮಾಡ್ತಿಲ್ಲ ಅಂತ ನಾವು ಉಸಿರಾಡ್ತಾ ಇದ್ದೀವಿ, ಅದು ಒಂದ್ ಕಾರ್ಯನೇ ಅಲ್ವಾ? ಅಥವಾ ಮಲಗಿದೀವಿ, ಅದು ಒಂದ್ ಕಾರ್ಯನೇ ಅಲ್ವಾ? ಏನು ಕಾರ್ಯ ಮಾಡ್ತಿಲ್ಲ ಅನ್ನೋದು ಯಾವ ಒಂದು ಕ್ಷಣವೂ ಇಲ್ವೇ ಇಲ್ಲ. ಎವ್ರಿ ಸೆಕೆಂಡ್ ನಾವು ಕಾರ್ಯ ಮಾಡ್ತಾನೆ ಇದ್ದೀವಿ. ಹಾಗಾಗಿ ಯಾವತ್ತೂ ನಾವು ಕೆಲಸ ಮಾಡದೆ ಸ್ಟಾಪ್ ಮಾಡಿದ್ವಿ ಅಂತ ಭಾವಿಸಕ್ಕಾಗಲ್ಲ. ಜೊತೆಗೆ ಇವಾಗ ಪ್ರತಿಯೊಬ್ಬರಿಗೂ ಒಂದೊಂದು ಗುಣ ಇದೆ ಅಲ್ವಾ? ಆ ಗುಣ ತಕ್ಕಂಗೆ ಸಾತ್ವಿಕ ಆಗಿರ್ಬೋದು, ರಾಜಸಿಕ ಗುಣ ಆಗಿರ್ಬೋದು, ತಾಮಸಿಕ ಗುಣ ಆಗಿರ್ಬೋದು, ಯಾವುದೇ ಒಂದು ಗುಣದಿಂದಾನು ಒಂದು ಏನಂತಾರೆ, ಕ್ಯಾರಿಡ್ ಅವೇ ಆಗಿ ನಮ್ಗೆ ಈ ಟೈಪ್ ಆಫ್ ಕೆಲಸ ನಮ್ಗೆ ಇಷ್ಟ ಅಂತ ನಾವ್ ಹೇಳ್ತೀವಲ್ವಾ? ಈ ತರದ್ದು ಕೆಲಸ ನಾನು ಮಾಡೋದಕ್ಕೆ ತುಂಬಾ ಇಷ್ಟ ಪಡ್ತೀನಿ, ಇದು ನನಗೆ ತುಂಬಾ ಇಷ್ಟವಾಗಿರುವಂತ ಕಾರ್ಯ. ಅಥವಾ ನಾವು ಫ್ಯಾಮಿಲಿ ನೋಡ್ಕೊಳ್ಳೋದೇ ಇರ್ಬೋದು, ಇದ್ರ ತುಂಬಾ ಇಷ್ಟವಾಗಿ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ಅಥವಾ ಮನೆ ಇಟ್ಕೊಳ್ಳೋದಿರ್ಬೋದು, ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ಅಥವಾ ಯಾರು ಮಾತುಕತೆ ತುಂಬಾ ಚೆನ್ನಾಗಿ ಹೇಳ್ಬೋದು, ಮಾತುಕತೆ ಆಡ್ಬೋದು. ಅಥವಾ ಕೆಲವ್ರು ಹಾಡೋದ್ರಲ್ಲಿ ತುಂಬಾ ಚೆನ್ನಾಗಿರ್ಬೋದು. ಕೆಲವ್ರು ಅವ್ರ ಗುಣ ತಕ್ಕಂಗೆ ಕೆಲವೊಂದು ತುಂಬಾ ಇಷ್ಟ ಪಟ್ಕೊಂಡು ಮಾಡ್ತಾರೆ ಕಾರ್ಯ. ಆದ್ರೆ ಇದೆಲ್ಲ ಭೌತಿಕ ಕಾರ್ಯ. ಬಟ್ ಯಾವಾಗ ಆ ಗುಣನ ನಾವು ಸ್ವಲ್ಪ ಚಾನಲೈಸ್ ಮಾಡ್ಬಿಟ್ಟು, ಅಂದ್ರೆ ಅದನ್ನ ಗೆಳ್ಕೊಂಡ್ ಬಂದು ನಾವು ಸ್ವಲ್ಪ ಮಟ್ಟಿಗೆ ಭಗವಂತನ ಸೇರಿಸಿ ಭಗವಂತನ ಕಾರ್ಯದಲ್ಲಿ ನಮ್ಮನ್ನ ತೊಡಗಿಸ್ಕೊಂತೀವಿ, ಅವಾಗ ಏನಾಗತ್ತೆ, ನಾವ್ ಏನಾದ್ರೂ ಒಂದು ತಪ್ಪು ಮಾಡಿದ್ರು ಕೂಡ, ಏನಾದ್ರೂ ನಮ್ಮಿಂದ ಮಿಸ್ಟೇಕ್ ಆಗಿದ್ರು ಕೂಡ, ಸರಿಯಾಗಿ ನಾವು ನಿಭಾಯಿಸದೆ ಹೋಗಿದ್ರು ಕೂಡ ಅದು ನಮ್ಮನ್ನ ಏನಂತಾರೆ, ಕ್ಷಮಿಸ್ಬಿಡ್ತಾರೆ. ನೋಡಿ ಇಲ್ಲೇ ಹೇಳ್ತಾರೆ, ತ್ಯಕ್ವಾ ಸ್ವಧರ್ಮಂ ಚರಣಾಂಬುಜಂ ಹರೇ ಭಜನ್ ಅಬಕ್ವೋಥ ಪತೇ ತಥೋ ಯತಿ ಯತ್ರ ವಾ ಭದ್ರಂ ಅಭುತ್ ಅಮುಸ್ಯ ಕಿಂ ಕೋ ವಾರ್ತ ಆಪ್ತೋ ಭಜತಾಂ ಸ್ವಧರ್ಮತಃ. ಭಾಗವತದ ಒಂದು ಶ್ಲೋಕ 1:5-17. ಭಾವಾರ್ಥ ಓದ್ಯಾರದು ಮತ್ತೆ 56ನೇ ಪೇಜಲ್ಲಿ ಕೊನೆ ಪ್ಯಾರ. ಯಾರು ಓದ್ತೀರಾ? ನಾನು ಓದ್ಲ ಮಾತಾಜಿ? ಓದಿ ಮತ್ತೆ. ಕೃಷ್ಣ ಪ್ರಜ್ಞೆಯನ್ನು ಇದೆಯಲ್ಲ ಅದಲ್ವಾ? ಅಲ್ಲಿ ಹಾ. ಕೃಷ್ಣ ಪ್ರಜ್ಞೆಯನ್ನು ಅನುಸರಿಸುವ ಶಾಸ್ತ್ರಗಳು ವಿಧಿಸಿದ ಕರ್ತವ್ಯಗಳನ್ನು ಮಾಡದಿರಬಹುದು. ಭಕ್ತಿ ಸೇವೆಯನ್ನು ಸಮರ್ಪಕವಾಗಿ ಸಲ್ಲಿಸದೇ ಹೋಗಬಹುದು. ತಾನಿರಬೇಕಾದ ಮಟ್ಟದಿಂದ ಕೆಳಕ್ಕೆ ಬೀಳಬಹುದು. ಆದರೂ ಅವನಿಗೆ ನಷ್ಟವಾಗಲಿ ಕೇಡಾಗಲಿ ಇಲ್ಲ. ಆದರೆ ಶಾಸ್ತ್ರಗಳು ಪರಿಶುದ್ಧವಾಗುವುದಕ್ಕಾಗಿ ವಿಧಿಸಿದ ಎಲ್ಲ ಆಜ್ಞೆಗಳನ್ನು ಪರಿಪಾಲಿಸಿದರೂ ಆತನು ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ಲದಿದ್ದರೆ ಏನು ಪ್ರಯೋಜನ? ಆದುದರಿಂದ ಪರಿಶುದ್ಧವಾಗುವ ಪ್ರಕ್ರಿಯೆಯು ಕೃಷ್ಣ ಪ್ರಜ್ಞೆಯ ಹಂತವನ್ನು ಮುಟ್ಟಲು ಅಗತ್ಯ. ಯಾವುದೇ ಪರಿಶುದ್ಧತೆಯ ಪ್ರಕ್ರಿಯೆ ಅಥವಾ ಸನ್ಯಾಸವು ಅಂತಿಮ ಗುರಿಯಾದ ಕೃಷ್ಣ ಪ್ರಜ್ಞೆಯನ್ನು ಮುಟ್ಟಲು ನೆರವಾಗುತ್ತದೆ. ಆದರೆ ಕೃಷ್ಣ ಪ್ರಜ್ಞೆ ಇಲ್ಲದೆ ಹೋದರೆ ಉಳಿದದ್ದೆಲ್ಲ ವಿಫಲ ಎಂದೇ ಭಾವಿಸಬೇಕು. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಏನ್ ಅರ್ಥ ಇಲ್ಲಿ ಅಂದ್ರೆ, ಏನ್ ತುಂಬಾ ಮುಖ್ಯವಾಗಿರುವಂತ ನಮ್ಮ ಭೌತಿಕ ಸ್ಥಾನ ಅಲ್ಲ. ನಾವು ಬ್ರಹ್ಮಚಾರಿನ, ನಾವು ಗೃಹಸ್ಥನ, ನಾವು ಬ್ರಾಹ್ಮಣನ, ನಾವು ಕ್ಷತ್ರಿಯನ, ನಾವು ವೈಶ್ಯನ, ಸನ್ಯಾಸಿನ,
ನಾ ಕೆಲ್ಸಕ್ ಹೋಗೋಣ, ನನ್ ಕನ್ನಡದೋಳ, ನನ್ ಇದಾದ್ ಯಾವ್ದು ಅಲ್ಲ. ಯಾವ್ದು ತುಂಬಾ ಮುಖ್ಯವಾಗಿರುವಂತದ್ದು? ನಾವು ಕೃಷ್ಣ ಪ್ರಜ್ಞೆದಲ್ಲಿ ಇದೀವಾ? ನನ್ನ ಪ್ರಜ್ಞೆ, ನನ್ನ ಮನಸ್ಸು, ನನ್ನ ಚಿತ್ತ ಯಾವಾಗ ಕೃಷ್ಣನ್ ಮೇಲೆ ಕೇಂದ್ರೀಕರಿಸಿದ್ಯೋ ನಾವ್ ಯಾರೇ ಆಗಿರ್ಬೋದು. ಅದಕ್ಕೆ ಈ ಮೂಮೆಂಟ್ ಅಲ್ಲಿ ಯಾರು ಕಮ್ಮಿ ಅಲ್ಲ ಅಂತ ಹೇಳ್ತಾರೆ. ಎಲ್ಲ ಆಚಾರ್ಯರು ಏನ್ ಹೇಳ್ತಾರೆ, ಗುರು ಪರಂಪರೆಯಲ್ಲಿ ಬರ್ತಾರೆ ಎಲ್ಲ ಆಚಾರ್ಯ. ಗೃಹಸ್ಥನಾಗಿರ್ಬೋದು, ಆಕ್ಚುಲಿ ಗೃಹಸ್ಥ ತುಂಬಾ ಕೆಳಮಟ್ಟ ಅವನು. ಸನ್ಯಾಸಿ ತುಂಬಾ ಉತ್ತಮದ ಒಂದು ಸ್ಥಾನದಲ್ಲಿದ್ದಾನೆ ಸನ್ಯಾಸಿ. ಆದ್ರೂ ಕೃಷ್ಣ ಪ್ರಜ್ಞೆದಾಗ ಬಂದಾಗ ಇಬ್ರು ಸಮಾನ. ಕೃಷ್ಣ ಪ್ರಜ್ಞೆಯಾಗಿ ಸನ್ಯಾಸಿಯಾಗಿ ಕೃಷ್ಣ ಪ್ರಜ್ಞೆದಲ್ಲಿ ಇಲ್ಲ ಅಂದ್ರೆ ಆ ಸ್ಥಾನಕ್ಕೆ ಏನೋ ಪ್ರಯೋಜನ ಇಲ್ಲ. ಸುಮ್ನೆ ಡ್ರೆಸ್ ಹಾಕೊಂಡಂಗ ಅದು. ಸುಮ್ನೆ ಕಾವಿ ಡ್ರೆಸ್ ಹಾಕೊಂಡ್ರೆ ಏನ್ ಬರುತ್ತೆ? ಮನ್ಸೆಲ್ಲ ಬರೀ ಭೌತಿಕವಾಗಿದ್ರೆ ಏನ್ ಬಂದಂಗ? ಪ್ರಯೋಜನ ಏನು ಆ ಸ್ಥಾನ? ಅದೇ ಒಬ್ಬ ಮದ್ವೆ ಆಗಿ ಫ್ಯಾಮಿಲಿ ಮಾಡ್ಕೊಂಡು ಮಕ್ಳು ಮಾಡ್ಕೊಂಡು ಅವನು ಕೃಷ್ಣ ಪ್ರಜ್ಞೆ ಮೇಲೆ ಇಟ್ಟಿದ್ದಾನಪ್ಪ ಪೂರ್ತಿ. ಅವನ ಧ್ಯಾನ, ಅವನ ಟೈಮ್, ಅವನ ಎಫರ್ಟ್, ಅವನ ಎನರ್ಜಿ ಎಲ್ಲ. ಅವನು ತುಂಬಾ ಗ್ರೇಟ್, ಅವನು ತುಂಬಾ ಉತ್ತಮ ಸ್ಥಾನದಲ್ಲಿದ್ದಾನೆ. ಅದು ನಿಜವಾದ ಫಲಿತ. ಆದ್ರೆ ಈವನ್ ನಾವ್ ಅರ್ಥ ಮಾಡ್ಕೋಬೇಕಂದ್ರೆ ನಾವ್ ಜೀವನ ಎಲ್ಲ ತುಂಬಾ ಕಷ್ಟ ಪಡ್ಬೋದು, ತುಂಬಾ ಚೆನ್ನಾಗಿ ಪ್ಲಾನಿಂಗ್ ಮಾಡ್ಬೋದು, ಚೆನ್ನಾಗಿ ಓದ್ಕೊಂಡ್ ಬರ್ಬೋದು, ಒಳ್ಳೆ ಹುದ್ದೆ, ಒಳ್ಳೆ ಕೆಲ್ಸ, ಒಳ್ಳೆ ನೌಕರಿ, ಒಳ್ಳೆ ದುಡಿಮೆ, ಒಳ್ಳೆ ಬಟ್ಟೆ, ಒಳ್ಳೆ ಫ್ಯಾಮಿಲಿ, ಒಳ್ಳೆ ಮನೆ ಎಲ್ಲ ಚೆನ್ನಾಗಿರ್ಬೋದು. ಬಟ್ ಅವ್ನು ಕೃಷ್ಣ ಪ್ರಜ್ಞೆಗೆ ಬರ್ಲಿಲ್ಲ. ಹಾಗೆ ಅವ್ನು ಹೊಟ್ಟೋಗ್ಬಿಟ್ಟ, ಕೈ ಮುಗಿಸ್ಕೊಂಡು ಹೋಗ್ಬಿಟ್ಟ. ಏನ್ ಬಂದಂಗಾಯ್ತು? ಏನ್ ಸಾಧಿಸ್ದಂಗಾಯ್ತು? ಮುಗ್ದೇ ಆಯ್ತಲ್ವಾ? ಅವ್ನ್ ಆಕ್ಚುಲಿ ಸಾಧಿಸ್ಬೇಕಾಗಿರೋದು ಇಲ್ಲಿ ಬಂದು ಸಾಧಿಸ್ಬೇಕು. ಇದು ಅಲ್ವಾ ಶಾಶ್ವತವಾಗಿರುವಂತ ಮಾರ್ಗ? ಇಲ್ಲಿ ಚಾನಲೈಸ್ ಆಗ್ಬೇಕು ಅವನ ಬುದ್ಧಿ, ಶಕ್ತಿ, ಅವನ ಒಂದು ಎಫರ್ಟ್ಸ್, ಅವನ ಪ್ಲಾನಿಂಗು, ಅವನ ಏನೇ ಆರ್ಗನೈಸ್ ಆಗಿರ್ಬೋದು, ಎಷ್ಟೇ ಚಾತುರ್ಯತೆ ಇರ್ಬೋದು, ಇವಾಗ ಏನೇ ಟ್ಯಾಲೆಂಟ್ ಇರ್ಬೋದು, ಇಲ್ಲಿಗೆ ಬಂದಿಲ್ಲ, ಈ ಮಾರ್ಗಕ್ಕೆ ಬಂದಿಲ್ಲ, ಇಲ್ಲಿ ಒಂದು ಹೆಜ್ಜೆ ಇಟ್ಟಿಲ್ಲ ಅಂದ್ರೆ ವೇಸ್ಟ್ ಆಗ ಟೈಮ್ ಎಲ್ಲ ವೇಸ್ಟ್. ಲೈಫ್ ವೇಸ್ಟ್. ಮತ್ತೆ ರೀಸ್ಟಾರ್ಟ್, ಮತ್ತೆ ಶುರುವಿಂದ ಮಾಡ್ಬೇಕು, ಮತ್ತೆ ಹೊಸ ಜನ. ಅದೇ ಯಾವ್ದೇ ಒಂದ್ ವ್ಯಕ್ತಿ ಎಲ್ಲಿಂದಾರು ಬಂದಿರ್ಬೋದು, ಅವ್ನು ಓದಿಲ್ದಿರ್ಬೋದು, ಫೇಲಿಯರ್ ಕ್ಯಾಂಡಿಡೇಟೇ ಆಗಿರ್ಬೋದು. ಯಾರು ಹಿಂದ್ಗಡೆ ಬೆಂಚರ್ ಸರ ಇರ್ತಾರಲ್ಲ ಸ್ಕೂಲಲ್ಲಿ, ಅವನೇ ಆಗಿರ್ಬೋದು. ಬಟ್ ಅವ್ನ್ ಯಾವ್ದೋ ಒಂದು ಚಾನ್ಸ್, ಬೈ ಚಾನ್ಸ್ ಇಲ್ಲಿ ಬಂದಪ್ಪ, ಈ ಮಾರ್ಗಕ್ಕೆ ಬಂದ, ಗಟ್ಟಿಯಾಗಿ ತಗೊಂಡ್ಬಿಟ್ಟ, ಭಕ್ತಿ ತಗೊಂಡ್ಬಿಟ್ಟು, ಅವ್ನಿಗೇನ್ ನಷ್ಟ ಏನಾಯ್ತು? ಎಲ್ಲ ಸಾಧಿಸ್ದಾನೆ. ಇದು ಉತ್ತಮವಾಗಿರುವಂತ ಒಂದು ಪ್ಲಾಟ್ಫಾರ್ಮ್. ಇಲ್ಲಿಗೆ ಬರ್ಬೇಕು ಎಲ್ಲಾರು ಅನ್ನೋದು ಇಷ್ಟ. ಎಷ್ಟೇ ದುಡ್ಡು, ಕಾಸು, ಹಣ, ಆಸ್ತಿ, ಹೆಸರು, ಪೊಸಿಷನ್ ಏನೇ ಇದ್ರು ಇಲ್ಲಿಗೆ ಬಂದಿಲ್ಲ ಅಂದ್ರೆ ಇದೆಲ್ಲ ತಾತ್ಕಾಲಿಕ. ನಾವು ಡಿಸ್ಕಸ್ ಮಾಡಿದ್ರಲ್ಲಿ ಜಸ್ಟ್ ಅದು ಒಂದು ಸೆಕೆಂಡ್ ಅಲ್ಲಿ ಹೊಟ್ಟೋಗ್ಬಿಡುತ್ತೆ. ಒಂದು ಮೊಮೆಂಟ್ ಅಲ್ಲಿ ಎಲ್ಲ ಇಲ್ಲಿಗೆ ಬಂದು ಅದೇ ಭಕ್ತಿ ಮಾಡಿ, ಭಗವಂತನ್ಗೆ ಮೆಚ್ಚುಗೆ ಆಗೋ ರೀತಿಯಲ್ಲಿ ಸೇವೆ ಮಾಡಿ, ಭಕ್ತರ ಸಾಂಗತ್ಯದಲ್ಲಿ ಇದ್ಕೊಂಡು ಅವನ ಒಂದು ಶುದ್ಧೀಕರಿಸ್ಕೊಂಡ್ರೆ ಅಲ್ವಾ, ನಮ್ಮನ್ನ ನಾವು ಶುದ್ಧೀಕರಿಸ್ಕೊಂಡು ನಮ್ಮದ್ರ ಅನರ್ಥಗಳನ್ನೆಲ್ಲ ನಾವು ಹೋಗ್ಲಾಡ್ಸ್ಕೊಳಕಾದ್ರೆ ನಮ್ಮ ಮನಸ್ಸು ಪರಿಪೂರ್ಣ ಆಯ್ತು ಅಪ್ಪ ಭಕ್ತಿ ಸೇವೆದಲ್ಲಿ ಅಲ್ವಾ. ಭಗವಂತನ ನಾವು ಸೇವೆ ಮಾಡೋದಕ್ಕಾಗ್ತದೆ. ನಾವು ಪೂರ್ತಿ ಶರಣಾಗತಿ ಹೊಂದ್ಕೊಂಡು ಭಗವಂತನ ಧಾಮಕ್ಕೆ ಹೋಗಕ್ ನಮ್ಗೆ ಯೋಗ್ಯರಾದ್ರೆ ಏನ್ ಬೇಕು ನಮ್ಗೆ? ಇದಕ್ಕಿಂತ ದೊಡ್ಡ ಸಕ್ಸಸ್ ಏನಿದೆ? ಏನಾರ ಇದೆಯಾ? ಇನ್ನೊಂದು ಜನ್ಮ, ಇನ್ನೊಂದು ಕಷ್ಟಕರವಾಗಿದ್ದ ಜೀವನ ನೋಡೋಂತ ಪ್ರಸಂಗನೇ ಇಲ್ಲ. ರಿಯಲ್ ಸಕ್ಸಸ್ ಅಂತ ಅದು ನಮ್ಗೆ ಅರಿವಾಗ್ಬೇಕು. ಅದು ಕೃಷ್ಣ ನಮ್ಗೆ ತೋರಿಸ್ತಾರಂತ ಮಾತು. ಇದು ನಿಜವಾದ ಸಕ್ಸಸ್. ಭೌತಿಕ ಸಕ್ಸಸ್ ಬಂದಿದ್ರು ಕೂಡ ನಮ್ಗೆ ಎಷ್ಟೇ ಪುಣ್ಯ ಕಾರ್ಯ ಇಲ್ಲ, ಫೈನಲಿ ಅದು ಇಲ್ಲಿಗೆ ಬರ್ಬೇಕು, ಇಲ್ಲಿಗೆ ಬಂದು ಸೇರ್ಬೇಕು. ಈ ಪ್ಲಾಟ್ಫಾರ್ಮ್ ಅಲ್ಲಿ ಅದನ್ನ ಬಳಸ್ಬೇಕು. ನಾವ್ ಒಂದ್ ಕ್ಲಾಸಲ್ಲಿ ಹೇಳಿದ್ದೆ ಅನ್ಕೋತೀನಿ, ಕೃಷ್ಣ ಪ್ರಜ್ಞೆ ಮಾರ್ಗ ಎಷ್ಟು ಬ್ಯೂಟಿಫುಲ್ ಆಗಿ ಡಿವೈಡ್ ಮಾಡಿದಾರೆ ಅಂದ್ರೆ ಚೈತನ್ಯ ಮಹಾಪ್ರಭು, ನಮ್ಮೆಲ್ಲ ಆಚಾರ್ಯರು ಎಷ್ಟೆಲ್ಲ ಸರ್ವಿಸಸ್ ಮಾಡ್ಬೋದು. ನಾವು ಬರೀ ಪೂಜೆ ಕೆಲಸ ಮಾಡ್ಕೊಂಡಿರ್ತೀವಿ, ಪುರೋಹಿತರ ಕೆಲಸ ಮಾಡ್ಕೊಂಡಿರ್ತೀವಿ ಅನ್ನೋದಲ್ಲ. ಇಷ್ಟೆಲ್ಲ ನಾವು ಬುದ್ಧಿ ಯೂಸ್ ಮಾಡಿ ಇಷ್ಟೆಲ್ಲ ಒಂದು ದೇವಸ್ಥಾನ ನಡ್ಸೋದಿರ್ಬೋದು, ಒಂದು ಧಾಮ. ಫಾರ್ ಎಕ್ಸಾಂಪಲ್ ಮಾಯಾಪುರಕ್ಕೆ ಹೋಗ್ಬಿಟ್ಟು ಬಂದಿಲ್ಲ. ಮಾಯಾಪುರ್ ಯಾವ ತರ ಆಯ್ತು ಶುರುದಲ್ಲಿ ಪ್ರಭುಪಾದರು ಕೊಟ್ಟಾಗ, ನಮ್ಮ ಗುರು ಮಹಾರಾಜರಿಗೆ ವಹಿಸಿದಾಗ ಏನೂ ಇಲ್ಲ, ಅಲ್ಲಿ ಬರೀ ಗದ್ದೆ ಇದೆ ಅಷ್ಟೇ. ಬರೀ ಗದ್ದೆ ಇದೆ, ಒಂದಿಷ್ಟು ಬರಡು ಭೂಮಿ ಇದೆ, ಒಂದಿಷ್ಟು ಊರಿನ ಜನ ಇದ್ದಾರೆ, ಆ ಊರವ್ರು ಲೋಕಲ್ ಪೀಪಲ್ ಇದ್ದಾರೆ ಅಷ್ಟೇ. ಬಟ್ ಅಲ್ಲಿ ಆ ಊರ್ನ ಬೆಳೆಸ್ಬೇಕು ಅಂದ್ರೆ ಅಲ್ಲಿ ಗುರು ಮಹಾರಾಷ್ಟ್ರ ಅವ್ರ ದೇಶ ಬಿಟ್ಟು ಇಲ್ಲಿಗೆ ಬಂದು ಇಲ್ಲಿ ಹೇಗೆ ತರಕಾರಿಗಳು ಬೆಳೆಸ್ಬೋದು, ಇಲ್ಲಿ ಹೇಗೆ ಧಾನ್ಯಗಳನ್ನ ಬೆಳೆಸ್ಬೋದು, ಫಾರ್ಮಿಂಗು, ಅಗ್ರಿಕಲ್ಚರು, ವ್ಯವಸಾಯ ಕಲ್ತ್ಕೊಂಡು ಅಲ್ಲಿ ಲೋಕಲ್ ಪೀಪಲ್ ಹೇಳ್ಕೊಟ್ಟು ಇವ್ರದನ್ನ ಅಲ್ಲಿ ನಮ್ ದೇವಸ್ಥಾನವನ್ನ ತಗದಿ ಅಲ್ಲಿ ನಾವು ಟೀಚಿಂಗ್ ಸ್ಟಾರ್ಟ್ ಮಾಡ್ಕೊಂಡು ಜನ ಎಲ್ಲ ಬರಂಗಾಕಿ ಜನರದೆಲ್ಲ ಮ್ಯಾನೇಜ್ ಮಾಡೋದು ಅಲ್ವಾ, ಊರಿನ ಜನರೆಲ್ಲ ಬರೋರು,
ರೈಟ್. ಆತರ ಆ ಒಂದು ಊರೇ ಬೆಳೆಸೋದು ಅಂದ್ರೆ ಅಷ್ಟು ಈಸಿ ಪ್ರೊಸೆಸ್. ಅದ್ರಲ್ಲಿ ತುಂಬಾ ಬುದ್ಧಿಶಕ್ತಿ ಇದೆ. ಒಂದು ಟೆಂಪಲ್ ಪ್ರೆಸಿಡೆಂಟ್ ಆಗೋದು ಅಂದ್ರೆ ಇಷ್ಟು ಜನ ಬರ್ತಾರೆ, ಎಷ್ಟೆಲ್ಲ ನೋಡ್ಕೊಳ್ಳೋದಿರುತ್ತೆ. ಇಷ್ಟು ಜನ ಬಂದಾಗ ಒಂದು ಪ್ರಸಾದ ಆಗಿರ್ಬೋದು, ಒಂದು ಉಳ್ಕೊಳ್ಳೋದಕ್ಕಾಗಿರ್ಬೋದು, ಎಷ್ಟೆಲ್ಲ ನೋಡ್ಕೊಳ್ಳೋದಿರುತ್ತೆ, ಎಷ್ಟೆಲ್ಲ ಡಿಪಾರ್ಟ್ಮೆಂಟ್ ಇರುತ್ತೆ. ಬಟ್ ಅದಕ್ಕೆ ತುಂಬಾ ತುಂಬಾ ನಮ್ಗೆ ಇಂಟೆಲಿಜೆನ್ಸ್ ಬೇಕಾಗತ್ತೆ, ನಮ್ಗೆ ಬುದ್ಧಿಶಕ್ತಿ. ಅದಕ್ಕೆ ನೀವು ನೋಡ್ತೀರಿ ಈ ಮೂಮೆಂಟ್ ಅಲ್ಲಿ, ಎಸ್ಪೆಷಲಿ ಇಸ್ಕಾನ್ ಅಲ್ಲಿ, ಕೃಷ್ಣ ಕಾನ್ಶಿಯಸ್ ಮೂಮೆಂಟ್ ಅಲ್ಲಿ ಇಷ್ಟೆಲ್ಲ ಹೈಲಿ ಇಂಟೆಲೆಕ್ಚುಯಲ್ ಪೀಪಲ್ ಬರ್ತಾರೆ. IIT ಅವರು, NIT ಅವರು, ತುಂಬಾ ಇಂಟೆಲಿಜೆನ್ಸ್ ಬೇಕು ಈ ಮೂವ್ಮೆಂಟ್ ರನ್ ಮಾಡೋದಕ್ಕೆ. ಬುಕ್ ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು, ಪ್ರಚಾರ ಮಾಡೋದಾಗಿರ್ಬೋದು, ಇಷ್ಟೆಲ್ಲ ವಿಧಾನದಲ್ಲಿ ನಾವು ಪ್ರಚಾರ ಮಾಡ್ಬೇಕಾಗುತ್ತೆ. ಇವಾಗ ಯಾರಿಗೂ ನಾವು ಫೋರ್ಸ್ ಮಾಡೋದಕ್ಕಾಗಲ್ಲ. ಬಟ್ ಈ ಮೆಸೇಜ್ ನ ತಿಳಿಸೋದು ಒಂದು ಕಲೆ ಅಲ್ವಾ. ನಾವ್ ಹೇಳಿದ್ವ ಟೀಚರ್ಗೆ ಒಂದು ಬುದ್ಧಿವಂತ ವ್ಯಕ್ತಿ ಹೇಳ್ಕೊಡೋದು ತುಂಬಾ ಸುಲಭ, ಬಟ್ ಒಂದು ದಡ್ಡನ್ಗೆ ಹೇಳ್ಕೊಡೋದು ಅದು ಟೀಚರ್ ಅಲ್ಲಿ ಇದೆ ಆ ಕಲೆ. ಅವನಿಗೆ ಅರ್ಥ ಮಾಡ್ಸಕ್ ಬಂತು ಅಂದ್ರೆ ಆಗ ಟೀಚರಿಗೆ ಒಂದು ಹೋಲ್ಡ್ ಇದೆ ಅಂತ ಅರ್ಥ ಸಬ್ಜೆಕ್ಟ್, ರೈಟ್ ಅಲ್ವಾ? ಮತ್ತೆ ಸುಧಾ ಮಾತಾಜಿ ಟೀಚರ್ ಅಲ್ವಾ ಮಾತಾಜಿ? ನಿಜಾನ? ಹೌದು 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 ಮಾತಾಜಿ, ಸೊ ಎಕ್ಸ್ಪೀರಿಯನ್ಸ್ ಇದೆ. ಅದೇ ಹೇಳ್ತಾರೆ ಲೋಕಾಲು ಅಷ್ಟೇ. ಎಲ್ಲ ಈ ಪ್ರಪಂಚದಲ್ಲಿರೋ ಮಕ್ಕಳೆಲ್ಲ ನಾವೆಲ್ಲರೂ ಒಂಥರ ದಡ್ರಿದ್ದಂಗೆ. ಯಾಕಂದ್ರೆ ನಮ್ಗೆ ಆಧ್ಯಾತ್ಮಿಕತೆ ಅರ್ಥ ಇಲ್ಲ. ಭೌತಿಕವಾಗಿ ಏನಾರು ತೋರಿಸಿದ್ರೆ ಓ ಇದು ಆಫರ್ ಇದೆ ಅಲ್ಲ ಎಂಜಾಯ್ ಮಾಡ್ಬೋದು ಅಂದ್ರೆ ನಾವು ಟಕ್ ಅಂತ ಓಡ್ಬಿಡ್ತೀವಿ. ಬಟ್ ಇಲ್ಲೇನೋ ಕೃಷ್ಣನ್ ಏನೋ ಇದೆ, ಆಧ್ಯಾತ್ಮಿಕತೆ ಇದೆ, ಅದೇ ಇದರಿಂದ ನಮ್ಗೆ ಏನ್ ಸಿಗತ್ತೆ ಅನ್ಕೊತೀವಿ. ಆ ಬೆನಿಫಿಟ್ ನಮ್ಗೆ ಕಣ್ಮುಂದೆ ಕಾಣಲ್ಲ, ಯಾಕಂದ್ರೆ ತುಂಬಾ ಸೂಕ್ಷ್ಮ ಅಲ್ವಾ. ಅದು ಆತರ ವಿಸಿಬಿಲಿಟಿ ಆತರ ಇಲ್ಲ. ಅದು ಲೈಟ್ ತರ ಹಿಂಗೆ ಪಳ 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 ಹೊಳೆಯೋದಿಲ್ಲ ಅಲ್ವಾ. ಭೌತಿಕದ ಲೈಟ್ಸ್ ತರ ಅಲ್ಲ ಆಧ್ಯಾತ್ಮಿಕತೆ ಲೈಟ್. ಸೊ ನಮ್ಮಂತವ್ರಿಗೆ ಕೂಡ ಅರ್ಥ ಆಗಂಗೆ ಎಷ್ಟು 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 ಇಂಟೆಲಿಜೆಂಟ್ ಆಗಿ ಬರ್ದಿಯಾರ ನೋಡಿ ಅದನ್ನ. ಭಾಷೆ ಓದ್ರೆ ಗೊತ್ತಾಗತ್ತೆ. ನಾವೇನ್ ಅನ್ಕೊಂತೀವಿ, ಓ ನಾವ್ ಮಾಡೋ ಕಾರ್ಯನೇ ಗಣಿಕಾರ್ಯ ಅನ್ಕೊಂತೀವಿ. ಬಟ್ ಆ ಗಣಿಕಾರ್ಯ ಕೂಡ ನಾವು ಇಲ್ಲಿ ಮಾಡ್ಬೋದು, ಕೃಷ್ಣನ ಸೆಂಟ್ರಲ್ ಇಟ್ಕೊಂಡು ಮಾಡ್ಬೋದು. ಭಗವಂತನಿಗೋಸ್ಕರ ನಾವು ಮಾಡ್ಬೋದು, ಭಗವಂತನ ಪ್ರಚಾರ ಮಾಡೋದಕ್ಕೆ, ಭಗವಂತನ ಭಕ್ತಿ ವಿಷಯನ ತಿಳಿಸ್ಕೊಳ್ಳೋದಾಗಿ ನಮಗೆ ನಾವು ಅರ್ಥ ಮಾಡ್ಕೊಳ್ಳೋದು ಕೂಡ. ನಮ್ಗೆ ಸಾಕಷ್ಟು ಬುದ್ಧಿ ಇದ್ರೆ, ನಾವು ತುಂಬಾ ಬುದ್ಧಿವಂತರಾದ್ರೆ ನಮ್ಗೆ ಅರ್ಥ ಆಗ್ಬೇಕು ನಾವ್ ಯಾರೋ ಅಲ್ವಾ. ನಾವ್ ಯಾರು ಅಂತ ಗೊತ್ತಿಲ್ದೇನೆ ನಾವ್ ಕೆಲಸ ಮಾಡ್ಕೊಂಡು ಹೋದ್ರೆ ಕುರಿ ತರ ಅಲ್ವಾ. ಕುರಿ ತರ ಮಾಡ್ಕೊಂಡ್ರೆ ಕುರಿಗೆ ಏನಾಗುತ್ತೆ ಅದೇ ನಮಗೂ ಆಗತ್ತೆ. ಆಮೇಲೆ ನಾವು ಚರ್ಚೆ ಮಾಡಿದ್ವಲ್ಲ, ಕುರಿನ ಎಲ್ಲಿ ಕರ್ಕೊಂಡು ಹೋಗ್ತಾರೆ, ಡಾಕ್ಟರ್ ಹೌಸ್ಗೆ ಏನಂತ ಹೇಳಿದ್ರು ಮತ್ತೆ ಅಜ್ಜ ಕರ್ಕೊಂಡೋಗಿ ಅದನ್ನ ಕೊಚ್ಚಾಡ್ಕೊಂಡು ವದಾಗಾರ. ಹೋದಾಗ ಅದೇ ಆಗತ್ತೆ ನಮ್ದು ಕತೆ. ಒಂದಿನ ನಮಗೂ ಕಾಯಿಲೆ ಬರುತ್ತೆ, ಸಾಯ್ತೀವಿ, ಹೋಗ್ತೀವಿ. ನಮ್ ಪಕ್ಕದಲ್ಲೂ ಯಾರೋ ಒಬ್ನು ಬೆಡ್ಡಲ್ಲಿ ಇರ್ತಾನೆ, ಅವನು ಹೋದ ಅಂತ ಗೊತ್ತಾಗತ್ತೆ, ಅಯ್ಯೋ 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 ಏನಾಗ್ಬೋದಂತ ನಮಗೂ ಭಯ ಆಗ್ತಾನೆ. ಕೋವಿಡ್ ಟೈಮಲ್ಲಿ ಹಾಗೆ ಆಯ್ತು ಆಕ್ಚುಲಿ. ನಂದು ಆಕ್ಚುಲಿ ಏನೋ ರೇಟಿಂಗ್ ಏನೋ ಜಾಸ್ತಿ ಬಂತು, ಏನೋ ಆಯ್ತು. ಸೊ ನನ್ಗೂ ಅಡ್ಮಿಟ್ ಮಾಡ್ಬೇಕಾಗತ್ತೆ ಅಂತ ಹೇಳಿದ್ರು. ಸರಿ ನಾನು ಹೋಗಿದ್ದೆ, ನೋಡಿದ್ರೆ ನನ್ನ ರಿಪೋರ್ಟ್ಸ್ ಅಲ್ಲಿ 2 ದಿನದಲ್ಲಿ ಸರಿಯಾಗೇ ಬಂತು. 3 ದಿನ ಸುಮ್ನೆ ಹೋಗಿ ಬಂದಿದ್ದಾಯ್ತು ಅಷ್ಟೇ. ಸೊ ಹೋಗಿದ್ದು ಅಲ್ಲಿ, ಆದ್ರೆ ಆ ವಾತಾವರಣ ನೋಡಿದ್ರೆ ಎಲ್ರು ಒಬ್ರೊಬ್ರಿಗೂ ಒಂದೊಂದರ ಇದೆ ಅಲ್ಲಿ. ಒಬ್ರೊಬ್ರು ಒಂದು ಸ್ಟೇಜ್ ಅಲ್ಲಿ ಇದ್ದಾರೆ. ಒಬ್ರಿಗೆ ICU ಶಿಫ್ಟ್ ಮಾಡ್ತಿದ್ದಾರೆ, ಒಬ್ರು ಡಿಸ್ಚಾರ್ಜ್ ಆಗ್ತಿದ್ದಾರೆ, ಒಬ್ರು ಹಾಗೆ ಇದ್ದಾರೆ, ಒಬ್ರೊಬ್ರು ಒಂದೊಂದರ ಇದಾರೆ ಒಂದೊಂದ್ ಬೆಡ್ ಅಲ್ಲಿ. ನನ್ ಪರಿಸ್ಥಿತಿ ಏನೋ ನನಗೆ ಗೊತ್ತಿಲ್ಲ. 3 ದಿನ ಆದ್ಮೇಲೆ ಎಲ್ಲ ಸರಿ ಇದೆ ಅಂತ ಕಳ್ಸಿದ್ರು. ಹಂಗೆ ತರ ಇರುತ್ತೆ ಪ್ರಪಂಚ. ಸೊ ಅದಕ್ಕೆ ಪ್ರಭುಪಾದ ಹೇಳ್ತಾರೆ, ಈ ತರ ಬುಕ್ಸ್ ನ ಓದಿದಾಗ, ಭಗವದ್ಗೀತೆ ಓದಿದಾಗ, ಶಾಸ್ತ್ರ ಓದಿದಾಗ ನಮ್ಗೆ ಗೊತ್ತಾಗುತ್ತೆ ನಮ್ಗೆ ನಿಜವಾದ ಬುದ್ಧಿವಂತಿಕೆ ಎಲ್ಲಿದೆ ಅಂತ. ಸರಿ ಕೃಷ್ಣ ಹೇಳಬೇಕು, ತೆಕ್ವಾ ಸ್ವಧರ್ಮಂ ಶರಣಾಂಬುಜಂ. ಕೃಷ್ಣನ ಶರಣ ತಗೊಂಡ್ರೆ ನಾವೆಲ್ಲ ಸಾಧಿಸ್ದಂಗೆ. ಅದ್ ಬಿಟ್ಟು ನಾವೆಲ್ಲ ಮಾಡಿದ್ರು ಏನ್ ಕಾರ್ಯ ಮಾಡ್ದಂಗೆ ಆಯ್ತು. ಇನ್ನೊಂದ್ 2 ಶ್ಲೋಕ ನೋಡ್ಬಿಟ್ಟು ಸ್ಟಾಪ್ ಮಾಡೋಣ. ಕರ್ಮೇಂದ್ರಿಯಾಣಿ ಸಂಯಮ್ಯ ಯಾ ಅಸ್ತೆ ಮನಸಾ ಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ನಿತ್ಯಾಚಾರ ಸ ಉಚ್ಯತೆ. ಯಾರಿರ್ತೀರಾ ಶ್ಲೋಕ ಅನುವಾದ? 6ನೇ ಶ್ಲೋಕ. 3.7. ವೆರಿ ಗುಡ್. ಬೇಗ ನಾನೇ ಓದ್ಲ ಮಾತಾಜಿ? ಯಾರು ಓದ್ತೀನಿ ಅಂದ್ರು? ಯಾರು ಬೇರೆ? ಅರುಣ ಮಾತಾಜಿ ಓದ್ತೀರಾ? ಓದ್ತೇನೆ ಮಾತಾಜಿ ಓದಿ. ಕರ್ಮೇಂದ್ರಿಯಾಣಿ ಸಂಯಮ್ಯ ಯ ಅಸ್ತೆ ಮನಸಾ ಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರಃ ಸ ಉಚ್ಯತೆ. ಅನುವಾದ: ಕರ್ಮೇಂದ್ರಿಯಗಳನ್ನು ನಿಗ್ರಹಿಸಿ ಇಂದ್ರಿಯ ವಿಷಯಗಳಲ್ಲಿ ಮನಸ್ಸು ನೆಟ್ಟ ಮನುಷ್ಯನು
ಖಂಡಿತವಾಗಿಯೂ ತನ್ನನ್ನೇ ತಾನೇ ವಂಚಿಸಿಕೊಳ್ಳುತ್ತಾನೆ ಮತ್ತು ಅವನನ್ನು ಮಿಥ್ಯಾಚಾರಿ ಎಂದು ಕರೆಯುವರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನೋಡಿ ಇಲ್ಲಿ ಹೇಳ್ತಾರೆ, ಶೋ ಆಫ್ ಅಂದ್ರೆ ನೋಡಿ, ಎಷ್ಟೊಂದ್ ಜನ ಸುಮ್ನೆ ಶೋ ಮಾಡ್ತಾರೆ. ಸುಮ್ನೆ ದೊಡ್ಡ ಯೋಗಿ ತರ, ದೊಡ್ಡ ಸನ್ಯಾಸಿ ತರ, ದೊಡ್ಡ ಗ್ರೇಟ್ ತಪಸ್ವಿ ತರ ಶೋ ಮಾಡ್ಕೊಂಡು ಸಮಾಜದಲ್ಲಿ ಏನೋ ಸ್ವಲ್ಪ ಬೊಕ್ಕಳೆ ಹೊಡ್ಕೊಂಡು ಫಾಲೋವರ್ಸ್ ಮಾಡ್ಕೊಂಡು ಏನೋ ನಡ್ಸ್ಕೊಂಡು ಹೋಗ್ತದೆ. ಅದು ಒಂದು ಆಧ್ಯಾತ್ಮಿಕತೆ, ಒಂದು ಲೆವೆಲ್ ಆಫ್ ಆಧ್ಯಾತ್ಮಿಕತೆ. ಅದು ಪರ್ಫೆಕ್ಟ್ ಸ್ಪಿರಿಚುವಲ್ ನಾಲೆಜ್ ಅಲ್ಲ. ಸೊ ಪರ್ಫೆಕ್ಟ್ ಸ್ಪಿರಿಚುವಲ್ ನಾಲೆಜ್ ಯಾವಾಗ ಪರ್ಫೆಕ್ಟ್ ಆಗಿ ಅವ್ರ ಗುರು ಹೇಳ್ದಂಗೆ ಫಾಲೋ ಮಾಡ್ಕೊಂಡು ಭಗವಂತನ ಒಂದು ಪ್ರಮಾಣನ ನಿರಾಕರಿಸ್ದೇನೆ, ಶಾಸ್ತ್ರ ನಿರಾಕರಿಸ್ದೇನೆ ನಡ್ಸ್ಕೊಂಡು ಹೋಗೋದು. ಗುರು ಸಾಧು ಶಾಸ್ತ್ರ ಫಾಲೋ ಮಾಡ್ಲೇಬೇಕು ಪಕ್ಕ. ಎಷ್ಟೊಂದ್ ಜನ ವ್ಯಕ್ತಿಗಳು ಏನ್ ಮಾಡ್ತಾರೆ, ನಾವು ಭಗವದ್ಗೀತೆ ಫಾಲೋ ಮಾಡಲ್ಲ, ನಾವು ಭಗವಂತ ಹೇಳಿದ್ರೆ ನಂಬಲ್ಲ, ನಂದೇ ಓನ್ ಫಿಲಾಸಫಿ, ನಂದೇ ಓನ್ ತತ್ವನ ಶುರು ಮಾಡ್ಕೊಂಡಿದೀನಿ, ನನ್ನ ಫಾಲೋ ಮಾಡಿ ಅಲ್ವಾ. ಅವ್ರು ಯಾವ ಬೇಸಿಸ್ ಮೇಲೆ ಹೇಳ್ತಿದ್ದಾರೆ, ಅವ್ರನ್ನ ಫಾಲೋ ಮಾಡಿದ್ರೆ ನನ್ಗೆ ಏನ್ ಸಿಗತ್ತೆ? ಅದು 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 ಒಂದು ಪ್ರಶ್ನೆ ಅಲ್ವಾ. ಈ ವ್ಯಕ್ತಿನ ನಾವು ಫಾಲೋ ಮಾಡಿದ್ರೆ, ಅವ್ರ ಅನುಸರಿಸ್ಕೊಂಡು ಹೋದ್ರೆ ನಮಗ್ ಭಗವಂತ ಸಿಗ್ತಾನ, ಭಗವಂತನ ಧಾಮ ಸಿಗತ್ತಾ? ಅದು ಒಂದು ಪ್ರಶ್ನೆ. ಸುಮ್ಮನೆ ಹೆಸರಿಗೆ ನಾವು ದೊಡ್ಡ ಯೋಗಿ, ದೊಡ್ಡ ಬಾಬಾ, ದೊಡ್ಡ ಫೋಟೋ ಹಾಕೊಂಡು, ದೊಡ್ಡ ಬ್ಯಾನರ್ ಹಾಕೊಂಡು ಸಾವಿರಾರು ಜನ ನಮ್ಮನ್ನ ಫಾಲೋ ಮಾಡ್ಕೊಂಡ್ರೆ ಫಾಲೋವರ್ಸ್ ಇಂದ ನಾವು ಗ್ರೇಟ್ ಅಂತ ಹೇಳಕ್ ಆಗಲ್ಲ. ಇಷ್ಟು ಜನ ನನ್ನ ಫಾಲೋ ಮಾಡ್ತೀಯಾರಪ್ಪ, ನಾನು ಅದಕ್ಕೆ ಗ್ರೇಟ್ ಅಂತ ಹೇಳಕ್ಕಾಗತ್ತೆ? ಅಂತ ಹೇಳಿರೋ ಸಂದೇಶನ ವಾಣಿನ ಯಥಾ ರೂಪದಲ್ಲಿ ಆಸ್ ಇಟ್ ಇಸ್ ಅದ್ರ ಬದಲಾವಣೆ ಮಾಡ್ದೇನೆ, ಅದ್ರಲ್ಲಿ ಏನೋ ತೆಗೀದೇನೆ, ಡೈಲ್ಯೂಟ್ ಮಾಡ್ದೇನೆ ಇದ್ದಂಗೆ ಹೇಳಕ್ ಆಗ್ಬೇಕಲ್ಲ. ಅದು ನಿಜವಾದ ಗುರು ಅಂದ್ರೆ ಅಲ್ವಾ. ಇವಾಗ ಡಾಕ್ಟರ್ ಹತ್ರ ಹೋಗ್ತೀವಿ ನಾವು ಕಾಯಿಲೆ ಏನಿದೆಯೋ ಹೇಳ್ತೀವಿ, ನಮ್ ಗುಣ ನಮ್ಗೆ ಏನ್ ಪ್ರಾಬ್ಲಮ್ಸ್ ಹೇಳ್ಕೊತೀವಿ. ಈಗ ಡಾಕ್ಟರ್ ಅಯ್ಯೋ ಇವಳು ಬೇಜಾರಾಗತ್ತಪ್ಪ, ಯಾಕೆ ಹೇಳೋದು ಅಂತ, ನಿಮ್ಗೇನು ಆಗಿಲ್ಲ, ಎಲ್ಲ ಸರಿ ಇದೆ, ನೀ ಏನ್ ಬೇಕಾದ್ರೆ ತಿನ್ಬೋದು, ಹೇಗ್ ಬೇಕಾದ್ರೆ ಇರ್ಬೋದು, ಏನ್ ಬೇಕಾದ್ರೆ ಮಾಡ್ಬೋದು. ಇದು ಅವಾಗ ಸ್ವಲ್ಪ ತಗೋತಾ ಇರೋ ಈ ಟಾನಿಕ್ ಸರಿ ಹೋಗ್ತೀವಿ. ಆತರ ಹೇಳಿದ್ರೆ ಆತರ ಮಾಡಿದ್ರೆ ಸರಿ ಹೋಗ್ತೀವಿ. ಇನ್ನು ಕಾಯಿಲೆ ಹೆಚ್ಚಾಗತ್ತಲ್ವಾ. ಇದೇನಪ್ಪ ಇವ್ರು ಏನ್ ನೋಡ್ಕೊತಿದ್ದಾರೆ, ನಾನು ಇನ್ನು ಕಾಯಿಲೆ ಹೆಚ್ಚಾಗ್ತಾ ಇದೆ ಅಂತ ಅನ್ಸುತ್ತೆ ಅಲ್ವಾ. ಕಾಯಿಲೆ ಹೆಚ್ಚಾಗಿ ಆಗಿ ಒಂದಿನ ನಾವು ಸತ್ತೇ ಹೋಗ್ಬಿಡ್ಬೋದು, ಪೂರ್ತಿ ಗುಣ ಆಗ್ಬೇಕು ಅಲ್ವಾ. ಆತರ ಈ ಶೋ ಆಫ್ ಯೋಗಿಸ್ ಏನಾಗ್ತಾರೆ, ಜನರನ್ನ ಇಲ್ಲೇ ಭೌತಿಕ ಪ್ರಪಂಚದಲ್ಲೇ ಉಳಿಯಂಗೆ ಮಾಡ್ತಾರೆ. ಸುಮ್ಮನೆ ಹೆಸರಿಗೆ ದೊಡ್ಡ ಯೋಗಿ, ದೊಡ್ಡ ಬಾಬಾ ಅಂತ ಹೇಳ್ಕೊತಾರೆ. ನಿಜವಾದ ಕ್ಯೂರ್ ಅಂದ್ರೆ ಏನ್, ನಿಜವಾದ ಗುಣ ಆಗೋದಂದ್ರೆ ಏನರ್ಥ, ಈ ಪ್ರಪಂಚ ಮತ್ತೆ ಮರಳಿ ಬರ್ದೇ ಇರೋದಲ್ವ, ಅದು ನಿಜವಾದ ಮುಕ್ತಿ ಅಂತ. ಸಂಸಾರದಿಂದ ನಾವು ಮುಕ್ತರಾಗೋದಂದ್ರೆ ಏನರ್ಥ, ಇನ್ನೊಂದ್ ಮತ್ತೆ ಜನ್ಮ ತಗೊಳ್ದೇ ಇರೋದು. ನೆನ್ನೆ ನಾವು ಮಾತಾಡಿದ್ವಲ್ಲ, ಡಿಸ್ಕಸ್ ಮಾಡಿದ್ವಲ್ಲ, ರಿಯಲ್ ಪ್ರಾಬ್ಲಮ್ಸ್ ಏನಪ್ಪಾ, ಯಾರು ಹೇಳ್ತೀರಾ? ನಿಜವಾದ ಪ್ರಾಬ್ಲಮ್ಸ್ ಏನೇನ ಚರ್ಚೆ ಮಾಡಿರೋದು? ನಮ್ಮ ಮೊಬೈಲಲ್ಲಿ ಬ್ಯಾಟ್ರಿ ಇಲ್ಲ, ನನ್ನ ಮೊಬೈಲ್ ಸರಿ ಇಲ್ಲ, ಮನೆ ಸರಿ ಇಲ್ಲ, ಮನೆಯಲ್ಲಿ 2 ಅಂತಸ್ತಿಲ್ಲ, ನಾವು ಸಿಟಿದಲ್ಲಿ ಇಲ್ಲ, ನಾವು ಕಾಡಲ್ಲಿ ಇದ್ದೀವಿ, ನಮ್ಮ ಹತ್ರ ಕಾರ್ ಇಲ್ಲ, ಅಥವಾ ಎಲ್ಲರೂ ಹುಟ್ಟತಾ ಇದಾರಪ್ಪ, ಎಲ್ಲರೂ ಇಷ್ಟೆಲ್ಲ ಕಷ್ಟಗಳಿಂದ ಬಳಲ್ತಾ ಇದ್ದಾರೆ, ರೋಗಗಳು ಬರ್ತಾ ಇದೆ, ಮಕ್ಳುಗಳು ಕೂಡ ರೋಗಗಳಿಂದ ಬಳಲ್ತಾ ಇದ್ದಾರೆ. ಈ ರೋಗಗಳೆಲ್ಲ ಹೇಗೆ ನಾವು ತಡಿಬಹುದು, ಹೇಗೆ ನಾವು ಮುಪ್ಪಾಗದೆ ಇರ್ಬೋದು, ಹೇಗೆ ಸಾವು ಒಳಗಾಗದೆ ಇರ್ಬೋದು, ಇದು ಅಲ್ವಾ ಕರೆಕ್ಟ್ ಮತ್ತೆ, ಹೌದಾ ಅಲ್ವಾ ಅಲ್ವಾ. ಜನ್ಮ ಮೃತ್ಯು ಜರ ವ್ಯಾಧಿ ಇದು ನಿಜವಾದ ಪ್ರಾಬ್ಲಮ್ಸ್ ಇದು, ಕರೆಕ್ಟಾ? ಇದನ್ನ ನಮ್ಗೆ ಸಾಲ್ವ್ ಮಾಡ್ಕೊಡೋಂತ ವ್ಯಕ್ತಿ ಹತ್ರ ಹೋದ್ರೆ ಅವಾಗ ಅವ್ರನ್ನ ನಿಜವಾದ ಗುರು ಅಂತ ನಾವು ಸ್ವೀಕರಿಸ್ತೀವಿ. ಸುಮ್ನೆ ನಾನು ಸನ್ಯಾಸಿ ಡ್ರೆಸ್ ಅಲ್ಲಿ ಕೂತಿದ್ದೀನಪ್ಪ, ಸುಮ್ನೆ ನಾನು ಒಂದು ಆರೆಂಜ್ ಸ್ಯಾಫ್ರನ್ ಡ್ರೆಸ್ ಹಾಕೊಂಡು ಕೂತಿದ್ದೀನಿ ಎಂದು ನಾನು ನಮಸ್ಕಾರ ಮಾಡಿ ನಾನ್ ನಿಮ್ಗೊಂದ್ ಸಮಯ ಪ್ರಸಾದ ಕೊಡ್ತೀನಿ, ಹೋಗಿ ಓಕೆ ನಿಮ್ಗೇನೋ ಭೌತಿಕವಾಗಿ ಏನೋ ಸ್ವಲ್ಪ ಬೇಕಾ, ಓಕೆ ಇವ್ರಿಗೇನಾರು ಒಂದ್ ಸ್ವಲ್ಪ ಯೋಗಿಕ್ ಪವರ್ ಇರ್ಬೋದು, ಸ್ವಲ್ಪ ಏನಾರು ಕೊಡೋಕೆ ಪವರ್ ಕೊಟ್ಟಿರ್ಬೋದು, ಪವರ್ ಬಂದಿರ್ಬೋದು, ಸಾಧಿಸಿರ್ಬೋದು, ಅಷ್ಟು ಸಾಕ ಅತ್ತ ವ್ಯಕ್ತಿ ಇದೇ ಪ್ರಪಂಚದಲ್ಲಿ ಇರ್ಬೇಕಾಗತ್ತ. ಕಂಪ್ಲೀಟ್ ಸೊಲ್ಯೂಷನ್, ಪರಿಪೂರ್ಣವಾಗಿರುವಂತ ನಾವು ಸೊಲ್ಯೂಷನ್ ನೋಡ್ತೀವಿ, ಅದು ಕೃಷ್ಣ ಹೇಳ್ತಾರೆ. ಸೊ ಈ ಮಾಯೆಯಿಂದ ನೋಡಿ, ಆದರೆ ಇಂದ್ರಿಯ ತೃಪ್ತಿಗಾಗಿ ಸಾಧನಗಳನ್ನು ಸುತ್ತ ಯೋಗಿಯಂತೆ ತೋರಿಸಿಕೊಳ್ಳುವವನು ಆಘಾತ ತತ್ವಶಾಸ್ತ್ರವನ್ನು ಕುರಿತು ಮಾತನಾಡಿದರೂ ಆತನನ್ನು ಅತ್ಯಂತ ಕುಟಿಲ ಮೋಸಗಾರನೆಂದೇ ಕರೆಯಬೇಕಾಗುತ್ತದೆ. ಇಂತಹ ಪಾಪಿಯ ವಿದ್ಯೆಯ ಫಲವನ್ನು
ಭಗವಂತನ ಮಾಯಾಶಕ್ತಿಯು ವಶ ಮಾಡಿಕೊಳ್ಳುತ್ತದೆ. ಆದುದರಿಂದ ಇವನ ಜ್ಞಾನಕ್ಕೆ ಯಾವ ಬೆಲೆಯೂ ಇಲ್ಲ. ಇಂತಹ ಸೋಗಾಳಿಯ ಮನಸ್ಸು ಯಾವಾಗಲೂ ಮಲಿನವಾಗಿರುತ್ತದೆ. ಆದ್ದರಿಂದ ಅವನ ಯೋಗ ಜ್ಞಾನದ ಪ್ರದರ್ಶನಕ್ಕೆ ಯಾವ ಬೆಲೆಯೂ ಇಲ್ಲ. ಪ್ರದರ್ಶನ ಸುಮ್ಮನೆ ಒಂದು ಶೋ. ತುಂಬಾ ದೊಡ್ಡ ಯೋಗ ಮಾಡ್ತಾ ಇದೀವಿ, ತುಂಬಾ ವೇದ ಪಠಣ ಮಾಡ್ತಾ ಇದೀವಿ, ವೇದಾಭ್ಯಾಸ ಮಾಡ್ತಾ ಇದೀವಿ ಅಂತೆಲ್ಲ ತುಂಬಾ ದೊಡ್ಡ ಶೋ ಮಾಡ್ತಾ ಇದ್ದಾರೆ, ದೊಡ್ಡ ಸ್ಟೇಜ್ ಮೇಲೆಲ್ಲ ಕುತ್ಕೊಂಡು. ಏನಿರು ವೇದ ಕೊಟ್ಟಿರೋದು ಯಾರು? ವೇದ ಕೊಟ್ಟಿರೋದೇ ಭಗವಂತ. ಭಗವಂತನ ನಿರಾಕರಿಸ್ಕೊಂಡು ಇವರು ವೇದ ಪಠಣ ಮಾಡೋದೇನೋ, ಶಾಸ್ತ್ರಗಳು ಏನೋ ಒಂದು ಶ್ಲೋಕಗಳು ಉಚ್ಚಾರಣೆ ಮಾಡೋದೇನೋ ಮಾಡ್ಬಿಟ್ರೆ ಸಾಕ? ಇದರಿಂದ ನಾವು ಮೋಸ ಹೋಗ್ತಾ ಇದ್ದಾರೆ ಜನ. ಆಕ್ಚುಲಿ ವೇದ ಪಠಣ ಮಾಡ್ತಾರಪ್ಪ, ಇವ್ರು ವೇದ ಪಠಣ ಮಾಡೋರು ಅಂದ್ರೆ ಇವರೇ ವೇದ ಬರ್ದಿರೋ ತರ ನಡ್ಕೋತೀವಿ, ಅನ್ಕೋತೀವಿ. ವೇದ ಪಠಣ ಮಾಡೋದ್ರಿಂದ ನಮ್ಗೆ ವೇದ ಅರ್ಥ ಆಗತ್ತಾ? ಇಲ್ಲ. ವೇದ ಅರ್ಥ ಆಗಿರೋರ ಹತ್ರ ಹೋಗ್ಬೇಕು. ತದ್ವಿಜ್ಞಾರ್ಥಂ ಸ ಗುರುಮೇವ ಬಿ ಗಚ್ಚೇತ್ ಶ್ರೋತ್ರಿಯಂ ಬ್ರಹ್ಮನಿಷ್ಠ. ಶ್ರೋತ್ರಿಯಂ ಬ್ರಹ್ಮನಿಷ್ಠ ಅಂದ್ರೆ ಏನು? ಬ್ರಹ್ಮನ್ ಅಂದ್ರೆ ಏನು? ಬ್ರಹ್ಮನ್ ಅಂದ್ರೆ ನಾನೊಂದು ಆತ್ಮ, ನಾನೊಂದು ಬ್ರಹ್ಮನ್. ಆಗ ನನಗೆ ಸಾವು ಹುಟ್ಟು ಸಾವು ಏನೂ ಇಲ್ಲ. ಪೂರ್ತಿ ರಿಯಲೈಸ್ಡ್, ಪೂರ್ತಿ ಸಾಕ್ಷಾತ್ಕಾರ ಪಡೆದಿರೋಂಥ ವ್ಯಕ್ತಿ. ಎಲ್ಲಾ ಶಾಸ್ತ್ರಗಳನ್ನ ಓದಿ ಅದ್ರ ಸಾರಾಂಶ ಅರ್ಥ ಆಗಿರೋಂಥವ್ರನ್ನ ನಿಜವಾದ ಗುರು ಅಂತ ಕರೀತಾರೆ. ತದ್ವಿಜ್ಞಾರ್ಥಂ ಸ ಗುರುಮೇವ ಬಿ ಗಚ್ಚೇತ್. ತದ್ವಿಜ್ಞಾರ್ಥಂ ಎಲ್ಲಾ ಶಾಸ್ತ್ರದ ಒಂದು ಸಾರ ತಿಳ್ಕೊಂಡಿರ್ತಾರೆ ಗುರು. ಶ್ರೋತ್ರಿಯ ಬ್ರಹ್ಮನಿಷ್ಠ, ಬ್ರಹ್ಮನಲ್ಲಿ ಸಿಚುವೇಟ್ ಆಗಿರ್ತಾರೆ. ಬ್ರಹ್ಮನ್ ಅಂದ್ರೆ ಏನರ್ಥ? ನ ಶೋಚತಿ ನ ಕಾಂಕ್ಷತಿ. ಬ್ರಹ್ಮನ್ ಅಂದ್ರೆ ಶೋಕ ಇಲ್ಲ, ಭಯ ಇಲ್ಲ, ಆತರ ಒಂದು ಪೊಸಿಷನ್ ಅಲ್ಲಿ ಇರ್ತಾರೆ ಗುರು ಅಂತ. ಅದು ನಿಜವಾದ ಗುರು. ಆ ಗುರುನ ನಾವು ಹುಡ್ಕೊಂಡು ಹೋಗ್ಬೇಕೆ ಹೊರತು ಯಾರೋ ಒಂದು ಸುಮ್ಮನೆ ಎಲ್ಲ ಬಿಟ್ಟಿದ್ದಾರೆ, ಸುಮ್ಮನೆ ಡ್ರೆಸ್ ಹಾಕೊಂಡಿದ್ದಾರೆ, ಒಂದು ಸ್ಟೇಜ್ ಮೇಲೆ ಕೂತಿದ್ದಾರೆ, ಒಂದ್ ದೊಡ್ಡ ಬ್ಯಾನರ್ ಹಾಕೊಂಡಿದ್ದಾರೆ, 108 ಜನ ಫಾಲೋವರ್ಸ್ ಇದ್ದಾರೆ, ಶಾಸ್ತ್ರನ ತ್ಯಜಿಸ್ತಾರೆ, ಭಗವಂತನ ನಿರಾಕರಿಸ್ತಾರೆ, ಇಂಥವ್ರನ್ನ ಗುರು ಅಂತ ಶ್ರೀಕೃಷ್ಣ ಒಪ್ಪೋದಿಲ್ಲ. ಶೋ ಅಂತ ಹೇಳ್ತಾರೆ. ಅಂತರ ಒಂದು ಯೋಗಾಧ್ಯಾನದ ಪ್ರದರ್ಶನಕ್ಕೆ ಯಾವ ಬೆಲೆಯೂ ಇಲ್ಲ. ಯಸ್ವ ಇಂದ್ರಿಯಾಣಿ ಮನಸ ನಿಯಮ್ಯ ರವತೇರ್ಜುನ ಕರ್ಮೇಂದ್ರಿಯೈ ಕರ್ಮಯೋಗಂ ಅಸಕ್ತ ಸ ವಿಶಿಷ್ಯತೆ. ಅನುವಾದ ಯಾರುತ್ತರ? ಶ್ಲೋಕ ಅನುವಾದ ಸ್ಟಾಪ್ ಮಾಡೋಣ. 7ನೇ ಶ್ಲೋಕ ಮಾಡ್ಬಿಟ್ಟು ನಾನೇ ಹೋಗ್ಲಾ? ಇದಕ್ಕೆ ಪ್ರತಿಯಾಗಿ ಪ್ರಾಮಾಣಿಕನಾದ ಮನುಷ್ಯನು ಕ್ರಿಯಾಶಾಲಿಗಳಾದ ಇಂದ್ರಿಯಗಳನ್ನು ಮನಸ್ಸಿನಿಂದ ನಿಗ್ರಹಿಸಲು ಪ್ರಯತ್ನಿಸಿ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮಯೋಗವನ್ನು ಅನಾಸಕ್ತನಾಗಿ ಪ್ರಾರಂಭಿಸಿದರೆ ಅವನು ಎಷ್ಟೋ ಉತ್ತಮವನು. ಏನಂತಾರೆ ಇಲ್ಲಿ? ಒಂದು ಭಾವಾರ್ಥ ಓದನ ಯಾರು ಓದ್ತೀರಾ? ತುಂಬಾ ಒಳ್ಳೆ ಶ್ಲೋಕ ಇದು, ಒಳ್ಳೆ. ಓದ್ಲಾ ಮಾತಾಜಿ? ಮಾತಾಜಿ ಓದಿ. ಓದ್ಲಾ ಗುರುಜಿ ನಾನು? ಮಾತಾಜಿ ಓದ್ತೀರಾ? ನಾಗಮಣಿ ಮಾತಾಜಿ ಓದಿ. ಎಸ್ ಗುರುಜಿ. ಭಾವಾರ್ಥ: ಸ್ವೇಚ್ಛಾ ಜೀವನ ಮತ್ತು ಇಂದ್ರಿಯ ಭೋಗಕ್ಕಾಗಿ ಹುಸಿ ಆಧ್ಯಾತ್ಮಿಕವಾದಿಯಾಗುವುದಕ್ಕಿಂತ ತನ್ನ ವ್ಯವಹಾರದಲ್ಲೇ ಉಳಿದು ಬದುಕಿನ ಉದ್ದೇಶವನ್ನು ಕಾರ್ಯಗತ ಮಾಡುವುದು ಉತ್ತಮ. ಐಹಿಕ ಬಂಧನದಿಂದ ಬಿಡುಗಡೆ ಹೊಂದಿ ಭಗವಂತನ ರಾಜ್ಯವನ್ನು ಸೇರುವುದೇ ಬದುಕಿನ ಉದ್ದೇಶ. ಮುಖ್ಯ ಸ್ವಾರ್ಥಗತಿ ಅಥವಾ ಸ್ವಹಿತದ ಗುರಿ ವಿಷ್ಣುವನ್ನು ಸೇರುವುದು. ಇಡೀ ವರ್ಣಾಶ್ರಮ ವ್ಯವಸ್ಥೆಯನ್ನು ನಾವು ಈ ಗುರಿಯನ್ನು ಮುಟ್ಟಲು ಸಾಧ್ಯವಾಗುವಂತೆ ರೂಪಿಸಲಾಗಿದೆ. ಕೃಷ್ಣ ಪ್ರಜ್ಞೆಯಲ್ಲಿ ನಿಯಂತ್ರಿತ ರೀತಿಯಲ್ಲಿ ಸೇವೆ ಮಾಡುವುದರಿಂದ ಗೃಹಸ್ಥರು ಕೂಡ ಈ ಗುರಿಯನ್ನು ಮುಟ್ಟಲು ಸಾಧ್ಯ. ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಮನುಷ್ಯನು ಶಾಸ್ತ್ರಗಳಲ್ಲಿ ವಿಧಿಸಿರುವಂತೆ ನಿಯಮಬದ್ಧ ಜೀವನವನ್ನು ನಡೆಸಬಹುದು. ಅನಾಸಕ್ತಿಯಿಂದ ತನ್ನ ವ್ಯವಹಾರಗಳನ್ನೂ ನಿರ್ವಹಿಸಬಹುದು. ಈ ರೀತಿಯಲ್ಲಿ ಪ್ರಗತಿಯನ್ನು ಸಾಧಿಸಬಹುದು. ಈ ವಿಧಾನವನ್ನು ಅನುಸರಿಸುವ ಪ್ರಾಮಾಣಿಕ ಮನುಷ್ಯನು ಮುಗ್ಧ ಸಾರ್ವಜನಿಕರನ್ನು ವಂಚಿಸಲು ಆಧ್ಯಾತ್ಮಿಕತೆಯ ಹೊರ ಪ್ರದರ್ಶನವನ್ನು ಬಳಸುವವನಿಗಿಂತ ಬಹುಪಾಲು ಉತ್ತಮವಾದ ಸ್ಥಿತಿಯಲ್ಲಿರುತ್ತಾನೆ. ಹೊಟ್ಟೆ ಹುರಿಯುವುದಕ್ಕಾಗಿಯೇ ಧ್ಯಾನದ ಸೋಗು ಹಾಕುವವನಿಗಿಂತ ಪ್ರಾಮಾಣಿಕವಾದ ಜಾಡಮಾಲಿಯೂ ಎಷ್ಟೋ ಉತ್ತಮ. ಅದು ನಂಗೆ ಮಾತಾಡ್ಸ ಜಾಡಮಾಲಿಯೂ ಎಷ್ಟೋ ಉತ್ತಮ ಅಂತ ನೋಡ್ತಾ. ಜಾಡಮಾಲಿ ಅಂದ್ರೆ ಏನು? ಕಸ ಗುಡ್ಸೋನು, ರೋಡ್ ಸ್ವೀಪರ್, ಸ್ಟ್ರೀಟ್ ಸ್ವೀಪರ್ ಅನ್ನು. ಯಾಕಂದ್ರೆ ಅವ್ನು ಸಿನ್ಸಿಯರ್ ಆಗಿ ಒಂದು ಪ್ರಯತ್ನ ಆಗ್ತೇನೆ, ಅವ್ನು ಡ್ಯೂಟಿ ಮಾಡ್ಕೊಂಡು ಹೋಗ್ತೇನೆ. ಬಟ್ ಎಷ್ಟೆಲ್ಲ ಈ ಏನಪ್ಪ ಚಾರ್ಲಾಟದ ಮಿಲಿಟರಿ ಅಂದ್ರೆ ಏನ್ ಹೇಳ್ತಾರೆ, ಇದು
ಹೊಟ್ಟೆ ಹೊರೆಯುವುದಕ್ಕಾಗಿ ಧ್ಯಾನದ ಸೋಗು ಹಾಕುವವನಿಗಿಂತ. ಏನ್ ಮಾಡ್ತಾರೆ ಯೋಗಿಗಳು, ಈ ಸನ್ಯಾಸಿಗಳು ಏನ್ ಮಾಡ್ತಾರೆ, ಈ ಡೋಂಗಿ ಸನ್ಯಾಸಿ ಬಗ್ಗೆ ಹೇಳ್ತಾರೆ. ಯಾಕಂದ್ರೆ ಈ ಪ್ರಪಂಚದಲ್ಲಿ ಇರೋರೇ ಜಾಸ್ತಿ ಅಂತವರೇ ಇರೋರು, ಸಿನ್ಸಿಯರ್ ಆಗಿ ಪ್ರಾಮಾಣಿಕವಾಗಿ ಬಂದಿರೋರು ತುಂಬಾ ಕಮ್ಮಿ ಇರುತ್ತೆ. ಈ ಡೋಂಗಿ ಸನ್ಯಾಸಿಗಳು ಏನ್ ಮಾಡ್ತಾರೆ, ಅವ್ರ ಹೊಟ್ಟೆ ಪಾಡಿಗೋಸ್ಕರಾಗಿ ಒಂದಿಷ್ಟು 4 ಜನನ ಫಾಲೋವರ್ಸ್ ಮಾಡ್ಕೊಂಡು ಏನೋ ಒಂದಿಷ್ಟು ಚೇಲಗಳನ್ನ ಇಟ್ಕೊಂಡು ದೊಡ್ಡ ಮಾಡ್ತಿರ್ತಾರೆ, ಭಿಕ್ಷೆ ಮೇಲೆ ಬದುಕಿರ್ತಾರೆ. ಅಂತವ್ರು ಕೂಡ ಆಕ್ಚುಲಿ ಅಮೆರಿಕದಲ್ಲೆಲ್ಲ ತುಂಬಾ ಜನ ಇದಾರೆ. ಇಂಡಿಯಾದಿಂದ ಅಲ್ಲಿ ಹೋಗ್ಬಿಟ್ಟು ದೊಡ್ಡ ದೊಡ್ಡ ಮನೆಗಳು ಮಾಡ್ಕೊಂಡು, ಆಲಿಶಾನ್ ಮನೆಗಳನ್ನ ಇಟ್ಕೊಂಡು, ಒಂದಿಷ್ಟು ಶ್ರೀಮಂತರ ಶಿಷ್ಯರನ್ನ ಮಾಡ್ಕೊಂಡು 10 ಬೆರಳಿಗೆ ಚಿನ್ನದ ಉಂಗುರ ಹಾಕೊಂಡು. ಕರೆಕ್ಟ್ ಮಾತಾಡಿ. ಚಿನ್ನದ ಉಂಗುರ ಅಂತೆ, ಸರ್ಗಳಂತೆ, ಪಾಲಿಟಿಕ್ಸ್ ಅಲ್ಲಿ ನಿಂತ್ಕೊಳ್ಳೋದಂತೆ. ಯಾಕೆ ಬೇಕು ಇವರಿಗೆ ಅದೆಲ್ಲ? ಇಂಥರ ಬಗ್ಗೆನೇ ಹೇಳ್ತಾರೆ. ಅಂತವ್ರನ್ನ ಕೃಷ್ಣ ಓದಿಲ್ಲ. ಅದೇ ಸುಮ್ಮನೆ ಭೌತಿಕ ಕಾರ್ಯನೇ ಮಾಡ್ದಂಗೆ, ಬಟ್ ಸುಳ್ಳು ಡ್ರೆಸ್ ಹಾಕೊಂಡು ಅಂತವ್ರನ್ನ ಮೋಸಗಾರ ಅಂತಾನೆ ಹೇಳ್ತಾರಲ್ಲ, ಕ್ಲಿಯರ್ ಆಗಿ ಹೇಳ್ತಾರೆ ನೋಡಿ. ಅಂತ ಪ್ರಾಮಾಣಿಕ ಮನುಷ್ಯನ ಮುಗ್ಧ ಸಾರ್ವಜನಿಕರನ್ನು ವಂಚಿಸಲು ಆಧ್ಯಾತ್ಮಿಕತೆಯ ಹೊರ ಪ್ರದರ್ಶನವನ್ನು ಬಳಸುವುದಕ್ಕಿಂತ ಬಹುಪಾಲು ಉತ್ತಮವಾದ ಸ್ಥಿತಿಯಲ್ಲಿರುತ್ತೆ. ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಹಸುವಿನ ಚರ್ಮದಲ್ಲಿ ನರಿ ಇದ್ದಂಗೆ. ಹಾ, ಸೊ ಇಂಥವ್ರನ್ನ ಏನನ್ಬೇಕು, ಆತರ ಈ ಪ್ರಪಂಚದಲ್ಲಿ ನಡೀತಾ ಇರೋದು. ಸೊ ಅಂತವ್ರಿಗಿಂತ ಕೃಷ್ಣ ಅದೇ ಹೇಳ್ತಾನೆ, ಸ್ವೇಚ್ಛ ಜೀವನ ಮತ್ತು ಇಂದ್ರಿಯ ಭೋಗಕ್ಕಾಗಿ ರುಚಿ ಆಧ್ಯಾತ್ಮಿಕವಾದಿಯಾಗುವುದಕ್ಕಿಂತ ತನ್ನ ವ್ಯವಹಾರದಲ್ಲಿಯೇ ಉಳಿದು ಬದುಕಿನ ಉದ್ದೇಶವನ್ನು ಕಾರ್ಯಗತ ಮಾಡುವುದು ಉತ್ತಮ. ನಮ್ಮ ಡ್ಯೂಟಿ ಮಾಡ್ಕೊಂಡು, ನಮ್ಮ ಹುದ್ದೆ ಮಾಡ್ಕೊಂಡು ನಾವು ನಮ್ಮ ಸಿಂಪಲ್ ಲೈಫ್ ನಡ್ಸ್ಕೊಂಡು ಹೋದ್ರೆ ಎಷ್ಟೋ ಉತ್ತಮ. ಸುಮ್ನೆ ನಾವ್ ಯಾರಿಗೋ ಚೀಟ್ ಮಾಡ್ತೀವಪ್ಪ, ನಾನು ಏನೋ ಆ ಜನನ ಫಾಲೋ ಮಾಡ್ಕೊಂಡು ಜೀವನ ಮಾಡ್ತೀನಿ, ಏನೋ ಬೋಧನೆ ಮಾಡ್ತೀನಿ, ನಮ್ಗೆ ಗೊತ್ತಿಲ್ಲದೆ ನಾವ್ ಏನ್ ಬೋಧನೆ ಮಾಡಕ್ಕಾಗಲ್ಲ. ನಾವು ಗುರುಸ್ಥಾನ ಸುಮ್ನೆ ಗುರುಸ್ಥಾನ ತಗೊಳಕ್ಕಾಗ್ತದೆ. ಲೈಕ್ ಯೋಗ್ಯ ಗುರು ಆಗ್ಬೇಕಲ್ವ, ಅವಾಗ ನಾವು ಗುರುಸ್ಥಾನ ತಗೋಬೇಕು. ನಮ್ನ 10 ಜನ ಫಾಲೋ ಮಾಡ್ತಿರಂದ್ರೆ ಅವ್ರ ಜೀವನ ನಮ್ ಕೈಯಲ್ಲಿದ್ದಂಗೆ. ಅವ್ರ ನಾವು ದಾರಿ ತಪ್ಪಿಸಿದ್ರೆ ಏನಾಗತ್ತೆ, ನಮ್ ಗತಿ ಏನಾಗತ್ತೆ? ಕೃಷ್ಣ ಭಗವಂತ ಕ್ಷಮಿಸೋದಿಲ್ಲ, ನರಕಕ್ಕೆ ಕಳಿಸ್ತಾರೆ. ಸೊ ಅಂತ ಒಂದು ಜೀವನ ನಡ್ಸೋಕ್ಕಿಂತ ಸಿಂಪಲ್ ಆಗಿ ನಮ್ ಲೈಫ್ ನಾವ್ ನಡ್ಸ್ಕೊಂಡು ಹೋದ್ರೆ ಎಷ್ಟೋ ಆಸೆ ಅಂತ. ನಿಮ್ ಜೀವನ, ನಿಮ್ ಕಾರ್ಯನ ನೀವು ಮಾಡಿಸ್ಕೊಂಡು ಹೋಗಿ. ಯಾಕಂದ್ರೆ ಈ ಎಲ್ಲಾ ವರ್ಣಾಶ್ರಮದ ಉದ್ದೇಶ ಏನು? ಫೈನಲಿ ನಾವೆಲ್ಲರೂ ಭಗವಂತನ ಪ್ರಾಪ್ತಿ ಆಗುತ್ತೆ. ಸೆಲ್ಫ್ ಇಂಟ್ರೆಸ್ಟ್ ಏನು ನಮ್ದು? ಸ್ವಾರ್ಥಗತಿ, ಮುಖ್ಯ ಸ್ವಾರ್ಥಗತಿ ಅಥವಾ ಸ್ವಹಿತದ ಗುರಿ ವಿಷ್ಣುವನ್ನು ಸೇರುವುದು. ಭಗವಂತ ವಿಷ್ಣು ಅಂದ್ರೆ ಯಾರು? ಭಗವಂತ ವಿಷ್ಣು ಕೃಷ್ಣ ವೈಕುಂಠ ಲೋಕ ಎಲ್ಲಿರ್ತಾನೆ ಭಗವಂತ ವಿಷ್ಣು? ವೈಕುಂಠದಲ್ಲಿರ್ತಾನೆ, ವೈಕುಂಠವಾಸಿ. ಅದು ನಮ್ಮ ನಿಜವಾದ ಸ್ವಾರ್ಥತೆ, ನಮ್ಮ ನಿಜವಾದ ಶ್ರೇಯಸ್ಸು. ಅವನ್ನ ಪೂಜಿಸೋದಂದ್ರೆ, ಅವನ್ನ ಆರಾಧಿಸೋದಂದ್ರೆ, ಇದನ್ನ ನಾವು ನಡ್ಸ್ಕೊಂಡು ಹೋದ್ರೆ ನಮ್ಗೆ ಶಾಸ್ತ್ರ, ನಮ್ಗೆ ಭಗವಂತ ಎಲ್ಲಾ ರೀತಿ ಅನುಕೂಲ ಮಾಡ್ಕೊಡ್ತಾನೆ. ಅವಾಗ ನಮ್ಗೆ ಆಟೋಮ್ಯಾಟಿಕಲಿ ಇವಾಗ ಈ ಒಂದು ಪ್ರಪಂಚದಿಂದ ನಮ್ಗೆ ಹೊರಗೆ ಬರ್ಲಿಕ್ಕೆ ಸಹಾಯ. ಅದು ಈ ಶ್ಲೋಕದ ಒಂದು ಸ್ಟಾಪ್ ಮಾಡೋಣ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು 8ನೇ ಶ್ಲೋಕನ ಕಂಟಿನ್ಯೂ ಮಾಡೋಣ. ಹೇಳಿದ ಪ್ರಶ್ನೆ ಇದ್ರೆ ಏನಾದ್ರು ಅನಿಸಿಕೆ, ಏನಾದ್ರು ಕಮೆಂಟ್ಸ್ ಇದೆ ತಿಳಿಸ್ಕೊಂಡು. ಈ ಸ್ಪೀಡ್ ಕರೆಕ್ಟ್ ಆಗಿ ಇದೆಯಾ? ಈ ತರ ಶ್ಲೋಕ ವಿವರಣೆ ಪರವಾಗಿಲ್ವಾ, ಅಥವಾ ಇನ್ನೂ ಸ್ವಲ್ಪ ಸ್ಪೀಡ್ ಆಗಿ ಮಾಡೋಣ, ಇನ್ನೂ ಸ್ವಲ್ಪ ಫಾಸ್ಟ್ ಆಗಿ ಮಾಡೋಣ? ಇನ್ನೊಂಚೂರು ನೆಕ್ಸ್ಟ್ ಕ್ಲಾಸ್ 10 ಮುಗಿಸೋಣ. ಬಟ್ ಜನರಲಿ ಕೇಳ್ತಾ ಇದ್ದೀವಿ, ಇಂಟ್ರೆಸ್ಟಿಂಗ್ ಆಗಿದೆಯಾ ಇದು? ಕರೆಕ್ಟ್ ಆಗಿದೆ ಗುರುಜಿ. ಕರೆಕ್ಟ್ ಆಗಿದೆ ಅನ್ಸುತ್ತೆ ಮಾತಾಜಿ. ನೀವ್ ಸ್ಪೀಡ್ ಆಗಿ ಹೋಗ್ಬಿಟ್ರೆ ನಮ್ಗೆ ಅರ್ಥ ಆಗಲ್ಲ. ಚೆನ್ನಾಗಿದೆ ಮಾತಾಜಿ, ಇದು ಕರೆಕ್ಟ್ ಆಗಿದೆ. ಕರೆಕ್ಟ್ ಆಗಿದೆ ಇದು. ಯಾಕಂದ್ರೆ ಸಬ್ಜೆಕ್ಟ್ ಆತರ ಟಫ್ ಸಬ್ಜೆಕ್ಟ್. ಸೊ ತುಂಬಾ ಜಾಸ್ತಿ ಆಗ್ತಿದೆ, ವಿವರಣೆ ಜಾಸ್ತಿ ಆಗ್ತಿದೆ, ಸ್ವಲ್ಪ ಕಮ್ಮಿ ಮಾಡ್ಲಾ? ಅಲ್ಲ, ವಿವರಣೆ ಜಾಸ್ತಿ ಇದ್ದಷ್ಟು ನಮ್ಗೆ ಅಳವಡಿಸ್ಕೋಬಹುದು ಗುರುಜಿ, ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬಹುದು. ಅರ್ಥ ಆಗುತ್ತೆ ಮಾತಾಜಿ, ಇಲ್ಲಾಗ ಅರ್ಥವೇ ಆಗಲ್ಲ ಏನು. ಹಾ, ಜೀವನದಲ್ಲಿ ನಾವು ಅಳವಡಿಸ್ಕೋಬಹುದು. ಅಂದ್ರೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್, ನೀವು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಕೊಡ್ತಾ ಇರ್ತೀರಾ, ಸೊ ಅದು ನಮ್ಗೆ ಬೇಗ ತಲೆಯಲ್ಲಿ ಊರುತ್ತೆ. ನಾನು ಏನೇನ್ ಕೇಳಿಸ್ಕೊಂಡಿದ್ದೀನೋ ಸೇಮ್ ನಾನು ರಿಪೀಟ್ ಮಾಡ್ತೀನಿ. ಅದು ರಿಟೆಂಟಿವ್ ಮೆಮರಿನಲ್ಲಿ ರಿಪೀಟ್ ಎಕ್ಸಾಂಪಲ್ ಅದೇ ಸುಜಾತ ಮಾತಾಜಿನ ಅಲ್ಲ ಮಾತಾಜಿ. ಗಿರಿಜಾ ಮಾತಾಜಿ. ಗಿರಿಜಾ ಮಾತಾಜಿ ಏನ್ ಹೇಳ್ತಿದ್ದೀರಾ ಮಾತಾಜಿ? ಮಾತಾಜಿ, ನಮ್ಗೆ ಸ್ವಲ್ಪ ನಿಧಾನ ಅರ್ಥ ಆಗತ್ತೆ, ನೀವ್ ಎಕ್ಸಾಂಪಲ್ಸ್ ಕೊಟ್ರೆ ಚೆನ್ನಾಗ ಅರ್ಥ ಆಗತ್ತೆ ಮಾತಾಜಿ. ಅದಕ್ಕೆ ನಿಧಾನ ಮಾತಾಜಿ, ನಮ್ಗೆ
ಇನ್ನೂ ಜಾಸ್ತಿ ಬೇಕಾ? ಇಷ್ಟ ಸಾಕಾಗ್ತಿದ್ಯಾ? ಇಷ್ಟ್ ಸಾಕು ಮಾತಾಜಿ, ಸಾಕು. ಕೊಟ್ರೆ ಸಾಕು. ನಮ್ಗೆ ಸ್ಟಾಪ್ ಮಾಡ. ಹ್ಮ್. ಓಕೆ, ವಾಂಛಾಕಲ್ಪತರುಭ್ಯಶ್ಚ ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ರಾಮಾಚಾರ್ಯ ಹರಿದಾಸ್ ಠಾಕುರ್ ಕಿ ಜೈ. ಜಗದ್ಗುರು ಶ್ರೀಲ ಪ್ರಭುಪಾದ ಕಿ ಜೈ. ಶ್ರೀಮದ್ ಭಗವದ್ ಗೀತಾ ಕಿ ಜೈ. ಧನ್ಯವಾದಗಳು. ಧನ್ಯವಾದ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಗಾಯತ್ರಿ ಧನ್ಯವಾದ ಮಾತಾಜಿ. ಸೊ ಡಿವೋಟೀಸ್ ಎಲ್ಲರೂ ಒಂದ್ಸರಿ ಗಾಯತ್ರಿ ಮಾತಾಜಿ ಫ್ಯಾಮಿಲಿಗೋಸ್ಕರ ನಾವು 3 times ಚಾಂಟಿಂಗ್ ಮಾಡೋಣ. ಸೊ ಮಾತಾಜಿ ತುಂಬಾ ಇವಾಗ ಕ್ರೈಸಿಸ್ ಇಂದ ಹೊರಗೆ ಬರ್ತಾ ಇದಾರೆ. ಸೊ ಮಾತಾಜಿ ಫ್ಯಾಮಿಲಿಗೆ ಭಗವಂತ ಶಕ್ತಿ ಕೊಡ್ಲಿ, ಭಗವಂತನ ಒಂದು ಪ್ರೊಟೆಕ್ಷನ್ ಯಾವಾಗ್ಲೂ ಇರ್ಲಿ ಅವ್ರ ಮೇಲೆ. ಮಾತಾಜಿಗೆ ತುಂಬಾ ಸಹಾಯ ಆಗ್ಲಿ. ಒಂದು ಭಕ್ತಿ ಕಾರ್ಯ ಏನ್ ಮಾಡ್ತಿದಾರೆ ಇದರಿಂದ ಅವ್ರಿಗೆ ಹೊರಗೆ ಬರ್ಲಿಕ್ಕೆ ಭಗವಂತ ಸಹಾಯ ಮಾಡ್ಲಿಕ್ಕೆ ನಾವು ಪ್ರಾರ್ಥಿಸ್ಕೊಂಡು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಧನ್ಯವಾದಗಳು ಮಾತಾಜಿ. ಥ್ಯಾಂಕ್ ಯು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಅದು ನಂದು ಇನ್ನೂ ಸರ್ಟಿಫಿಕೇಟ್ ನೀವು ಇದನ್ನೇ ಎಸ್ ಪ್ರಭು, ನಾನು ಅದೇ ಅನ್ಕೊಂಡೆ ನೀವು ಮರ್ತ್ಬಿಟ್ಟಿದ್ದೀರಾ ಅಂತ. ಇಲ್ಲ ಮಾತಾಜಿ, ಆಕ್ಚುಲಿ ನಾನು ಹೆಲ್ತ್ ಇಶ್ಯೂ ಆಗಿ ಮನೆಗ್ ಬಂದಿದ್ದೀನಿ. ಓಕೆ ಪ್ರಭು, So, ಸಾರಿ. ನಾನು ಜಾಬ್ ರಿಸೈನ್ ಮಾಡ್ಬಿಟ್ಟೆ. ಓಕೆ. ಅದು